ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚಶ್ರೋತॄಣಾಂ ಕಲಿಕೃತ ನಿಖಿಲ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾನುವಾದೆ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ಭಾಗವತದಲ್ಲಿ 14 ಮನ್ವಂತರಗಳ ಕಥೆಯನ್ನು ನಿರೂಪಣೆ ಮಾಡ್ತಾ ಮೊದಲನೆಯ ಮನು ಸ್ವಯಂಭುವ ಮನು. ನಾವು 28ನೆಯ ಕಲಿಯುಗದಲ್ಲಿ ಇದ್ದೇವೆ. ಈಗ 4 ಯುಗಗಳು ಒಂದು ಬಾರಿ ಆವೃತ್ತಿ ಆದಾಗ 43 ಲಕ್ಷ ವರ್ಷಗಳಾಗುತ್ತೆ. ಈ ಥರ 71 ಬಾರಿ ರಿಪೀಟ್ ಆಗಬೇಕು 4 ಯುಗಗಳು. ಅದನ್ನು ಒಂದು ಮನುವಿನ ಆಳ್ವಿಕೆಯ ಕಾಲ ಅಂತ ಕರೀತಾರೆ. 71 ಚತುರ್ಯುಗಗಳು, 71 ಕೃತಯುಗ, 71 ತ್ರೇತಾಯುಗ, 71 ದ್ವಾಪರ ಯುಗ, 71 ಕಲಿಯುಗ. ಹೀಗೆ 71 ಯುಗಗಳು, 4 ಯುಗಗಳು ಒಂದು ರಿಪೀಟ್ ಆಯಿತು ಅಂದರೆ ಅದನ್ನು ಒಂದು ಮನ್ವಂತರ ಅಂತ ಕರೀತಾರೆ, ಒಂದು ಮನುವಿನ ಆಳ್ವಿಕೆ ಅಂತ ಕರೀತಾರೆ. ಈ ಥರ ಮನುಗಳು ಎಷ್ಟಿದ್ದಾರೆ ಅಂದರೆ 14 ಮನುಗಳಿದ್ದಾರೆ. ನಾವು ಈಗ 7ನೆಯ ಮನ್ವಂತರದಲ್ಲಿದ್ದೇವೆ. ಸ್ವಯಂಭುವ ಮನು ಮೊದಲನೆಯ ಮನು, 7ನೆಯ ಮನು ವೈವಸ್ವತ ಮನು. ನಾವಿವಾಗ ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಭಾಗವತ ಇಲ್ಲಿಯ ತನಕ ನಮಗೆ ಹೇಳಿದ ಕಥೆಗಳೆಲ್ಲ ಮೊದಲನೆಯ ಮನು, ಅಂದರೆ ಸ್ತ್ರೀ ಪುರುಷರ ಸಂಬಂಧದಿಂದ ಸೃಷ್ಟಿಗೆ ಮೂಲ ಕಾರಣನಾದ ಮನುವಿನ ಕಥೆಯನ್ನು ಹೇಳಿದ್ದಾರೆ. ಆ ಮನುವಿಗೆ ಶತರೂಪೆ ಅಂತ ಹೆಂಡತಿ, 5 ಜನ ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಈ 5 ಜನ ಮಕ್ಕಳ ಕಥೆಯನ್ನ 8ನೆಯ ಸ್ಕಂದದ ತನಕವೂ ಹೇಳ್ತಾರೆ. ಈಗಾಗಲೇ ನಿಮಗೆ ಮನುವಿನ ಮಕ್ಕಳಾದ ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದರ ಕಥೆಯನ್ನ ನಿನ್ನೆಯ ತನಕವೂ ನಿರೂಪಣೆ ಮಾಡಿಯಾಗಿದೆ. ಸ್ವಯಂಭುವ ಮನುವಿನ ಮತ್ತೊಬ್ಬಳು ಮಗಳು ಆಕೂತಿ ಅಂತ. ಅವಳನ್ನು ಒಬ್ಬ ರುಚಿ ಅನ್ನುವ ಋಷಿಗೆ ಕೊಟ್ಟು ವಿವಾಹ ಮಾಡ್ತಾರೆ.
ಅವಳಲ್ಲಿ ಯಜ್ಞ ಅನ್ನುವ ಒಂದು ಭಗವಂತನ ಅವತಾರ ಆಗುತ್ತೆ. ಆ ಯಜ್ಞ ನಾಮಕನಾದ ಯಜ್ಞ ಅನ್ನುವ ಹೆಸರಿನ ದೇವರು ಜಗತ್ತಿನ ಸಮಗ್ರ ಜೀವರು ಮಾಡುವ ಸತ್ಕರ್ಮಗಳಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ರೀತಿಯಾಗಿ ಮನು ತನ್ನ ಮಕ್ಕಳಲ್ಲೆಲ್ಲ ದೇವರನ್ನೇ ಪಡೆದಿದ್ದಾನೆ. ಆಕೂತಿ ಯಜ್ಞ ಅನ್ನುವ ದೇವರಿಗೆ ತಾಯಿಯಾಗಿದ್ದಾಳೆ. ಪ್ರಸೂತಿ ಅವಳ ಪರಂಪರೆಯಲ್ಲಿ ಹರಿಕೃಷ್ಣ ನರ ನಾರಾಯಣ ಅನ್ನುವ ಭಗವಂತನ ರೂಪಗಳ ಅವತಾರ ಆಗಿದೆ. ದೇವಹೂತಿಯಲ್ಲಿ ಕಪಿಲ ಅನ್ನುವ ಭಗವಂತನ ಅವತಾರ ಆಗಿದೆ. ಪ್ರಿಯೋವ್ರತರಾಜನ ಪರಂಪರೆಯಲ್ಲಿ ಋಷಭ ಅನ್ನುವ ಭಗವಂತನ ಅವತಾರ ಆಗಿದೆ. ಉತ್ತಾನಪಾದರಾಜನ ಪರಂಪರೆಯಲ್ಲಿ ಧ್ರುವಕುಮಾರನಿಗೆ ವಾಸುದೇವ ರೂಪಿಯಾದ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಯಾಕೆ ಸ್ವಯಂಭೂ ಮನುವಿನ ಕಥೆಯನ್ನು ಹೇಳಿದರು ಅಂದರೆ, ತಮ್ಮ ಸತ್ಕರ್ಮಗಳಿಂದ ಭಗವಂತನನ್ನ ಪ್ರತ್ಯಕ್ಷ ಕಂಡ ಮಹಾನುಭಾವರು ಇವರು ಅನ್ನುವ ಅರ್ಥದಲ್ಲಿ ಆ ಕಥೆಗಳನ್ನು ಹೇಳಿದ್ದಾರೆ. ಕಥೆ ಕೇಳ್ತಾ ಇರುವವನು ಪರೀಕ್ಷಿತ ರಾಜ. ಇವತ್ತು ಅವನು 4ನೇ ದಿನ ಉಪವಾಸ ಮಾಡಿದ್ದಾನೆ. 7ನೇ ದಿನ ಅವನಿಗೆ ಹಾವು ಕಚ್ಚಿ ಅವನ ಪ್ರಾಣ ಹೋಗಲಿ ಎನ್ನುವ ಬ್ರಹ್ಮನ ಶಾಪ ಇದೆ. ಬ್ರಹ್ಮಶಾಪ ಅಂದ್ರೆ ಶೃಂಗಿ ಎನ್ನುವ ಬ್ರಾಹ್ಮಣನ ಶಾಪ ಇದೆ. ಅವನಿಗೆ ಇನ್ನೂ 1 ಮನ್ವಂತರದ ಕಥೆ ಮುಗಿದಿಲ್ಲ ಅಂದಾಗ ಕೃಷ್ಣನ ಕಥೆಯನ್ನು ಕೇಳಬೇಕು ಅನ್ನುವ ಅಪೇಕ್ಷೆ ಹುಟ್ಟುತ್ತೆ. ಹಾಗಾಗಿ ಉಳಿದ ಮನ್ವಂತರಗಳ ಕಥೆಯನ್ನ ಸಂಕ್ಷೇಪ ಮಾಡಿ ಹೇಳಿ ಅಂತ ಕೇಳಿಕೊಳ್ತಾನೆ. ಆವಾಗ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಸ್ವಯಂಭುವ ವೈವಸ್ವತ ಮನ್ವಂತರಗಳ ನಡುವೆ ಬರುವ ತಾಪಸ ಮನ್ವಂತರದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳ್ತಾರೆ. ತಾಪಸ ಅಂತ ಒಬ್ಬ ಮನು. ಆ ಮನ್ವಂತರದಲ್ಲಿ ಒಂದು ಘಟನೆ. ದೇವಲೋಕದಲ್ಲಿ ಇಬ್ಬರು ಗಂಧರ್ವರಿದ್ದಾರೆ, ಗಾನ ಗಂಧರ್ವರು ಅಂತ ಹೇಳ್ತೇವಲ್ಲ ಹಾಗೆ. ಅವನಿಗೆ ಒಬ್ಬನಿಗೆ ಹಾಹಾ ಅಂತ ಹೆಸರು, ಇನ್ನೊಂದು ಹೂ ಅಂತ ಹೆಸರು. ದೇವಲೋಕದ ಹೆಸರದು. ಒಬ್ಬನಿಗೆ ಹಾಹಾ ಅಂತಾರೆ, ಇನ್ನೊಬ್ಬನಿಗೆ ಹೂ ಅಂತಾರೆ. ಆ ಇಬ್ರು ಗಂಧರ್ವರು ಭೂಲೋಕಕ್ಕೆ ಬಂದರು. ಒಂದು ಸುಂದರವಾದ ಉದ್ಯಾನವನ. ಅಲ್ಲಿ ಒಬ್ರು ಋಷಿಗಳು, ಅವರು ಜಪ ಅನುಷ್ಠಾನ ಮಾಡ್ತಾ ಇದ್ರು. ಒಂದು ಸರೋವರಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೊರಟರು. ಅವರನ್ನು ನೋಡಿ ಒಂದು ಸ್ವಲ್ಪ ತಮಾಷೆ ಮಾಡಬೇಕು ಅಂತ ಇವರಿಬ್ಬರಿಗೆ ಮನಸ್ಸಾಯ್ತು. ಸುಮ್ಮನೆ ಕೂತು ಇನ್ನೊಬ್ಬರನ್ನ ಕೀಟ್ಲೆ ಮಾಡೋದು, ತಮಾಷೆ ಮಾಡೋದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಿಜವಾದ ಗಂಧರ್ವರು ವೇಷವನ್ನ ಬದಲಾಯಿಸಿಕೊಂಡ್ರು. ನಾಟಕದಲ್ಲಿ ವೇಷ ಹಾಕ್ತಾರಲ್ಲ ಹಾಗೆ. ಒಬ್ಬ ಗಂಧರ್ವ, ಹಾಹಾ ಅನ್ನುವ ಗಂಧರ್ವ, ಅವನ ಆನೆಯ ವೇಷ ಹಾಕಿದ. ಹೂ ಅನ್ನುವ ಗಂಧರ್ವ ಮೊಸಳೆಯ ವೇಷ ಹಾಕಿದ. ಮೊಸಳೆಯ ವೇಷದಿಂದ ಒಬ್ಬ ಗಂಧರ್ವ ನೀರಿನಲ್ಲಿ ನಿಂತ, ಆನೆಯ ವೇಷದ ಗಂಧರ್ವ ಮೇಲ್ಗಡೆ ನಿಂತ. ದೇವಲರು ಸರೋವರಕ್ಕೆ ಸ್ನಾನ ಮಾಡಬೇಕು ಅಂತ ಇಳಿದಿದ್ದಾರೆ. ಮೊಸಳೆ ಆಕಾರದ ಗಂಧರ್ವ ಹುಸ್ ಅಂತ ಶಬ್ದ ಮಾಡಿ ಹೆದರಿಸಿದ. ನಿನ್ನೆ ಹಲ್ಲಿ ಬಂದದ್ದಕ್ಕೆ ಎಷ್ಟು ಜನ ಮೇಲೆ ಎದ್ದಿದ್ರಿ, ಮೊಸಳೆ ಬಂದ್ರೆ ಕಥೆ ಏನು? ಹಾರಿದ್ರು ಅವರು ದೇವಲರು, ಕಿಟಾರಂತ ಕಿರುಚಿಕೊಂಡು ಹಾರಿದ್ರು ಅವರು ದೇವಲರು. ಏನಾಯ್ತೋ ಏನೋ ಅನರ್ಥ ಅಂತ ಹಾರಿದ್ರು. ನಿಜವಾದ ಮೊಸಳೆ ಅಲ್ಲ, ವೇಷದ ಮೊಸಳೆ. ಅವ್ರ ಮೇಲೆ ಹಾರಿ ಬಂದ್ರೆ ಆನೆಯ ಗಂಧರ್ವ ಬಂದು ಸೊಂಡಿಲಾಡಿಸಿದ. ಮತ್ತೆ ಹೆದರಿಕೆ ಆಯ್ತು ಅವರಿಗೆ. ಆಚೆ ಆನೆ, ಈಚೆ ಮೊಸಳೆ ಹೆದರಿಸ್ತಾ ಇದ್ದಾವೆ. ಸ್ನಾನ ಮಾಡಿ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಿಜವಾದ ಪ್ರಾಣಿಗಳಾದ್ರೆ ಹಿಂಸೆ ಮಾಡಬೇಕಾಗಿತ್ತು. ಹಿಂಸೆ ಮಾಡ್ತಾ ಇಲ್ಲ, ಅವರು ಒದ್ದಾಡುವುದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕಣ್ಮುಚ್ಚಿ ನೋಡಿದ್ರು, ಇವರು ವೇಷ ಹಾಕಿದ ಗಂಧರ್ವರು ಅಂತ ಗೊತ್ತಾಯ್ತು. ದೇವಲ ಅನ್ನುವ ದೊಡ್ಡ ಜ್ಞಾನಿಗಳವರು. ನನ್ನ ಪಾಡಿಗೆ ನಾನು ಅನುಷ್ಠಾನ ಮಾಡ್ಲಿಕ್ಕೆ ಸರೋವರಕ್ಕೆ ಸ್ನಾನಕ್ಕೆ ಹೋದಾಗ ಗೇಲಿ ಮಾಡ್ತೀರಲ್ವಾ, ದುರ್ಬುದ್ಧಿಯವರೇ, ತಿಂದದ್ದು ಜಾಸ್ತಿ ಆಗಿದೆ ನಿಮಗೆ. ಯಾವ ವೇಷ ಹಾಕೊಂಡಿದಿರೋ ಅದು 10,000 ವರ್ಷ ಪರ್ಮನೆಂಟ್ ಆಗಿ ಹಂಗೆ ಇದು ಬಿಡ್ಲಿ ಅಂದ್ರು. ಬೇಕಿತ್ತ ಇದು? ಬೇಡದೇನೆ ಇರುವ ಉಸಾಬರಿ ಮಾಡ್ಲಿಕ್ಕೆ ಹೋದ್ರೆ ಇಂಥ ಅನರ್ಥಗಳನ್ನು ಅನುಭವಿಸಬೇಕಾಗುತ್ತೆ. ಯಾರಿಗೂ ಅವಮಾನ ಮಾಡಬೇಡಿ ಎನ್ನುತ್ತೆ ಭಾಗವತ. ಅವರು ವೇಷ ತೆಗೆದು ಬಂದು ಕಾಲಿಗೆ ಬಿದ್ರು. ಇಲ್ಲ, ನಮ್ಮನ್ನ ಕ್ಷಮಿಸಿಬಿಡಿ, ನಾವು ಮಾಡಿದ ತಪ್ಪಾಯ್ತು. ನಮ್ಮ ಬಾಯಿಂದ ಒಂದು ಬಾರಿ ಶಾಪ ಬಂದ ಮೇಲೆ ಅದು ವಿತ್ಡ್ರಾ ಮಾಡೋ ಹಾಗಿಲ್ಲ, ಅನುಭವಿಸಲೇಬೇಕು. ಆದರೆ ಒಂದು, ನೀವು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದಿದ್ದಕ್ಕೆ
ದೇವರೇ ಬಂದು ನಿಮ್ಮ ಈ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ ಒಂದು ವರವನ್ನು ಕೊಟ್ಟು ಹೊರಟು ಹೋದ್ರು. ಜೊತೆಗೆ ಮತ್ತೆ ಅವನ ಕಾಲಿಗೆ ಬಿದ್ದ ಹಾಹಾ ಅನ್ನುವ ಗಂಧರ್ವ. ಅದಕ್ಕೆ ಹೇಳಿದ್ರು, ಈಗಲೇ ಈ ಶಾಪ ಬೇಡ, ಇನ್ನೊಂದು ಜನ್ಮದಲ್ಲಿ ನೀನು ರಾಜನಾಗಿ ಹುಟ್ಟು, ಭೂಲೋಕದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜನಾಗಿ ಹುಟ್ಟು. ಆ ಜನ್ಮದಲ್ಲಿ ನೀನು ಯಾವತ್ತೂ ಅಹಂಕಾರ ತೋರಿಸಬಾರದು, ರಾಜತ್ವದ ಮದ ತೋರಿಸಬಾರದು, ಅಂದ್ರೆ ನಿನಗೆ ಶಾಪ ತಟ್ಟಲ್ಲ. ಮತ್ತೆ ನೀನೇನಾದ್ರೂ ಬಾಲ ಬಿಚ್ಚಿದಿ, ನಿನಗೆ ನನ್ನ ಶಾಪ ಅವರ ಶಾಪ ಎಲ್ಲ ಸೇರಿಸಿ ಹೊಡೆಯುತ್ತೆ ಅಂತ ಹೇಳಿದ. ಅವನು ಹೇಳಿದ, ಇಲ್ಲ, ಮುಂದಿನ ಜನ್ಮದಲ್ಲಿ ಸರಿಯಾಗಿರ್ತೀನಿ ಅಂತ. ಎಲ್ಲ ಹಂಗೆ ಪ್ರತಿಜ್ಞೆ ಮಾಡ್ತಾರೆ. ಮಕ್ಕಳು ಹೇಳುತ್ತೆ, ಅಮ್ಮ ನೀನು ನಾಳೆ ಹೇಳ್ದಂಗೆ ಕೇಳ್ತೀನಿ ಅಂತ. ಆ ನಾಳೆಗಳು ಬರ್ತಾನೆ ಇರುತ್ತೆ, ಮಕ್ಕಳು ಮೊಬೈಲ್ ಬಿಡೋದೇ ಇಲ್ಲ. ಆ ರೀತಿ ಆ ಗಂಧರ್ವ ಒಪ್ಪಿಕೊಂಡ. ಮುಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ರಾಜ ಆದ. ಅವನ ಆಶ್ರಮಕ್ಕೆ ಒಂದು ಬಾರಿ ಅಗಸ್ತ್ಯ ಅಂತ ಒಬ್ಬರು ದೊಡ್ಡ ಜ್ಞಾನಿಗಳು ಬಂದರು. ಅವರು ಬಂದಾಗ ಎದ್ದು ನಿಂತು ಗೌರವಿಸಬೇಕಾಗಿತ್ತು. ದೊಡ್ಡೋರು ಬಂದಾಗ ಎದ್ದು ನಿಂತು ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಇದೊಂದು ಶಿಷ್ಟಾಚಾರ. ಮಾಡಲಿಲ್ಲ. ಅವ ಅಹಂಕಾರದಿಂದ ಕೂತ. ಅವ್ರು ಹೇಳಿದ್ರು, ಯಾರು ತುಂಬಾ ನಾನೇ ನಾನೇ ಅಂತ ಹೇಳ್ತಾರೆ ಅವರೆಲ್ಲ ಆನೆ ಆಗಿ ಹುಟ್ಟುತ್ತಾರಂತ. ತುಂಬಾ ಸುಲಭ ಅದು. ಆ ಒಂದು ಸೇರಿಸಿದ್ರೆ ಆಯ್ತು ನಾನೆಗೆ. ಬಹುತೇಕ ಕಾಡಿನಲ್ಲಿರುವ ಆನೆಗಳೆಲ್ಲ ಅಹಂಕಾರ ಪಟ್ಟವರು ಅನ್ನುತ್ತೆ ಶಾಸ್ತ್ರ. ಕಾಡಿನಲ್ಲಿರುವ ಹುಲಿಗಳೆಲ್ಲ ವ್ಯಭಿಚಾರ ಮಾಡಿದವರು ಅನ್ನುತ್ತೆ ಶಾಸ್ತ್ರ. ನಾಡಿನಲ್ಲಿರುವ ಕತ್ತೆಗಳೆಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದವರು ಅನ್ನುತ್ತೆ ಶಾಸ್ತ್ರ. ಇನ್ನು ಅವುಗಳಿಗೆಲ್ಲ ಕಲ್ಲು ತಗೊಂಡು ಹೊಡಿಲಿಕ್ಕೆ ಹೋಗಬೇಡ್ರಿ, ಕಷ್ಟದಿಂದ ಅವರು ಆ ಜೀವನ ನಡೆಸ್ತಾ ಇರ್ತಾರೆ. ಅದಕ್ಕೆ ಯಾರು ಕತ್ತೆ ಆದ್ರು, ಯಾರು ಹುಲಿ ಆಗ್ತಾರೆ, ಯಾರು ಆನೆ ಆಗ್ತಾರೆ, ಶಾಸ್ತ್ರ ಹೇಳುತ್ತೆ ಯಾರಿಗೂ ಮಾನಸಿಕವಾದ ಹಿಂಸೆಯನ್ನು ಕೊಡಬಾರದು. ಕಟ್ಕೊಂಡಿರೋ ಹೆಂಡತಿ ಇರಲಿ, ಮಕ್ಕಳಿರಲಿ, ಎಲ್ಲರಲ್ಲೂ ಒಂದು ದೇವರಿದ್ದಾನೆ ಎನ್ನುವ ಪೂಜ್ಯ ಭಾವ ಇರಬೇಕು. ವಸ್ತು ನನ್ನ ಅಧೀನ ಇದೆ ಅಂತ ಮಾತ್ರಕ್ಕೆ ಅವ್ರನ್ನ ಬೇಕಾಬಿಟ್ಟಿ ಉಪಯೋಗಿಸಿಕೊಳ್ಬಾರದು ಅನ್ನುತ್ತೆ ಭಾಗವತ. ನನ್ನ ಮಕ್ಕಳು ಕಪ್ಪಾಳಕ್ಕೆ ಹೊಡೆಯೋದು, ನನ್ನ ಹೆಂಡತಿ ಬೇಕಾದಾಗ ಒಳಗಿಕೊಳ್ಳೋದು ಮಾಡಬೇಡಿ ಅನ್ನುತ್ತೆ ಶಾಸ್ತ್ರ. ಒಂದು ಮಾನವೀಯತೆ ಇದೆ. ಆ ಮಾಡಿದ ಪಾಪಕ್ಕೆ ಆನೆಯಾಗಿ ಹುಟ್ಟಿದ, ಪ್ರಾರಬ್ಧ. ಅವನು ಮೊಸಳೆಯಾಗಿ ಹುಟ್ಟಿದ. ಸ್ವಾರಸ್ಯ ಏನು ಅಂದ್ರೆ, ಅವರಿಬ್ರು ಜೊತೆ ಕೂತು ದೇವಲೋಕದಲ್ಲಿ ಹಾಡು ಹೇಳೋರು. ಈಗ ಒಂದೇ ಕಾಡಿನಲ್ಲಿ, ಒಂದೇ ಸರೋವರದ ಹತ್ತಿರ, ಅದೇ ಕಾಡಿನಲ್ಲಿ ಅವನು ಆನೆಯಾಗಿದ್ದಾನೆ, ಇವನು ಮೊಸಳೆ ಆಗಿದ್ದಾನೆ. ಅವನು ಯಾರು ಅಂತ ಇವನಿಗೆ ಗೊತ್ತಿಲ್ಲ, ಇವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಒಂದು ಬಾರಿ ಬೇಸಿಗೆ ಕಾಲದಲ್ಲಿ ಆನೆಗೆ ನೀರಡಿಕೆ ಆಗಿದೆ. ನೀರು ಕುಡಿಬೇಕು ಅಂತ ಅದೇ ಸರೋವರಕ್ಕೆ ಬರ್ತಾನೆ. ಈಗ ನಿಜವಾದ ಆನೆ, ವೇಷದ ಆನೆ ಅಲ್ಲ. ಈಗ ಜೀವ ಆಹಾಹ, ದೇಹ ಆನೆಯ ದೇಹವೇ, ಆನೆಯ ಯೋನಿಯಲ್ಲೇ ಹುಟ್ಟಿದ್ದಾನೆ. ನೀರು ಕುಡಿಬೇಕು ಅಂತ ಕಾಲಿಟ್ಟ, ಮೊಸಳೆ ಬಂದು ಕಾಲಿಡ್ಕೊಂಡು. ಕೆರೆ ದಡ ಆಟ ಆಡ್ತಾರೆ ಮಕ್ಕಳು. ಇದು ಎಷ್ಟು ದಿನ ನಡೆದಿರ್ಬೋದು ಅಂದ್ರೆ 10,000 ವರ್ಷ. ಮೊಸಳೆ ಕೆರೆಗೆಳೆಯುತ್ತೆ, ಆನೆ ದಡಕ್ಕೆಳೆಯುತ್ತೆ. ಇವರಿಬ್ರು ಕರ್ಮ ನೋಡಿ, ಜೊತೆಗಿರುವ ಪರಿವಾರದ ಆನೆಗಳೆಲ್ಲ ಬಿಟ್ಟು ಹೋದು. ಅದು ಅವನ ಹಣೆ ಬಾರ, ನಾವ್ಯಾಕೆ ಒದ್ದಾಡ್ಲಿಕ್ಕಾಗ. ದಿನಾ ಸಾಯೋರಿಗೆ ಅಳುವ್ರು ಯಾರು ಅಂತ ಒಂದು ಲೋಕದ ಗಾದೆ. ದಿನಾ ಸಾಯೋರು ದಿನಾ ಗೋಳೊಯ್ಕೊಂಡ್ರೆ ಅಯ್ಯೋ ಬಿಡ್ರಿ ಅವ್ರ ಹಣೆ ಬಾರ ಅಷ್ಟೇ ಅಂತಾರೆ. ಇದು ತ್ರೇತಾಯುಗದ ಕತೆ. ಕಲಿಯುಗದಲ್ಲಿ 10,000 ವರ್ಷ ಪ್ರಾರಬ್ಧ ಅನುಭವಿಸಲಿಕ್ಕೆ ಅವ್ರಿಗೆ ಆಯುಷ್ಯವೇ ಇಲ್ಲ. ತ್ರೇತಾಯುಗದಲ್ಲಿ ಮೂಳೆ ಇರುವ ತನಕ ಪ್ರಾಣ ಇರುತ್ತಂತೆ. ಹಾಗಾಗಿ ಇದು ತ್ರೇತಾಯುಗದ ಕಥೆ. 10,000 ವರ್ಷ ಕೊಂದು ಹೋದ ಆ ಗಜರಾಜ, ಒಳಗಡೆ ಇರುವ ಹಾಹಾ ಅನ್ನುವ ಗಂಧರ್ವ ಇಂದ್ರದ್ಯುಮ್ನ ರಾಜ. ಇಷ್ಟು ಕಷ್ಟಪಟ್ಟಿದ್ದಾನೆ ಅಂದ್ರೆ ಅದನ್ನ ಯಾವ ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋಮಾ ಸ್ಟೇಜಲ್ಲಿ ಇದ್ರು, ಏನೋ ಗೊತ್ತಾಗ್ಲಿಲ್ಲ ಅನ್ಬೋದು. ಆಸ್ಪತ್ರೆಯಲ್ಲಿ ಎಚ್ಚರ ಇದೆ, ಚುಚ್ಚಿಸ್ಕೊಳ್ತಾನೆ ಇದ್ದಾರೆ. ಒಂದಲ್ಲ ಎರಡಲ್ಲ, 10 ವರ್ಷ ಅಂದ್ರೆ ಆ ಹಿಂಸೆಯನ್ನು ಹೇಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಆ ಥರ ಕಟುವಾದ ಹಿಂಸೆಯನ್ನ ಅನುಭವಿಸಿದ. ಕೊನೆಗೆ ಆಲೋಚನೆ ಮಾಡಿದ ಗಜರಾಜ, ನನ್ನನ್ನು ಉದ್ಧಾರ ಮಾಡೋರು ಯಾರೂ ಇಲ್ಲ ಜಗತ್ತಿನಲ್ಲಿ. ಎಲ್ಲಾ ದೇವತೆಗಳ ಹೆಸರು ತಗೊಂಡಿದ್ದೇನೆ, ಎಲ್ಲ ನನ್ನ ಪರಿವಾರದವರ ಹೆಸರು ತಗೊಂಡಿದ್ದೇನೆ. ಕೊನೆಗೆ ಆ ಮೊಸಳೆ ಹತ್ರನೇ ಪ್ರಾರ್ಥನೆ ಮಾಡಿದ್ದೇನೆ. ನನ್ನ ಕೂಗನ್ನು ಕೇಳಿಸಿಕೊಳ್ಳುವ ವ್ಯಕ್ತಿತ್ವದವರೇ ಈ ಜಗತ್ತಿನಲ್ಲಿಲ್ಲ ಅಂತ ಅನ್ಕೊಳ್ತಾ ಇದ್ದೇನೆ. ಕೊನೆಗೊಂದು ಶರಣಾಗತಿ ಆ ನಾರಾಯಣನಲ್ಲಿ ಮಾಡ್ತೇನೆ. ಈ ಸರೋವರದಲ್ಲೇ ಒಂದು ಕಮಲ ಪುಷ್ಪ ಇದೆ, ಅದನ್ನೇ ಕೈಯಿಂದ ತೆಗೆದುಕೊಳ್ತೇನೆ. ನಾರಾಯಣ ಅಂತ ಸೊಣ್ಣಿಲಿನಿಂದ ದೇವರಿಗೆ ಅರ್ಪಣೆ ಮಾಡ್ತೇನೆ. ಅವನ ಕಣ್ಣು ತೆರೆದ್ರೆ ಬದುಕ್ತೇನೆ, ಇಲ್ಲ ಅಂದ್ರೆ ಹೀಗೆ ಸಾಯ್ತೀನಿ ಅಂತ ಸಂಕಲ್ಪ ಮಾಡಿ 10,000 ವರ್ಷ ದುಃಖ ಅನುಭವಿಸಿದ ಗಜರಾಜ ಉತ್ಕ್ಷಿಪ್ಯ ಸಾಂಬುಜಕರಂ, ತನ್ನ ಕೈಯಿಂದ ಆ ಕಮಲ ಪುಷ್ಪವನ್ನು ಹಿಡಿದುಕೊಂಡು
ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ, ನಾರಾಯಣ ನೀನು ನನ್ನನ್ನು ಕಾಪಾಡು ಅಂತ ಶಬ್ದ ಬಾಯಿ ತುಂಬ ತುಂಬಿಕೊಂಡು ಹೃದಯವನ್ನು ಒದ್ದೆ ಮಾಡಿಕೊಂಡು ದೇವರ ನಾರಾಯಣ ಅನ್ನುವ ನಾಮವನ್ನು ಕರೆದ ದೇವರ ಹೊತ್ತು ವೈಕುಂಠ ಲೋಕದಲ್ಲಿ ತಯಾರಾಗಿ ಕಾಯ್ತಾ ಇದ್ದಂತೆ. ನನ್ನ ಭಕ್ತ ನಾರಾಯಣನ ಕರೀತಾನೆ, ನಾನು ಓಡೋಗ್ಬೇಕು ಅಂತ ಗರುಡನ ಮೇಲೆ ರನ್ನಿಂಗ್ ರೇಸ್ ಅವರು ಮಂಡಿ ಊರಿಗೆ ಕೂತಿರ್ತಾರಲ್ಲ ಹಾಗೆ ಕೂತಿದ್ದಂತೆ ನಾರಾಯಣ. ಅವನು ನಾರಾಯಣ ಅಂತ ಕರೆದ ಕೂಡಲೇ ಗರುಡನಿಗೆ ಹೇಳಿದ, ಓಡು ನೀನು ಅಂತ. ಒಂದು ನಿಮಿಷದಲ್ಲಿ ಅವನು ನಾರಾ ಅಂತ ಹೇಳೋದ್ರೊಳಗಡೆ ವೈಕುಂಠ ಲೋಕದಿಂದ ಭೂಲೋಕದ ತನಕ ಓಡಿ ಬಂದಿದ್ದಾನಂತೆ ದೇವರು. ಅದಕ್ಕೆ ಅವನಿಗೆ ದೇವರು ಅವನು ಕರೀತಾರೆ. ನಮಗೆ ನಮ್ಮ ಮನೆಯಿಂದ ಇಲ್ಲಿ ತನಕ ಬರೋದ್ರೊಳಗೆ ಹೈರಾಣ ಆಗ್ತೇವೆ ನಾವು. ಒಬ್ರು 6 ಗಂಟೆಗೆ ಬರ್ತಾರೆ, ಒಬ್ರು 6:15 ಬರ್ತಾರೆ, ಇನ್ನು 6:45 ಬರ್ಲಿಕ್ಕತ್ತಾರೆ ಇನ್ನು. ಯಾಕೆಂದ್ರೆ ನಮ್ಮ ಮನೆ ದೂರ ಇದೆ. ದೇವರಿಗೆ ಯಾವುದು ದೂರ ಇಲ್ಲ ನೋಡ್ರಿ. ವೈಕುಂಠದಿಂದ ಭೂಮಿಗೆ ಬರಲಿಕ್ಕೂ 1 ಸೆಕೆಂಡ್. ನಿನ್ನೆ ನರಸಪ್ಪ ಬಂದ, ನರಸಿಂಹ ಕಂಬದಿಂದ ಬಂದ, ಅಲ್ಲಿಂದ ಬರಲಿಕ್ಕೂ 1 ಸೆಕೆಂಡ್. ಇದಕ್ಕೆ ದೇವರು. ಅವನಿಗೆ ದೇಶ ಕಾಲಗಳ ತಡೆ ಇಲ್ಲ. ಅವನು ಎಲ್ಲಿಂದ ಎಲ್ಲಿಗೆ ಎಷ್ಟು ವೇಗವಾಗಿ ಬೇಕಾದರೂ ಬರ್ತಾನೆ. ಭಕ್ತರ ಪ್ರಾರ್ಥನೆಗೆ ಭಗವಂತ ಅವರ ಬಳಿಗೆ ಬಂದು ಉದ್ಧಾರ ಮಾಡ್ತಾನೆ. ಓಡಿಕೊಂಡು ಬಂದ ನಾರಾಯಣ ಏನು ಮಾಡಿದ, ಆ ಗಜರಾಜನನ್ನು ಉದ್ಧಾರ ಮಾಡಬೇಕು ಅಂತ ಮೊಸಳೆಗೆ ಚಕ್ರ ತೆಗೆದುಕೊಂಡು ಹೊಡೆದ. ಅವನು ಕಾಲು ಹಿಡ್ಕೊಂಡ್ಬಿಟ್ಟಿದ್ದ. ನಾರಾಯಣ ಅಂದವನು ಆ ಗಜರಾಜ ಮೊಸಳೆಯ ಕತ್ತನ್ನು ಕತ್ತರಿಸಿ ಹಾಕಿದ. ಗಜರಾಜನಿಗೆ ರಿಲೀಫ್ ಆಯ್ತು. ನಾರಾಯಣ ಅಂದ. ಕೊನೆಗೆ ಅವರಿಬ್ಬರಿಗೂ ಮೋಕ್ಷ ಕೊಟ್ಟ. ಗಜೇಂದ್ರ ಮೋಕ್ಷ ಅಂತ ಕಥೆ. ಈ ಕಥೆ ಇಷ್ಟು ಕೇಳಿದ್ರಲ್ಲ, ಇಷ್ಟು ಕಥೆಯನ್ನ ಮನಸ್ಸಲ್ಲಿ ಯಾವಾಗಲೂ ತುಂಬಿಕೊಂಡು ಮಲ್ಕೊಂಡ್ರೆ ಕೆಲವರಿಗೆ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ಮನಸ್ಸಿನಲ್ಲಿ. ಇನ್ಮೇಲೆ ಕೆಟ್ಟ ಕನಸು ಬೀಳಲ್ಲ ಅಂತ. ಡಾಕ್ಟರ್ ಹತ್ರ ಹೋದ್ರೆ ಕೆಟ್ಟ ಕನಸು ಬೀಳುತ್ತೆ ಅನ್ಲಿಕ್ಕೆ ಏನೇನೋ ಬರೆದು ಕೊಡ್ತಾರೆ, ಇಷ್ಟಿಷ್ಟು ಮಾತ್ರೆ ಕೊಡ್ತಾರೆ. ಅಲೋಪತಿ ಮಾತ್ರೆ, ವೈಕುಂಠ ಯಾತ್ರೆ ಅಂತ ಹೇಳಿದೆ ನಾನು. ತಗೊಂಡ್ರು ಹೋಗ್ತಿರ್ಬೇಕು ಮೇಲೆ. ಇದೇನೂ ಇಲ್ಲ, ಭಾಗವತ ಸಿಂಪಲ್ ಡೋಸೇಜ್. ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳ್ರಿ, ನಿಮ್ ಕೆಟ್ಟ ಕನಸೆಲ್ಲ ಪರಿಹಾರ ಆಗುತ್ತೆ. ಗಜೇಂದ್ರ ಮೋಕ್ಷದ ಕಥೆ ಕೇಳಿ ನಿಮ್ಮ ಮನೆಯ ದುಃಖಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟು ಅದ್ಭುತವಾದ ವರವನ್ನ ಗಜರಾಜನಿಗೆ ಕೊಟ್ಟಿದ್ದಲ್ಲ, ಸಮಾಜಕ್ಕೆ ಕೊಟ್ಟ. ಒಬ್ಬ ಭಕ್ತ ಕರೆದಾಗ, ಪುಂಡರೀಕ ಕರೆದ, ವಿಠ್ಠಲ ಬಂದು ಅವನಿಗೆ ಮಾತ್ರ ಅನುಗ್ರಹ ಮಾಡಲಿಲ್ಲ. ಈ ಪ್ರಾಂತ್ಯದ ಮಹಾರಾಷ್ಟ್ರದ ಆಸುಪಾಸಿನ ಜನಗಳಿಗೆ ಮಾತ್ರ ಅಲ್ಲ, ವಿಶ್ವವ್ಯಾಪಿಯಾಗಿ ವಿಠ್ಠಲ ಅನುಗ್ರಹ ಮಾಡ್ತಾ ಇದ್ದಾನೆ ಒಬ್ಬ ಪುಂಡರೀಕನ ಭಕ್ತಿಗೆ. ಇದು ದೇವರ ಕಾರುಣ್ಯ. ತನ್ನವರ ಬಳಿಗೆ ಬಂದು ಒದಗುವನು ಭಕ್ತರವಸರ ಕಮರಗಣ ಸಹಿತ. ದೇವತೆಗಳ ಪರಿವಾರವನ್ನೆಲ್ಲ ಕರ್ಕೊಂಡು ಬಂದು ಇಷ್ಟು ದಿನ ಗಜರಾಜ ಯಾವ ಬ್ರಹ್ಮ, ಯಾವ ರುದ್ರ, ಯಾವ ಇಂದ್ರ, ಯಾವ ಚಂದ್ರ, ಯಾವ ಸೂರ್ಯ, ಯಾವ ಅಗ್ನಿ, ಯಾವ ಯಮ, 100 ಮಂದಿ ದೇವತೆಗಳ ಹೆಸರು ಹೇಳಿದ್ನೋ ಯಾರೂ ಬಂದಿರಲಿಲ್ಲ. ಈಗ ನಾರಾಯಣ ಬಂದಾಗ ಅವರೆಲ್ಲ ಓಡ್ಕೊಂಡು ಬಂದರು. ನಮ್ಮ ದೇಶದಲ್ಲೂ ಹಾಗೆ ಎಷ್ಟು ಸಲ ನಾವು ಸಚಿವರನ್ನು ಕರಿತೀವಿ, ಮುಖ್ಯಮಂತ್ರಿಯನ್ನು ಕರಿತೀವಿ. ನಮ್ಮೂರಿಗೆ ಪ್ರಧಾನಿ ಬಂದ್ರು ಅಂದ್ರೆ ಅವರೆಲ್ಲ ತಾವಾಗೇ ಬರ್ತಾರೆ, ಅವ್ರನ್ನ ಯಾರನ್ನೂ ಕರೆಯಲೇಬೇಕಾಗಿಲ್ಲ. ಹಾಗೆ ಆ ದೇವರು ಬಂದ್ರೆ ಆ ಪರಿವಾರದವರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಗಜರಾಜನಿಗೂ ಮೋಕ್ಷ ಕೊಟ್ಟ, ಆ ಮೊಸಳೆಗೂ ಮೋಕ್ಷ ಕೊಟ್ಟನಂತೆ. ಅಲ್ಲ, ಕರೆದಿದ್ದು ಆ ಗಜರಾಜ, ಆ ಮೊಸಳೆಗೆ ಯಾಕೆ ಮೋಕ್ಷ ಕೊಟ್ಟ ಅಂದ್ರೆ, ನಾರಾಯಣ ಅಂತ ಹೇಳುವ ಆನೆಯ ಕಾಲನ್ನ ಮೊಸಳೆ ಹಿಡ್ಕೊಂಡಿತ್ತಲ್ವಾ, ಯಾರು ನಾರಾಯಣ ಅಂತ ಹೇಳ್ತಾರೆ ಅವ್ರ ಪಾದ ನೀವು ಮುಟ್ಟಿದ್ರೆ ನಿಮಗೂ ಮೋಕ್ಷ ಕೊಡ್ತೀನಿ ಅಂತ ಪಾಠ ಮಾಡ್ಲಿಕ್ಕೆ ಅದಕ್ಕೂ ಮೋಕ್ಷ ಕೊಟ್ಟನಂತೆ ದೇವರು. ದೇವರನ್ನ ಸ್ತೋತ್ರ ಮಾಡೋರಿಗೆ ನಮಸ್ಕಾರ ಮಾಡಿ, ಅವರಿಗೂ ಒಳ್ಳೇದಾಗುತ್ತೆ. ತಸ್ಯ ಯಜ್ಞ ವರಾಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ. ದೇವರಿಗೆ ನಮಸ್ಕಾರ ಮಾಡುವ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡಿದ್ರು ನಮಗೆ ಒಳ್ಳೇದಾಗುತ್ತೆ ಅನ್ನುತ್ತೆ ಭಾಗವತ. ತಾನಾಗೇ ಬರ್ತಾನೆ. ಎಷ್ಟೇ ನಾವು ಈ ಪುರಾಣ ಭಕ್ತಿಯಿಂದ ಹೇಳಿದ್ರು, ಇವತ್ತು ಕಲಿಯುಗ, ಕಮ್ಯುನಿಸ್ಟ್ ಯುಗ ಇದು. ಒಂದು ಉಲ್ಟಾ ಪ್ರಶ್ನೆ ಕೇಳೋರು ಇದ್ದೇ ಇರ್ತಾರೆ. ಹಿಂಗೆ ಒಬ್ರು ಆಚಾರ ಪ್ರವಚನ ಮಾಡ್ಬೇಕಾದ್ರೆ ಕೇಳಿದ್ರಂತೊಬ್ಬ, ಅಲ್ಲ ನೀವು ಹೇಳಿದ ಕಥೆಯಲ್ಲಿ ನಮ್ಗೆ ವಿಶ್ವಾಸ ಬರಲಿಲ್ಲ. ದೇವರು ಬ್ರಹ್ಮ ವಿಷ್ಣು, ಅವನು ವಿಷ್ಣು ಸಾಕ್ಷಾತ್ ನಾರಾಯಣ ವಿಷ್ಣು ಇದ್ದಾನೆ. ಅವನು ಬ್ರಹ್ಮ ರುದ್ರ ಇಂದ್ರ ಅಗ್ನಿ ಎಲ್ಲರಿಗೂ ಅವನು ಗುರು ಆಗಿದ್ದಾನೆ. ಅವನ ಪರಿವಾರ ದೇವತೆಗಳು ಎಲ್ಲಾ ದೇವತೆಗಳು ಅಂತ ಹೇಳ್ತೀರಿ. ಹೀಗಿದ್ದಾಗ ಒಂದು ಆನೆ ನಾರಾಯಣ ಅಂತ ಬಾಯಿ ಪಡ್ಕೊಂಡ್ರೆ ದೇವರೇ ಯಾಕೆ ಕೂಡು ಬರ್ತಾನೆ? ಒಬ್ಬ ಯಜಮಾನ ಮಾಲೀಕ 10 ಎಕರೆ ತೋಟ ಇಟ್ಕೊಂಡು 20 ಜನ ಕೆಲಸ ಇಟ್ಕೊಂಡಿದ್ರೆ, ಏನಾದ್ರು ಕೆಲಸ ಇದ್ರೆ ಫೋನ್ ಮಾಡಿ ಹೋಗೋದೇನೋ ಗಲಾಟೆ ಮಾಡ್ಲಿಕ್ಕತ್ತಾರ, ಹೋಗು ಅಂತ ಕಳಿಸ್ತಾನೆ. ಅವ ಹೋಗಂಗಿಲ್ಲ. ಇಂಥದ್ದು 14 ಲೋಕದ ಒಡೆಯ ನಾರಾಯಣ ಆ ಆನೆ ಕರೆದ್ರೆ ಓಡ್ ಹೋಗ್ತಾನೆ ಅಂದ್ರೆ ಇದು ಯಾಕೋ ಕಥೆ ಸರಿ ಇಲ್ಲ, ಆ ನಾರಾಯಣದ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಕಾಣ್ತದೆ ಅಂತ ಒಬ್ಬ ಛೇಡಿಸಿದ್ನಂತೆ.
ಅದಕ್ಕೆ ಅವ್ರು ಪ್ರವಚನ ಮಾಡೋರು ಸುಮ್ಮನೆ ಇದ್ರಂತೆ. ಮರುದಿನ ಮತ್ತೆ ಬಂದ. ಬರ್ಬೇಕಾದ್ರೆ ಹಠ ಮಾಡಿ ಅವನ ಜೊತೆಗೆ ಒಂದು ಮಗುನೂ ಬಂದಿತ್ತಂತೆ. ಇದು ಪ್ರವಚನ ಕೇಳ್ತಾ ಕೂತಿದ್ದಾನೆ. ಅವನ ಪ್ರಶ್ನೆ ಕೇಳಿದವನು, ಅವನ ಮಗ ಬೀದಿಲಿ ಆಟ ಆಡ್ತಾ ಇದ್ದಾನೆ ಪ್ರವಚನದ ನಡುವೆ. ಇದ್ದಕ್ಕಿದ್ದಾಗಿ ಒಂದು ಮಗು ಬಿದ್ದ ಶಬ್ದ ಕೇಳಿಸ್ತು. ಎಲ್ಲರೂ ಗಾಬರಿ ಆದ್ರು. ಮಗು ಎಲ್ಲಿಂದಲೋ ಬೀಳ್ತು, ಪೌಂಟಣಿಗಿಂದ ಕೆಳಗೆ ಬೀಳ್ತು. ಅದು ಕೊನೆಗೆ ಹೋಗಿ ನೋಡ್ತಾರೆ, ಅವನು ಏನ್ ನಿನ್ನೆ ಪ್ರಶ್ನೆ ಕೇಳಿದ್ದ ಅವನ ಮಗನೇ ಬಿದ್ದಿದ್ದಂತೆ. ಅವನು ದೊಡ್ಡ ಶ್ರೀಮಂತ, ಅವನಿಗೆ 16 ಜನ ಸೇವಕರಿದ್ದಾರೆ. ಅವರೆಲ್ಲ ಮಗುನ ಎತ್ತಿ ತೊಡೆ ಮೇಲೆ ಇಟ್ಟಿಸ್ಕೊಂಡು, ಏನೂ ಆಗಿಲ್ಲ ಮಗುವಿಗೆ. ಪ್ರವಚನ ಮಧ್ಯೆ ಎದ್ದು ಓಡ್ ಹೋದನಂತ. ಅವಾಗ ಆಚಾರ್ಯ ಕೇಳಿದ್ರಂತೆ, ಅಲ್ಲಪ್ಪ ನಿನಗೆ 10 ಜನ ಪರಿಚಾರಕರಿದ್ರು, ನಿನ್ನ ಮಗ ಬಿದ್ದಾಗ ನೀನೇ ಯಾಕೆ ಕೊಡೋದಿ? ಅಲ್ಲ, ಅವನು ನನ್ನ ಮಗ, ನಾನೇ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಹೋದೆ. ಅದಕ್ಕೆ ಪುರಾಣ ಹೇಳುವ ಆಚಾರ್ಯ ಹೇಳಿದ್ರಂತೆ, ಜಗತ್ತಿನಲ್ಲಿರುವ ಇರುವೆ, ಆನೆ, ಒಂಟೆ, ಕತ್ತೆ, ಮನುಷ್ಯ, ದಾನವ, ಮಾನವ, ಬ್ರಹ್ಮ, ರುದ್ರ ಎಲ್ಲರೂ ದೇವರ ಮಕ್ಕಳೇ ಆದ್ರಿಂದ ವಿಷ್ಣುವೇ ಓಡಿ ಬರ್ತಾನೆ ತನ್ನ ಮಕ್ಕಳನ್ನು ರಕ್ಷಣೆ ಮಾಡ್ಲಿಕ್ಕೆ. ಅವನ ಕಾರುಣ್ಯ ಅದು. ನಿಮಗೆ ಹತ್ತಿರ ವಿಠಲ ಇದ್ದಾನೆ. ಇಲ್ಲಿಗೆ ಸಂಬಂಧಪಟ್ಟ ಒಂದು ಕತೆ ಹೇಳ್ತೇನೆ. ಒಬ್ಬ ಕೂರ್ಮ ಬ್ರಾಹ್ಮಣ ಅಂತ. ಕೂರ್ಮ ಅಂದ್ರೆ ಗೊತ್ತು ನಿಮಗೆ, ಟಾಟಾಯಿಸ್ ಕೂರ್ಮ. ಅದು ನಿಧಾನ ನಡ್ಕೊಂಡು ಹೋಗುತ್ತೆ, ಹೆಜ್ಜೆಯ ಮೂಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗುತ್ತೆ, ನಿಧಾನ ಹೋಗುತ್ತೆ. ಒಬ್ಬನಿಗೆ ಕೂರ್ಮ ಬ್ರಾಹ್ಮಣ ಅಂತ ಕರಿತಿದ್ರು. ಯಾಕೆಂದ್ರೆ ಅವನಿಗೆ ಕಾಲಿಲ್ಲ, ತೆವಳ್ಕೊಂಡು ಹೋಗ್ತಿದ್ದ. ಎಲ್ಲರೂ ಈ ಆಷಾಢ ಶುದ್ಧ ಏಕಾದಶಿ, ದ್ವಾದಶಿ ಪಂಡ್ರಾಪುರನಿಗೆ ದೊಡ್ಡ ಉತ್ಸವ ಅದು. ತಲೆ ಮೇಲೆ ದಿಂಡಿ ಉತ್ಸವ, ತಲೆ ಮೇಲೆ ತುಳಸಿ ಗಿಡ ಇಟ್ಕೊಂಡು ಹೋಗ್ತಾರೆ ಎಲ್ಲ. ನಾನು ನೋಡಿದ್ದೇನೆ ತುಂಬಾ. ಇಲ್ಲಿ ಯಾತ್ರೆಗೆ ಹೋಗೋರು ವಿಠಲನ ಭಕ್ತರನ್ನು ನೋಡಿ ಪಂಡ್ರಾಪುರಕ್ಕೆ ನಾವು ಯಾತ್ರೆ ಮಾಡ್ಕೊಂಡು ಹೋಗಿದ್ದು ಒಂದ್ಸಲಿ. ಒಬ್ಬ ಕೂರ್ಮ ಬ್ರಾಹ್ಮಣ ಪ್ರತಿ ವರ್ಷ ಯಾತ್ರೆಗೆ ಹೋಗೋರು ನೋಡಿ ಅವನಿಗೊಂದು ಮನಸ್ಸಾಯ್ತಂತೆ. ಕೊಲ್ಹಾಪುರದ ಹತ್ರ ನಡೆದ ಕಥೆ ಇದೆ. ಕೊಲ್ಹಾಪುರದಿಂದ ಪಂಡ್ರಾಪುರಕ್ಕೆ ಒಂದು 130 ಕಿಲೋಮೀಟರ್ ಆಗ್ಬೋದು. ನಾನು ಬರ್ತೀನಿ ಅಂತ ಹೊಂಟ. ಅವನ ಜೊತೆಗೆ ಯಾರು ಯಾತ್ರೆ ಮಾಡ್ತಾರೆ? ಅವನ ಹೆಜ್ಜೆ ಸಾಗೋದೇ ಇಲ್ಲ. ಪ್ರತಿದಿನ ಒಂದು ಪಾದಯಾತ್ರೆ ಅಂದ್ರೆ 25ರಿಂದ 30 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಪಾದಯಾತ್ರೆಗೆ ಹೋಗ್ಬೇಕಾದ್ರೆ. ಆ ಕೂರ್ಮ ಬ್ರಾಹ್ಮಣನಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಬೇಕು ಅನ್ನೋ ಆಸೆಯೋ ಆಸೆ ಅವನಿಗೆ. ಕೈಯಲ್ಲಿ ತೆವಳ್ಕೊಂಡು ಹೋಗ್ತಾನಂತ. ಆ ದ್ವಾದಶಿ ದಿವಸ, ಆಷಾಢ ಶುದ್ಧ ದ್ವಾದಶಿ, ವಿಠ್ಠಲನ ಉತ್ಸವ ನೋಡ್ಬೇಕು ಅಂತ ಹೊಂಟ. 15 ದಿನದ ಮೊದಲು ಹೊರಟ. ಕಾಲಿಲ್ಲ, ದಿನಾ ತೆವಳ್ಕೊಂಡು ಹೋಗ್ತಿದ್ದ. ಎಲ್ಲಾರು 30 ಕಿಲೋಮೀಟರ್ ನಡೆದ್ರೆ ಇವನಿಗೆ ರಾತ್ರಿ ಆಗೋದ್ರೊಳಗಡೆ ತೆವಳ್ಕೊಂಡು 1.5 ಕಿಲೋಮೀಟರ್ ಹೋಗ್ತಿದ್ನಂತೆ. ಅದ್ರ ಮೇಲೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೊದಲನೇ ದಿನ ರಾತ್ರಿ 12 ಗಂಟೆ ಆಯ್ತು. ಅಳು ಬಂತಂತ ಅವನಿಗೆ. ಅಯ್ಯೋ, ಎಲ್ಲಾರ್ಗು ದೇವ್ರು ಕಾಲು ಕೊಟ್ಟಿದ್ದಾನೆ ನಡಿಲಿಕ್ಕೆ, ನನಗೆ ಕಾಲು ಕೊಡ್ಲಿಲ್ಲ, ಏನ್ ಮಾಡ್ಲಿ ಅಂತ ದುಃಖಪಟ್ಟು ಮನೆಗೆ ಹೋಗಲಾರ. ಮುಂದೆ ಅವನಿಗೆ ಹೋಗ್ಲಿಕ್ಕೆ ತಾಕತ್ತಿಲ್ಲ, ಅಲ್ಲೇ ಕುಸಿದು ಬಿದ್ದ. ಅವಾಗ ಒಬ್ಬ ಶ್ರೀಮಂತ ಬಂದು, ಯಜಮಾನ ಬಂದು ಎಬ್ಬಿಸ್ತಾನಂತೆ. ಏನು ಯೋಚನೆ ಮಾಡಬೇಡ ಕೂರ್ಮ ಬ್ರಾಹ್ಮಣ, ನಿನಗೆ ಹಾಸಿಗೆ ಕೊಡ್ತೀನಿ, ದಿಂಬು ಕೊಡ್ತೇನೆ, ತಿನ್ಲಿಕ್ಕೆ ಆಹಾರ ಕೊಡ್ತೀನಿ. ನಿನ್ನ ಕೈಲಿ ಎಷ್ಟು ಶಕ್ಯವೋ ಅಷ್ಟು ಪಾದಯಾತ್ರೆ ಮಾಡು. ವಿಠ್ಠಲ ನಿನಗೆ ಒಲಿತಾನೆ. ನಿನ್ ಶ್ರದ್ಧಾಭಕ್ತಿಗಳಿಗೆ ದೇವರು ಒಲಿತಾನೆ. ಅವನು ಒಲಿಯೋ ಹಾಗೆ ಯಾರು ಒಲಿಯಲ್ಲ. ಯಾರ ಮಾತು ಕೇಳಬೇಡ. ಎಲ್ಲಾರು ತಮಾಷೆ ಮಾಡಿದ್ರಂತೆ. ನೀನೆಲ್ಲಿ ನಡೀತೀಯೋ? 15 ದಿನದಲ್ಲಿ 130 ಕಿಲೋಮೀಟರ್ ತೆವಳ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ನೀನ್ ಎಂಥ ಮೂರ್ಖ ಇದ್ದಿ ಅಂತ ದಾರಿಯವರೆಲ್ಲ ಬೈಯೋರಂತೆ. ಆದ್ರೆ ಯಜಮಾನ ಮಾತ್ರ ಬಂದು ದಿನ ಒಂದು ತಲೆದಿಂಬು ಕೊಡ್ತಿದ್ದ, ಚಾಪೆ ಕೊಡ್ತಿದ್ದ. ನೀನು ಎಲ್ಲಿರ್ತೀಯ ಅಲ್ಲಿ ನಾನು ನಿನಗೆ ಅನುಕೂಲ ಮಾಡ್ತೇನೆ. ಇವತ್ತು ಎಷ್ಟೋ ಜನ ಅನುಕೂಲ ಮಾಡ್ತಾರೆ. ಇಲ್ಲಿಂದ ಯಾರು ಪದಾರ್ಥ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ, ದಾರಿ ಮಧ್ಯದಲ್ಲಿ ಮನೆನೇ ಬಿಟ್ಕೊಡ್ತಾರೆ. ಅಂತ ಔದಾರಿ ಇದ್ದವ್ರು ಈ ನಾಡಿನಲ್ಲಿ ಇದ್ದಾರೆ. ಆ ತರ ದಿನನಿತ್ಯ ಅವನಿಗೆ ಚಾಪೆ ದಿಂಬು ಆಹಾರ ತಿನ್ಲಿಕ್ಕೆ ಎಲ್ಲ ಒದಗಿಸಿ ಕೊಡ್ತಾ ಇದ್ದ ಯಜಮಾನ. ಆಷಾಢ ಶುದ್ಧ ಏಕಾದಶಿ ಬಂದೇ ಬಿಡ್ತು. ನಾಳೆ ದ್ವಾದಶಿ ಬೆಳಿಗ್ಗೆ ಅಲ್ಲೆಲ್ಲ ಉತ್ಸವ ವೈಭವದಲ್ಲಿ ನಡೆಯುತ್ತೆ. ಈ ಕೂರ್ಮ ಬ್ರಾಹ್ಮಣ ಕೇಳ್ತಾನೆ ಯಜಮಾನನ ಹತ್ರ, ಪಂಡ್ರಾಪುರ ನೀ ಎಷ್ಟು ದೂರ ಇದೆ? ಇನ್ನೂ 60 ಕಿಲೋಮೀಟರ್ ದೂರ ಇದೆ. ನಾನು ನಾಳೆ ಹೋಗಲ್ಲ. ನನಗಿವತ್ತು ಚಾಪೆನೂ ಕೊಡಬೇಡ, ದಿಂಬು ಕೊಡಬೇಡ, ಆಹಾರವೂ ಕೊಡಬೇಡ. ಆ ದೇವರನ್ನು ಸ್ಮರಣೆ ಮಾಡಿ ನಾನು ಪ್ರಾಣ ಬಿಟ್ಬಿಡ್ತೀನಿ. ನಾನು ಏನೋ ದೊಡ್ಡ ಅಪರಾಧ ಮಾಡಿದ್ದೀನಿ, ಅವನ ದರ್ಶನ ಆಗಲಿಲ್ಲ, ನನಗೆ ಕಾಲ್ ಕೊಡ್ಲಿಲ್ಲ ಆ ದೇವರು, ನಾನು ಪ್ರಾಣ ತ್ಯಾಗ ಮಾಡ್ತೀನಿ. ನನ್ನ ಬದುಕಿನಲ್ಲಿ ಅರ್ಥವೇ ಇಲ್ಲ. ಬಾಯಿಗೆ ಬಂದ ಹಾಗೆ ದಾರಿಲಿ ಹೋಗೋರೆಲ್ಲ ಬೈಕೊಂಡು ಹೋದ್ರು ನನ್ನನ್ನ. ನಾನು ಮಾಡ್ತಾ ಇರೋ ಸಾಹಸ ತಪ್ಪು ಅಂತ ಹೇಳಿದ್ರು. ನನಗೆ ಆ ದೇವರು ಒಲುಮೆ ಆಗಲಿಲ್ಲ. ಕಣ್ಣೀರ್ ಹಾಕ್ತಾ ಇದ್ದಾನೆ. ಅವಾಗ ಪ್ರತಿದಿನ ಬಂದು ಯಜಮಾನ ಏನು ತುತ್ತು ಕೊಡ್ತಾ ಇದ್ದ, ದಿಂಬು ಕೊಡ್ತಾ ಇದ್ದ, ಚಾಪೆ ಕೊಡ್ತಾ ಇದ್ದ, ಅವನು ವಿಠ್ಠಲನಾಗಿ ನಿಂತಂತೆ. ಅವರಿಗೆಲ್ಲ ಅಲ್ಲಿ ದರ್ಶನಕ್ಕೆ ಹೋದ್ರು ನಾನು ಕಾಣಲ್ಲ. ನಿನ್ನ ಈ ಸಮರ್ಪಣೆಗೆ ಮೊದಲನೇ ದಿನವೇ ನಾನು ಬಂದಿದ್ದೀನಿ ಅಂತ ಹೇಳಿದ. ಇದು ದೇವರ ಕಾರುಣ್ಯ. ತಾಯಿಯಂತೆ ರಕ್ಷಣೆ ಮಾಡುವ ಕಾರುಣ್ಯ ಆ ಪರಮಾತ್ಮನಲ್ಲಿದೆ. ಸರ್ವಶಕ್ತ, ಸರ್ವಪ್ರಭು.
ನಮ್ಮ ಎಲ್ಲ ಕಷ್ಟಗಳ ಕೂಗನ್ನು ಕೇಳಿಸಿಕೊಳ್ಳುವ ಏಕೈಕ ದೊರೆ ಆ ನಾರಾಯಣ. ಆದರೆ ಇದರಲ್ಲಿ ಒಂದೇ, ಅವನ ಬಗ್ಗೆ ಒಂದು ವಿಶ್ವಾಸ ಇರಬೇಕು. ಭಾಗವತ ಹೇಳುತ್ತೆ, ವಿಶ್ವಾಸ ಫಲದಾಯಕ. ವಿಶ್ವಾಸ ಅಂದ್ರೇನು? ನಂಬಿಕೆ. ಯಾವುದ್ಯಾವುದೋ ಜನಗಳು ಹೇಳ್ತಾರೆ, ಒಂದು ಸ್ವಲ್ಪ ಒಂದು 1,000 ರೂಪಾಯಿ ರೊಕ್ಕ ಕೊಡು, ನಾಳೆ ಕೊಡ್ತೀನಿ. ನಾಳೆನೇ ಕೊಡದಿದ್ರೆ ಇವತ್ತ್ಯಾಕೆ ರೊಕ್ಕ ತೆಗಿತಾನವನು? ನಾಳೆನು ಸುಳ್ಳು ಅಂತ ಅರ್ಥ ಅಷ್ಟೇ. ಅದು ವಿಶ್ವಾಸ ಇಟ್ಕೊಂಡು ಕೊಡ್ತೇವೆ, ಅದು ನಾಳೆ ಬರುವುದೇ ಇಲ್ಲ, ಅದು ನಮಗೂ ರೊಕ್ಕ ಸಿಗೋದೇ ಇಲ್ಲ. ದೇವರಲ್ಲಿ ಹಾಗಲ್ಲ. ದೇವರಿಗೆ ಏನು ಹೆಸರು ಹೇಳಿ? ಗೋವಿಂದ ಅಂತ ಹೆಸರು. ಗೋವಿಂದ ಅಂದ್ರೆ ಅರ್ಥ ಏನು ಹೇಳಿ? ಗೋವುಗಳನ್ನ, ವಿಂದ ಅನ್ನುವ ಶಬ್ದಕ್ಕೆ ಕಾಪಾಡುವವನು ಅಂತ ಅರ್ಥ. ಗೋವುಗಳನ್ನ ರಕ್ಷಣೆ ಮಾಡುವವನು ಅಂತ ಅರ್ಥ. ದೇವರಿಗೆ ಯಾಕೆ ದನ ಮೇಯಿಸೋನು ಅಂತ ಅರ್ಥ. ಇನ್ನು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಗೋವಿಂದ ಅಂದ್ರೆ ಏನೋ ದನ ಮೇಯಿಸೋನು ಅಂತ. ನಾವೇನ್ ಬೈತೀವಿ ಆ ಹೆಸರು ಇಟ್ಕೊಂಡಿದ್ದಾನೆ ದೇವ್ರು. ನನಗೆ ಇದಕ್ಕಿಂತ ಒಳ್ಳೆ ಹೆಸರು ಇನ್ನೊಂದು ಕರಿಬೇಡ್ರಿ ಅಂತಾನೆ. ನೀವು ಬೇರೆ ಯಾವ ಹೆಸರು ಕೇಳಿದ್ರು ಸ್ವಲ್ಪ ಪಾಪ ಪರಿಹಾರ ಮಾಡ್ತೇನೆ, ಗೋವಿಂದ ಅಂದ್ರೆ ಎಲ್ಲಾ ಪಾಪ ಪರಿಹಾರ ಮಾಡ್ತೀನಿ ಅಂತಾನೆ. ಎಂಥ ಕಾರುಣ್ಯ ಅವನ. ನಾವು ದನ ಮೇಯಿಸೋನು ಅಂತ 10 ಸಲ ಹೇಳಿದ್ರೆ ಒಂದ್ಸಲಿ ಸುಮ್ಮನೆ ಇರ್ತೀವಿ, 10ನೇ ಸಲ ಕೋಪ ತಡೆಯಕ್ಕಾಗಲ್ಲ. ಯಾಕೆ ಈ ಹೆಸರಿಟ್ಟುಕೊಂಡ ದೇವರು? ಶಾಸ್ತ್ರ ಹೇಳುತ್ತೆ ನೋಡ್ರಿ, ದನಗಳ ಗುಣ ನನ್ನಲ್ಲಿದೆ ಅಂತಾನೆ ದೇವರು. ಹಸುಗಳು, ಇವತ್ತು ನಾವು ಅನ್ನ ತಿಂತೇವೆ, ಬೇಡದೆ ಇರುವ ಹುಲ್ಲನ್ನ ಅದಕ್ಕೆ ಹಾಕ್ತೇವೆ, ನಮಗೆ ಹುಲ್ಲು ತಿನ್ನಕ್ಕಾಗಲ್ಲ. ಬಾಳೆಹಣ್ಣು ನಾವು ತಿಂತೇವೆ, ಸಿಪ್ಪೆ ಅದಕ್ಕೆ ಹಾಕ್ತೇವೆ. ಅನ್ನ ನಾವು ತಿಂತೇವೆ, ಅದು ತೊಳೆದ ಅಕ್ಕಿಯ ನೀರನ್ನ ಕೊಲಗಚ್ಚು ಅಂತ ಅದಕ್ಕಿಡ್ತೇವೆ. ಎಣ್ಣೆ ನಾವು ಬೋಂಡಾಕಾರ ತಿಂತೀವಿ, ಅದ್ರ ಹಿಂಡಿದ ಹಿಂಡಿಯನ್ನು ತೆಗೆದು ನೀನ್ ತಿನ್ನು ಅಂತ ಕೊಡ್ತೇವೆ. ನಮಗೆ ಯಾವುದು ಬೇಡ, ವೇಸ್ಟೇಜ್, ಚರಟ, ಅದೆಲ್ಲ ದನಗಳಿಗೆ. ಅದನ್ನ ಪ್ರೀತಿಯಿಂದ ತಿಂದ ಹಸು, ಆ ದನ, ಆ ಹಸು ಗೋಮಾತ ಮರುದಿನ ನಮ್ಮ ಜೀವನದಲ್ಲೇ ಕ್ರಿಯೇಟ್ ಮಾಡ್ಲಿಕ್ಕೆ ಆಗದೇ ಇರುವಂತಹ ಅದ್ಭುತವಾದ ಅಮೃತಮಯವಾದ ಹಾಲನ್ನು ನಿರ್ಮಾಣ ಮಾಡಿಕೊಡುತ್ತೆ. ನಾವು ಹಾಕಿದ್ದು ಸಿಪ್ಪೆ, ನಾವು ಹಾಕಿದ್ದು ಹಿಂಡಿ, ನಾವು ಹಾಕಿದ್ದು ಹುಲ್ಲು, ಪ್ರತಿಯಾಗಿ ಗೋಮಾತ ನಮಗೆ ಕೊಟ್ಟಿದ್ದೇನು ಅಂದ್ರೆ ಅಮೃತಮಯವಾದ ಹಾಲನ್ನ. ತಾಯಂದಿರು ತೊಡೆ ಮೇಲೆ ಮಲಗಿಸಿ ಮಕ್ಕಳಿಗೆ ಸರಿಯಾಗಿ 6 ತಿಂಗಳು ಹಾಲು ಕುಡಿಸಲ್ಲ ಈ ಕಲಿಯುಗದಲ್ಲಿ. ಹುಟ್ಟಿನಿಂದ ಸಾಯೋ ತನಕ ನಮ್ಮನ್ನ ತೊಡೆ ಮೇಲೆ ಮಲಗಿಸಿ ಬರೀ ಹಾಲಲ್ಲ, ಹಾಲು, ಮೊಸರು, ತುಪ್ಪ, ತನ್ನ ಬದುಕನ್ನೇ ಮನುಷ್ಯರಿಗೋಸ್ಕರ ಸವೆಸುವ ಏಕೈಕ ತಾಯಿ ಗೋಮಾತ. ಅಂತ ವಿಶ್ವಾಸ ಇದೆ. 70 ರೂಪಾಯಿ ಹುಲ್ಲು ಹಾಕಿದಾಗ ಯಜಮಾನದ ಬಳಿ ಅಗ್ರಿಮೆಂಟ್ ಇಲ್ಲ. ಏ ಹಸು, ನಿನಗೆ 70 ರೂಪಾಯಿ ಹುಲ್ಲು, 30 ರೂಪಾಯಿ ಹಿಂಡಿ ಹಾಕಿನಿ, ನಾಳೆ 150 ರೂಪಾಯಿ ಹಾಲು ಕೊಡ್ತೀನಿ ಅಂತ ಅಗ್ರಿಮೆಂಟ್ ಸೈನ್ ಮಾಡು ಅಂತ ಇಲ್ಲಿ ತನಕ ಯಾವ ಗೋಪಾಲ ಕೇಳಲಿಲ್ಲ. ಮೂಕ ಪ್ರಾಣಿ. ನನ್ನ ಯಜಮಾನ ನನಗೆ ಹಿಂಡಿ ಹಾಕಿದಾನೆ, ಪ್ರಾಮಾಣಿಕವಾಗಿ ಅವನಿಗೆ ಅಮೃತಮಯವಾದ ಹಾಲು ಕೊಡಬೇಕು ಅಂತ ಮರುದಿನ ಅದ್ಭುತವಾದ ಒಂದು ಹಾಲನ್ನ ನಮ್ಮ ಪಾಲಿಗೆ ಹಸು ಕೊಡುತ್ತೆ. ದೇವರು ಹೇಳ್ತಾನೆ, ಇವತ್ತು ಹುಲ್ಲು ಹಾಕಿದ್ರೆ ನಾಳೆ ಹಾಲನ್ನು ಕೊಡುವ ಹಸುವಿನ ಒಡೆಯ ನಾನು. ನೀವಿವತ್ತೇನಾದರೂ ಸ್ವಲ್ಪ ಕರ್ಮ ಮಾಡಿ ನನಗೆ ಅರ್ಪಣೆ ಮಾಡಿದ್ರೆ ನಾಳೆ ನಿಮಗದನ್ನ ರೂಪಾಂತರ ಮಾಡಿ ಅಮೃತದ ಫಲವನ್ನ ನಿಮಗೆ ಕೊಡ್ತೀನಿ ಅಂತ ಪಾಠ ಮಾಡಿ ಗೋವಿಂದ ಅಂತ ಹೆಸರಿಟ್ಟುಕೊಂಡಿದ್ದಾನೆ ದೇವರು. ಎಷ್ಟೊಳ್ಳೆ ಹೆಸರು ನೋಡ್ರಿ. ಹಸು ಆ ಕಡೆ ಹುಲ್ಲು ತಿಂತಾ ಇದೆ, ಈ ಕಡೆಯಿಂದ ಪಾತ್ರೆ ಹಿಡ್ಕೊಂಡೋಗಿ ಹುಲ್ಲು ಹಾಲಾಗುತ್ತೆ, ಅದನ್ನ ಕರ್ಕೊಳ್ಬಹುದು ಕೆಚ್ಚಲಿನಿಂದ ಅಂತ. ಆ ಕಡೆ ಹುಲ್ಲು ತಿನ್ನಬೇಕಾದ್ರೇನೆ ಕೆಚ್ಚಲಿಗೆ ಕೈ ಹಾಕಿ ಕರಿತೀನಿ ಅಂದ್ರೆ ಜಾಡಿಸಿ ಒದಿಯುತ್ತದು. ಒಂದ್ ರಾತ್ರಿ ಕಾಯಿ ಎನ್ನುತ್ತೆ, ಅದು ಮೆಲಕಾಕ್ಬೇಕು. ಅದು ಒಂದ್ ರಾತ್ರಿ ಕಾಯಿ ಎನ್ನುತ್ತೆ. ದೇವರು ಅಷ್ಟೇ, ಇವತ್ ಮಾಡಿದ ಕರ್ಮ ಈಗಲೇ ಫಲ ಕೊಡ್ಲಿ ಅಂದ್ರೆ ಅದೇನು ATM ಅಲ್ಲ ಅಥವಾ ಪೇಟಿಎಂ ಅಲ್ಲ. ಅದು ಇವತ್ ಮಾಡಿದ ಕರ್ಮಕ್ಕೆ ಇನ್ನೊಂದು ರಾತ್ರಿ ಕಾಯಿ ಅಂದ್ರೆ ಇನ್ನೊಂದು ಜನ್ಮ ಕಾಯಿ, ಮುಂದಿನ ಜನ್ಮ ಕೊಡ್ತೀನಿ ಅಂತಾನೆ ದೇವರು. ಇದನ್ನೇ ಶಾಸ್ತ್ರ ಹೇಳುತ್ತೆ, ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ ಧ್ರುವಂ ದೃಣ, ಪ್ರಾಗ್ಜನ್ಮಾರ್ಜಿತ ಸತ್ಕರ್ಮ ಸುಖ ಮೂಲಂ ಧ್ರುವಂ ದೃಣ. ಹಿಂದಿನ ಜನ್ಮದಲ್ಲಿ ನಾವು ಏನು ಇನ್ವೆಸ್ಟ್ ಮಾಡಿದ್ದೇವೆ ಅದು ಮುಂದಿನ ಜನ್ಮದಲ್ಲಿ ದೇವರು ಕೊಡ್ತಾನೆ. ಇವತ್ತೇನು ಹಸು ಹಿಂಡಿ ತಿಂದಿದೆ ಅದರ ಹಾಲನ್ನ ನಾಳೆ ಕೊಡುತ್ತೋ ಹೇಗೋ ಹಾಗೆ. ಅದಕ್ಕೆ ದೇವರು ಆ ಹಸುವಿನ ಎಲ್ಲಾ ಗುಣಗಳು ನನ್ನಲ್ಲಿದೆ. ಆ ಹಸುವಿನ ಜೊತೆಗೆ ಗೋಪಾಲಕನಿಗೆ ವಿಶ್ವಾಸ ಇದೆ, ಅಗ್ರಿಮೆಂಟ್ ಇಲ್ಲ. ಹಾಗೆ ನನ್ನಲ್ಲಿ ವಿಶ್ವಾಸ ಇಡಿ, ಇದು ಅಗ್ರಿಮೆಂಟ್ ಅಲ್ಲ. ಗೋವಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಾರಾಯಣ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ ನಿಮಗೆ ಫಲವನ್ನ ಕೊಡುತ್ತೆ. ಜಗತ್ತಿನಲ್ಲಿಟ್ಟ ವಿಶ್ವಾಸ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನಮ್ಗೆ ಮೋಸ ಮಾಡ್ತಾರೆ. ಗೋವಿಂದನಲ್ಲಿ ಇಟ್ಟ ವಿಶ್ವಾಸ, ಹಾಲು ಅಮೃತಮಯವಾದ ಆ ಹಸು ಗೋಮಾತ ಅಮೃತಮಯವಾದ ಹಾಲನ್ನು ಕೊಡುವ ಹಾಗೆ ಗೋವಿಂದ ನಮಗೆ ಅಮೃತತ್ವವನ್ನೇ ಕರುಣಿಸ್ತಾನೆ. ಇದರ ಬಗ್ಗೆ ನಿಮಗೆ ಎಚ್ಚರ ಇರಲಿ ಅಂತ ಇಷ್ಟನ್ನು ಅರ್ಥ ಮಾಡಿಸಲಿಕ್ಕೆ ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಭಾಗವತದಲ್ಲಿ ಹೇಳ್ತಾರೆ.
ಒಂದೊಂದು ಕಥೆಗಳು ಜೀವಂತ, ಒಂದೊಂದು ಕಥೆಗಳು ನಮ್ಮ ಬದುಕಿನ ಮೌಲ್ಯಗಳೇನು ಅಂತ ಅರ್ಥ ಮಾಡಿಸುವ ಕಥೆಗಳು. ಅಂಥ ಕಥೆಗಳನ್ನು ಹೇಳಿಕೊಂಡು ಬಂದು ಇನ್ನೊಂದು ಕಥೆ ಹೇಳ್ತಾರೆ, ಚಾಕ್ಷುಷ ಮನ್ವಂತರ ಅಂತ, 6ನೆಯ ಮನ್ವಂತರ. ಅವಾಗ ಒಂದು ಘಟನೆ ನಡೆಯುತ್ತೆ, ಎಲ್ಲ ಹರಿಭಕ್ತಿಗೆ ಪೂರಕವಾದ ಕಥೆ ಹೇಳ್ತಾರೆ. ಈ ದೇವತೆಗಳಿಗೂ ದೈತ್ಯರಿಗೂ ಯಾವಾಗಲೂ ಯುದ್ಧ, ಯಾವಾಗಲೂ ಯುದ್ಧ. ಒಂದು ಬಾರಿ ಬಂದು ದೇವತೆಗಳ ಅಳ್ತಾರೆ, ದೇವರೇ ಈ ಗಲಾಟೆ ಸಾಕಾಗಿ ಹೋಗಿದೆ, ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ದೇವರು ಹೇಳ್ತಾನೆ, ಒಂದು ಕೆಲಸ ಮಾಡಿ, ನನಗೂ ಸಾಕಾಗಿದೆ, ಯಾವಾಗಲೂ ಬಂದು ನೀವು ದಮ್ಮಯ್ಯ ದಮ್ಮಯ್ಯ ಅಂತ ಕೇಳಿದ್ ನನಗೂ ಸಾಕಾಗಿದೆ, ಅದಕ್ಕೊಂದು ನಾನೇ ಒಂದು ಚಿಕಿತ್ಸಾ ವಿಧಾನ ಹೇಳ್ತೇನೆ. ನೀವೆಲ್ಲ ಸೇರಿ ಒಟ್ಟಾಗಿ ಒಂದು ಅಮೃತ ಮಥನ ಮಾಡಿ. ಅಮೃತ ಮಥನ ಆದರೆ ಅದು ದೊಡ್ಡ ಕಥೆ ಇದೆ. ಮಂದರ ಪರ್ವತ ಅಂತ ಒಂದು ಬೆಟ್ಟ ಇದೆ, ಕ್ಷೀರ ಸಮುದ್ರ ಅಂತ ಒಂದು ಸಮುದ್ರ ಇದೆ. ಆ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನು ತಂದು ಕಡಗೋಲನ್ನಾಗಿ ಬಿಟ್ಟು, ಕಡಿಯುವ ಒಂದು ಕೋಲನ್ನಾಗಿ ಬಿಟ್ಟು 100 ವರ್ಷಗಳ ಕಾಲ, ಅಂದ್ರೆ ಮನುಷ್ಯಮಾನದಲ್ಲಿ 1000 ವರ್ಷಗಳ ಕಾಲ ಮಥನ ಮಾಡಬೇಕು. ನೀವು ಚೆನ್ನಾಗಿ ಕಡಿಬೇಕು, ಆವಾಗ ಅಮೃತ ಹುಟ್ಟುತ್ತೆ. ಚೆನ್ನಾಗಿ ಆ ಮಂದರ ಪರ್ವತದಿಂದ ನೀವು ಮಥನ ಮಾಡಿದಾಗ ಕೆಳಗಿಂದ ಒಂದು ಅಮೃತ ಎಸೆನ್ಸ್ ಬರುತ್ತೆ, ಮಜ್ಜಿಗೆ ಕಡ್ದಾಗ ಬೆಣ್ಣೆ ಬರೋ ಹಾಗೆ. ಅದನ್ನು ನೀವು ಪಾನ ಮಾಡಿದ್ರೆ, ಅದನ್ನು ಕುಡಿದು ಬಿಟ್ರೆ ಆ ಅಮೃತವನ್ನ, ನಿಮಗೆ ಸಾವೇ ಬರಲ್ಲ. ಅಂಥ ಒಂದು ಕೆಲಸ ನೀವು ಮಾಡಿ. ಅದಕ್ಕೆ ದೇವತೆಗಳು ಹೇಳ್ತಾರೆ, ನಮಗೆ ಬಲ ಕಡಿಮೆ ಇದೆ, ಅಷ್ಟು ದೊಡ್ಡ ಮಂದರ ಪರ್ವತ ಹೊತ್ತು ತರುವುದು ಹೇಗೆ, ಕಡಿಯೋದು ಹೇಗೆ? ಇವತ್ತು ಸಣ್ಣ ಕಡಗೋಲು ಕೊಟ್ಟರು ಕಡಿಯುವ ಪದ್ಧತಿ ನಿಂತೋಗಿದೆ. ನಂದಿನಿ ಪ್ಯಾಕೆಟಲ್ಲಿ ಬೆಣ್ಣೆ ಬರುತ್ತೆ, ಇವತ್ತು ಕಡಿಯುವ ಪದ್ಧತಿ ನಿಂತೋಗಿದೆ. ಅಷ್ಟು ದೊಡ್ಡ ಮಂದರ ಪರ್ವತ ಕಡಿಯೋದು ಹೇಗೆ? ಅದಕ್ಕೆ ದೇವರು ಹೇಳಿದ, ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ, ದೈತ್ಯರ ಸಹಾಯ ತಗೊಳ್ಳಿ, ನಾನೇ ಇನ್ವೆಸ್ಟ್ ಮಾಡಿದ ಶಕ್ತಿ ಅದು. ದೈತ್ಯರನ್ನು ಸೃಷ್ಟಿ ಮಾಡಿದವನು ನಾನೇ, ನಿಮ್ಮನ್ನು ಸೃಷ್ಟಿ ಮಾಡಿದವನು ನಾನೇ. ದೈತ್ಯರನ್ನ ಸೇರಿಸ್ಕೊಳ್ಳಿ ಮಥನದಲ್ಲಿ. ಅಲ್ಲ, ಇನ್ವೆಸ್ಟ್ಮೆಂಟ್ ಇಬ್ಬರದ್ದು ಆದ್ರೆ ಇಂಟ್ರೆಸ್ಟ್ ಇಬ್ಬರಿಗೆ ಕೊಡ್ಬೇಕಲ್ಲ ಅಂತ ಕೇಳ್ತಾರ ಅವರು. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲ ಇಲ್ಲ, ಅದು ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಂದೇ, ಅದು ಅವ್ರಿಗೆ ನಾನೇನು ಅಮೃತ ಕೊಡಬೇಕು ಅಂತ ರೂಲ್ಸ್ ಇಲ್ಲ. ನೀವು ಮಥನ ಮಾಡಿ, ಕೊನೆ ತನಕ ನಾನು ನೋಡ್ಕೊಳ್ತೇನೆ. ಆದರೆ ಒಂದು ನಿಯಮ, ನೀವು ನನ್ನ ಪಾದ ಸ್ಮರಣೆಯನ್ನ ಮರಿಬಾರ್ದು. ನನ್ನ ಪಾದ ಮರೆತ್ರೋ, ನನ್ನನ್ನ ಮರೆತ್ರೋ ನಿಮ್ಗೆ ಅಮೃತ ಸಿಗಲ್ಲ. ದೈತ್ಯರಿಗೂ ನಿಮಗೂ ಏನು ವ್ಯತ್ಯಾಸ ಅಂದ್ರೆ, ಕೆಲಸ ಇಬ್ರು ಮಾಡ್ತೀರಿ. ದೇವತೆಗಳು ಕೆಲಸ ಮಾಡ್ತಾರೆ, ದೈತ್ಯರು ಕೆಲಸ ಮಾಡ್ತಾರೆ. ದೇವತೆಗಳು ದೇವರ ಅನುಗ್ರಹದಿಂದ ಅಂತ ಅವನು ಸ್ಮರಣೆ ಮಾಡ್ಕೊಳ್ತಾರೆ, ದೈತ್ಯರು ನೆನಪು ಮಾಡ್ಕೊಳ್ಳಲ್ಲ. ಮನೆಗೆ ಬಂದ ಅತಿಥಿಗಳಿಗೆ ಒಂದು ಲೋಟ ಹಾಲು ಕೊಡಿ, ಒಂದು ಲೋಟ ನೀರು ಕೊಡಿ. ಸುಮ್ಮನೆ ಕೊಟ್ರೆ ಅದು ದೈತ್ಯರ ವ್ಯಾಪಾರ ಆಗುತ್ತೆ. ಇದು ಅದರಲ್ಲಿ ಕೊಟ್ಟ ವ್ಯಕ್ತಿಯಲ್ಲಿ, ತೆಗೆದುಕೊಂಡ ವ್ಯಕ್ತಿಯಲ್ಲಿ ವಿಠ್ಠಲ ಇದ್ದಾನೆ ಅಂತ ಕೊಟ್ರೆ ಅದೇ ದೇವರ ಪೂಜೆ ಆಗುತ್ತೆ. ದೇವರ ಪೂಜೆ ಅಂದ್ರೆ ಮಂಗಳಾರತಿ, ಹೂದೀಪ, ಬತ್ತಿ ಹಾಕಿ ಅಲ್ಲೇ ಗಂಟಾಮಣಿ ಅಳ್ಳಾಡಿಸಿದಾಗಲೇ ದೇವರಲ್ಲ. ಮಾನವೀಯ ಮೌಲ್ಯಗಳು ದೇವರೇ. ಒಬ್ಬ ವ್ಯಕ್ತಿ ಮನೆಗೆ ಹಸಿದು ಬಂದಿದ್ದಾನೆ, ಬಾಯಾರಿಕೆಯಿಂದ ಬಂದಿದ್ದಾನೆ, ಅವನಿಗೊಂದು ಲೋಟ ನೀರು ಕೇಳಿದಾನೆ, ಕೊಡ್ಬೇಕಾದ್ರೆ ಅವನು ಒಳಗಡೆ ವಿಠ್ಠಲ ಇದ್ದಾನೆ ಅಂತ ಕೊಡ್ರಿ, ಅವನು ಪ್ರೀತನಾಗಿ ಹೋಗ್ತಾನೆ. ಎಷ್ಟು ಚೆನ್ನಾಗಿದೆ ವೇದಾಂತ. ಒಂದು ಸಣ್ಣ ಕತೆ ಹೇಳ್ತೇನೆ. ಇಬ್ರು ಅಣ್ಣ ತಮ್ಮ ಕಾಶಿ ಯಾತ್ರೆ ಮಾಡಿದ್ರಂತೆ. ಕರ್ನಾಟಕದಿಂದ ಕಾಶಿ ಯಾತ್ರೆಗೆ 4 ತಿಂಗಳು ಹಿಡಿತಂತೆ. ಒಂದು ನಿಯಮ, ಕಾಶಿಯಲ್ಲಿ ಸ್ನಾನ ಮಾಡಿ ಆ ವಿಶ್ವನಾಥನಿಗೆಲ್ಲ ಆರಾಧನೆ ಮಾಡಿ ಕಾಶಿಯಿಂದ ನೀರಂತಂದು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅಲ್ಲಿಂದ ಮತ್ತೆ ಹೊಂಟ್ರಂತೆ. ಒಂದು 3 ತಿಂಗಳಾಯ್ತಂತೆ ಅವರು ರಾಮೇಶ್ವರ ತನಕ, ಕಾಶಿಯಿಂದ ರಾಮೇಶ್ವರ ತನಕ ಬರಬೇಕಾದ್ರೆ 3 ತಿಂಗಳು ಹಿಡಿತು. ಆ ಗಂಗೆ ಹೊತ್ಕೊಂಡು 5-5 ಲೀಟರ್ ಗಂಗೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ರಾಮೇಶ್ವರ 2 ಕಿಲೋಮೀಟರ್ ಇದೆ. ಅಷ್ಟರೊಳಗಡೆ ಒಂದು ದಾರಿಯಲ್ಲಿ ಒಂದು ಒಂಟೆ ಸಾಯ್ತಾ ಬಿದ್ದಿತ್ತಂತೆ, ನೆರಳಾಡ್ತಾ ಇದೆ. ನೀರಿಲ್ಲ ಆ ಪ್ರದೇಶದಲ್ಲಿ, ಎಲ್ಲ ಸಮುದ್ರದ ನೀರು ದೂರ ಇದೆ. ಸಮುದ್ರದ ನೀರು ಕುಡಿಯಕ್ಕಾಗಲ್ಲ, ಸಿಹಿ ನೀರು ಬೇಕಾಗಿತ್ತು, ಮಿನರಲ್ ವಾಟರ್ ಇಲ್ಲ. ಆ ಒಂಟೆ ಸಾಯ್ತಾ ಇದೆ. ಅವಾಗ ದಾರಿಯಲ್ಲಿ ಹೇಳಿದ್ರಂತೆ, ನಾವು ಸಾಯ್ತಾ ಇದೀವಿ, ಈ ಪ್ರದೇಶದಲ್ಲಿ ನೀರಿಲ್ಲ, ಒಂಟೆ ಕೊಡ್ಲಿಕ್ಕೆ ನೀರಿಲ್ಲ, ಕೊಡೋದಾದ್ರೆ ನೀವು ಕೊಡ್ರಿ, ಅದು ಬದುಕುತ್ತೆ ಒಂಟೆ. ಅಣ್ಣ ತಮ್ಮಂದ್ರು ಮುಖ ಮುಖ ನೋಡ್ಕೊಂಡ್ರಂತೆ. ಅಣ್ಣ ಹೇಳಿದ್ನಂತೆ, ತಮ್ಮ ನೀನ್ ಕೊಡು ಅಂತ. ತಮ್ಮ ಹೇಳಿದ್ನಂತೆ, ನೀನ್ ಕೊಡು. ಕೊನೆಗೆ ಅಣ್ಣ ಹೇಳಿದಂತೆ, ಇಬ್ರು ಅರ್ಧ ಕೊಡೋಣ ಅಂತ. ಅದಕ್ಕೆ ತಮ್ಮ ಹೇಳಿದಂತೆ, ಕೊಡುವುದಾದ್ರೆ ಅರ್ಧ ಕೊಡ್ತೀಯೋ ಪೂರ್ಣ ಕೊಡ್ತೀಯೋ ನೀನ್ ಕೊಡು. ನಾನು ಮಾತ್ರ ಇಷ್ಟು ಕಷ್ಟಪಟ್ಟು 7 ತಿಂಗಳು ಪಾದಯಾತ್ರೆ ಮಾಡಿದ ಈ ಪುಣ್ಯ ಜಲವನ್ನ ವಿಶ್ವೇಶ್ವರನಿಗೆ, ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕಾಗಿದೆ. ನಾನು ಖಂಡಿತ ಈ ನೀರನ್ನ ಆ ಒಂಟೆಗೆ ನಾನು ಹಾಕಲ್ಲ, ನೀನು ಹಾಕುದಾದ್ರೆ ಹಾಕು ಅಂತ ತಮ್ಮ ಮುಂದೆ ಹೊಂಟ. ಅಣ್ಣ ಏನ್ ಮಾಡಿದ, ಅಯ್ಯೋ ಆ ರಾಮೇಶ್ವರದಲ್ಲಿರುವ ಈಶ್ವರ
ಬರೀ ಲಿಂಗದಲ್ಲಿ ಸನ್ನಿಹಿತನಾಗಿಲ್ಲ, ಎಲ್ಲಾ ಜೀವನಲ್ಲೂ ಸನ್ನಿಹಿತನಾಗಿದ್ದಾನೆ. ಒಂಟೆಯಲ್ಲಿ ಯಾಕೆ ಈಶ್ವರನನ್ನು ನೋಡಬಾರದು? ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳ್ತಾನೆ, ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನಃ. ನಾಯಿಯಲ್ಲೂ ದೇವರಿದ್ದಾನೆ, ಕಲ್ತುಕೊಂಡು ಹೊಡಿಬೇಡ್ರಿ ನಾಯಿಗೆ. ಆನೆಯಲ್ಲೂ ದೇವರಿದ್ದಾನೆ, ಮಾನವನಲ್ಲೂ ದೇವರಿದ್ದಾನೆ. ಆ ಪ್ರಜ್ಞೆ ನಮಗಿರಬೇಕು ಅನ್ನುವ ಎಚ್ಚರದಲ್ಲಿ ಒಂಟೆ ಬಾಯಿಗೆ ನೀರು ಹಾಕಿದ್ರೆ ಅಲ್ಲಿ ಒಂಟೆ ಇರಲಿಲ್ಲ, ರಾಮೇಶ್ವರನೇ ಎದುರಿಗೆ ಬಂದು ನಿಂತಿದ್ದನು. ಪರೀಕ್ಷೆ ಮಾಡಲಿಕ್ಕೆ ಒಂಟೆ ರೂಪದಲ್ಲಿ ಬಂದ ದೇವರು. ಇದು ಏನ್ ಹೇಳುತ್ತೆ, ಈ ವೇದಾಂತಗಳು ಏನ್ ಹೇಳುತ್ತೆ ಅಂದ್ರೆ, ಗುಡಿಯಲ್ಲಿ ದೇವರಿ ಇದ್ದಾನೆ, ಅದು ಒಂದು ಮೊಬೈಲ್ ಇದ್ದ ಹಾಗೆ ಕೇಂದ್ರ ಸ್ಥಾನ. ಅದು ನಮ್ಗೆ ಬೇಕಾದವರು ಎಲ್ಲೆಲ್ಲೋ ಇದ್ದಾರೆ, ಅವ್ರು ಎಲ್ಲೆಲ್ಲಿಂದನೋ ಮಾತನಾಡ್ತಾರೆ. ಅದನ್ನೆಲ್ಲ ಹೀರ್ಕೊಳ್ಳುವ ಯಂತ್ರ ಯಾವುದು ಅಂದ್ರೆ ಮೊಬೈಲ್ ಅಂತ ಕರೀತಾರೆ. ಮೊಬೈಲಲ್ಲೇ 500 ಜನ ಕೂತಿರಲ್ಲ, ಅವರೆಲ್ಲೆಲ್ಲೋ ಇರ್ತಾರೆ. ಅವರಿಗೆ ಕೇಂದ್ರ ಸ್ಥಾನ ಗುಡಿಯಾಗಿರುತ್ತೆ, ಅವ್ರ ವ್ಯಕ್ತಿಗಳು ಎಲ್ಲೆಲ್ಲೋ ಇರ್ತಾರೆ. ಹಾಗೆ ಜಗತ್ತಿನಲ್ಲಿರುವ ಎಲ್ಲಾ ಜೀವರಾಶಿಗಳಲ್ಲೂ ದೇವರಿದ್ದಾನೆ. ಅದನ್ನು ಅರ್ಥ ಮಾಡಿಸುವ ಕೇಂದ್ರ ಮೊಬೈಲ್ ಯಾವುದು ಅಂದ್ರೆ ದೇವಾಲಯ ಅಂತ ಶಾಸ್ತ್ರ ಉತ್ತರ ಕೊಡುತ್ತೆ. ಎಷ್ಟು ಚಂದ ಇದೆ ನೋಡಿ ಎಲ್ಲ ವೇದಾಂತ. ಗುಡಿಗೆ ಯಾಕೆ ಹೋಗ್ಬೇಕು ಅಂದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ಯಾಕೆ ಹಿಡ್ಕೊಳ್ಬೇಕು ಅಂದ್ರೆ ಅಮ್ಮನ ಹತ್ರ ಮಾತನಾಡಬೇಕು, ಅದಕ್ಕೆ. ಅದು ಮಾಧ್ಯಮ, ಅದು ಅಷ್ಟೇ. ಮೊಬೈಲೇ ಅಮ್ಮ ಅಲ್ಲ. ಗುಡಿಯಲ್ಲಿ ಕಾಣುವ ಲಿಂಗವೇ ದೇವರಲ್ಲ, ಲಿಂಗದಲ್ಲಿ ದೇವರು. ಮನುಷ್ಯರೇ ದೇವರಲ್ಲ, ಮನುಷ್ಯನಲ್ಲಿ ದೇವ. ತಂದೆಯೇ ದೇವರಲ್ಲ, ತಂದೆಯಲ್ಲಿ ದೇವ. ಶ್ರವಣಕುಮಾರ, ಪುಂಡರೀಕ ಇದನ್ನೇ ಅನುಸಂಧಾನ ಮಾಡಿದರು. ದೇವರು ಒಲಿದು ನಿಂತ ಇದನ್ನೇ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲ ಜೀವರಾಶಿಗಳ ಒಳಗಡೆ ಭಗವಂತ ಇದ್ದಾನೆ ಎನ್ನುವ ಎಚ್ಚರದಲ್ಲಿ ಪೂಜೆಗಳನ್ನು ಮಾಡಿ, ಕಂಡಲ್ಲಿ ನನ್ನನ್ನು ಸ್ಮರಣೆ ಮಾಡಿಕೊಳ್ಳಿ, ನನ್ನನ್ನು ಮರಿಬೇಡಿ, ನಿಮಗೆ ಅಮೃತ ಉಣಿಸುವ ತನಕ ನನ್ನ ಹೊಣೆಗಾರಿಕೆ ಇದೆ ಅಂತ ದೇವರು ಹೇಳ್ತಾನೆ. ಹಾಗೆ ಪ್ರತಿಜ್ಞೆ ಮಾಡಿಕೊಳ್ತಾರೆ ದೇವತೆಗಳು. ಹೆಜ್ಜೆ ಹೆಜ್ಜೆಗೆ ಮಂದರ ಪರ್ವತ ತರಬೇಕಾದ್ರೆ ನಾರಾಯಣ ನಾರಾಯಣ ಅಂತಾರೆ. ಏನ್ ಕೆಲಸ ಮಾಡ್ಬೇಕಾದ್ರೂ ಜೊತೆಗೆ ಒಂದು ಬಾಯಲ್ಲಿ ಒಂದು ಸೌಂಡ್ ಜೊತೆಗೆ ಬರ್ತಾ ಇರಬೇಕು. ಅಡಿಗೆ ಮಾಡ್ಬೇಕಾದ್ರೆ ನಾರಾಯಣ, ಅಡಿಗೆ ಮಾಡ್ಬೇಕಾದ್ರೆ ಗೋವಿಂದ, ಕೊಡ್ಬೇಕಾದ್ರೆ ಗೋವಿಂದ. ಯಾರೋ ಹೇಳ್ತಾರೆ ಎಷ್ಟೊಂದು ಉಪಚಾರ ಮಾಡಿದ್ರಿ. ಇಲ್ಲ ಇಲ್ಲ, ನಿಮ್ಮ ಒಳಗಡೆ ವಿಠ್ಠಲ ಇದ್ದಾನೆ, ಅವನಿಗೆ ಮಾಡಿದ್ದೀನಿ. ನಾವು ನಿನಗೆ ಮಾಡಿದ್ದೀನಿ, ನನಗೆ ಯಾವಾಗ ಮಾಡ್ತೀನಿ ಅಂತ ಕೇಳಬಾರ್ದು. ನೀವು ವಿಠ್ಠಲನಿಗೆ ಅಂತ ಮಾಡಿಬಿಟ್ರೆ ಅದಕ್ಕೆ ಪರಿಪೂರ್ಣ 100% ನೀವು ಮಾರ್ಕ್ ಹಾಕ್ಬಿಡ್ತಾನೆ ದೇವರು. ಆಮೇಲೆ ಅವರು ಉಪಕಾರ ಮಾಡ್ಲಿ ಬಿಡ್ಲಿ ನಿಮಗೆ ಸಂಬಂಧವೇ ಇಲ್ಲ, ಅದು ದೇವರ ಪೂಜೆ ಆಗಿ ಹೋಯ್ತು. ಪುಂಡರೀಕನೂ ಹಾಗೆ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ. ವಿಠ್ಠಲ ಒಲಿದು ಬಂದು ನಿಂತಂತೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಅಪ್ಪನ ಸೇವೆ ಪೂರ್ಣ ಆಗಿಲ್ಲ, ಸ್ನಾನ ಮಾತ್ರ ಆಗಿದೆ. ಅವ್ರಿಗೆ ತಿಂಡಿ ತಿನ್ಸಿ ಬರೋ ತನಕ ನಿನ್ನನ್ನು ನೋಡ್ಲಿಕ್ಕಾಗಲ್ಲ ವಿಠ್ಠಲ, ನಿನ್ನ ಉಪಚಾರ ಮಾಡ್ಲಿಕ್ಕಾಗಲ್ಲ. ಬೇಕಾದ್ರೂ ಒಂದು ಇಟ್ಟಂಗಿ ಕೊಡ್ತೇನೆ, ಅದ್ರ ಮೇಲೆ ನಿಂತಿರು, ಇಲ್ಲಾದ್ರೆ ನೀನು ಹೊರಟು ಹೋಗು, ನನಗೆ ಅಪ್ಪ ಅಮ್ಮನ ಸೇವೆನೇ ಪ್ರಧಾನ ಅನ್ನಂತೆ. ವಿಠ್ಠಲ ಅವನು ಬರೋ ತನಕ ನಿಂತು ಟೊಂಕ ಟ್ಯೂಂಕ್ ಅಂತ ಹಂಗೇ ನಿಂತಿದ್ನಂತು. ಅವ್ನು ಬರಲಿ ನನ್ನ ಭಕ್ತ, ಹಂಗೇ ನಿನ್ನಂತ ಬಂದ. ಆಮೇಲೆ ಭಕ್ತ ಅವನಿಗೆ ಹೇಳಿದ, ಪುಂಡರೀಕ, ಮನೆಯಲ್ಲಿ ಅಳ್ತಾ ಇರುವ ಅಪ್ಪ ಅಮ್ಮನ ಸೇವೆ ಮಾಡ್ತಾರಲ್ಲ ಅವ್ರಿಗೂ ಒಲಿಯುವಷ್ಟು ಬರೀ ಗುಡಿ ಗುಂಡಾರದಲ್ಲಿ ಮಂಗಳಾರತಿ ಎತ್ತರು, ನಾನು ಒಲಿಯಲ್ಲ ಕಣೋ, ಅದಕ್ಕೆ ಈ ರೂಪದಲ್ಲಿ ನಿಂತಿದ್ದೀನಿ ಅಂತಾನೆ ದೇವರು. ಮಕ್ಕಳಿಗೆ ಆ ಸಂಸ್ಕಾರ ಹೇಳ್ಕೊಡ್ರಿ. ಸಣ್ಣ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಬೇಕು, ನೀವು ಮಾಡಿಸ್ಕೊಳ್ರಿ, ಅವ್ರ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಳ್ರಿ. ವಿಠ್ಠಲ ಇದ್ದ ನನ್ನ ಒಳಗಡೆ ಮಾಡು ಅಂತ ಹೇಳ್ರಿ. ಇದು ಭಾರತೀಯ ಸಂಸ್ಕಾರ. ಇವತ್ತು ನಮಸ್ಕಾರ ಪದ್ಧತಿ ಹೊರಟೋಗಿದೆ. ಈ ಕೈ ಮುಗಿಯಲ್ಲ. ಏನೇನ್ ಮಾಡ್ತಾರೆ, ಗಾಡಿ ಬುರ್ರ ಹೋಗ್ತಿರ್ತಾರೆ. ದೇವಸ್ಥಾನ ಕಾಣಿಸ್ತು ಅಂದ್ರೆ ಅದೇನೋ ಹೊಸದಾಗಿ ಬಂದಿರಿ ಅಂತೆ, ಫ್ಲೈಟ್ ಕಿಸ್ ಅಂತ. ಏನು ಮಂಗಗಳಪ್ಪ ಇದೆಲ್ಲ, ಯಾರು ಹೇಳ್ಕೊಟ್ರು ಇವ್ರಿಗೆ ಈ ಸಂಸ್ಕೃತಿ? ವಿಕೃತಿ ಇದು, ಸಂಸ್ಕೃತಿ ಅಲ್ಲ ಇದು. ಒಂದು ನಿಂತು ದೇವರಿಗೆ ಒಂದು ನಮಸ್ಕಾರ ಮಾಡೋ ಪ್ರಜ್ಞೆ ಇಲ್ಲ. ಹಿಂಗ್ ಅನ್ನತ್ತೆ, ಇನ್ ಕೆಲವು ಹಿಂಗ್ ಅನ್ನತ್ತೋ, ಇನ್ ಕೆಲವು ಹಿಂಗ್ ಅನ್ನತ್ತೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಕೈ ಕಡ್ದು ಹಾಕಿ ಅನ್ನತ್ತೆ ನಮ್ಮ ಶಾಸ್ತ್ರ. ಹಂಗೆಲ್ಲ ಮಾಡಬಾರ್ದು. ಹೇಗ್ ಮಾಡ್ಬೇಕು? ಮುಕುಲಿತ ಕರಪದ್ಮ, ಹೀಗೆ ಕೈ ಮುಗಿಬೇಕಂತೆ. ದೇವರೇ ಎಲ್ಲಾ ಸರ್ವಸ್ವ ನಿಂದು ಅಂತ ಹೀಗೆ ಮುಗಿಬೇಕು. ದೇವರಿಗೆ ಕೈ ತಲೆ ಮೇಲೆ ಕೈ ಇಟ್ಟು ಮುಗಿಬೇಕು. ಈ ರೀತಿ ಮಾಡಿದಾಗ ದೇವರು ಒಲಿತಾನೆ. ಅದಕ್ಕೆ ತುಂಬಾ ದೃಷ್ಟಾಂತಗಳಿವೆ. ಎಲ್ಲ ಹೇಳ್ತಾ ಹೋದ್ರೆ ಕೃಷ್ಣಾವತಾರಕ್ಕೆ ಬೆಲೆ ಆಗುತ್ತೆ. ಕೃಷ್ಣ ಹೇಳಿದ, ನನ್ನಲ್ಲಿ ಶರಣಾಗತಿ, ನನ್ನಲ್ಲಿ ನಂಬಿಕೆ ಇಡ್ರಿ, ನಿಮ್ಗೆ ಅಮೃತ ಕೊಡಿಸ್ತೀನಿ ಅಂತ ದೇವರು ಹೇಳಿದ. ಒಪ್ಪಿದ್ರು ದೇವತೆಗಳು. ಹೆಜ್ಜೆ ಹೆಜ್ಜೆಗೆ ವಿಘ್ನಗಳು ಬಂತು. ಬೆಟ್ಟ ತರಬೇಕಾದ್ರೆ ವಿಘ್ನ ಬಂತು, ಕೈಕಾಲ್ ಮೇಲೆ ಎತ್ತು ಹಾಕೊಂಡ್ರು. ಕೊನೆ ಗೋವಿಂದ ಅಂದ್ರು, ಫ್ರಾಕ್ಚರ್ ಸರಿ ಮಾಡಿದ ದೇವರು. ಮತ್ತೆ ಕಡಿಬೇಕಾದ್ರೆ ಆ ಮಂಥನ ಕಡಗೋಲೆ ಮೇಲ್ಮೇಲೆ ಠಾಯ್ ಠಾಯ್ ಮೇಲೆ ಹಾರ್ತೋದು. ಮತ್ತೆ ಅಲ್ಲಿ ಮೇಲೆ ಒತ್ತಿ ಹಿಡ್ಕೊಂಡು ಸರಿ ಮಾಡಿದ ದೇವರು.
ಏನೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯೋ ಎಲ್ಲಾ ಸಾಲ್ವ್ ಮಾಡಿದ ದೇವರು. ಯಾಕೆಂದ್ರೆ ಅವ್ರ ಪಾದದಲ್ಲಿ ಶ್ರದ್ಧೆ ಇಟ್ಟಿದ್ದಾರೆ, ಆ ಶ್ರದ್ಧೆಗೆ ಮಹತ್ವ ಕೊಟ್ಟ ದೇವರು. ಕೊನೆಗೆ ಹಾಲಾಹಲ ವಿಷ ಬಂತು, ಭಯಂಕರ ವಿಷ, ಅದು ಜಗತ್ತನ್ನೇ ನಾಶ ಮಾಡುವ ವಿಷ ಆರಂಭದಲ್ಲಿ ಬಂತು. ಅದನ್ನ ಕೊನೆಗೆ ರುದ್ರದೇವರು ಪಾನ ಮಾಡ್ಲಿಕ್ಕೆ ಬಂದ್ರು, ವಾಯುದೇವರು ಪಾನ ಮಾಡಿದ್ರು, ಏನೋ ಒಂದು ಕ್ಷೇಮ ಆಯ್ತು. ಮತ್ತೆ ಮಥನ ಮಾಡಿದ್ರು, ಉಚ್ಚೈಶ್ರವಸ್ಸನು ಕುದುರೆ ಬಂತು, ಐರಾವತ ಆನೆ ಬಂತು. ಅದನ್ನೆಲ್ಲ ನೋಡಿದಾಗ ದೇವರೇ ಹೇಳಿದ್ದ, ನೋಡಿ ಅಮೃತ ಬರೋ ತನಕ ಮಧ್ಯೆ ಡಿಸ್ಟರ್ಬ್ ಆಗ್ಬೇಡಿ, ಬರ್ತಾ ಇರುತ್ತೆ, ಪ್ರಧಾನವಾದ ಫಲ ಬರಬೇಕು. ಮೊದಲು ಗಿಡದಿಂದ ಹೂ ಬರುತ್ತೆ, ಹೂ ಕಿತ್ತರೆ ಆಗಲ್ಲ, ಕಿತ್ತಿದ್ರೆ ಹಣ್ಣು ಆಗಲ್ಲ, ಹಣ್ಣು ಬರೋ ತನಕ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು. ಒಳ್ಳೆ ಆಪೂಸ್ ಕಾಯಿ ಬಲಿತಾ ಇದೆ, ಸಣ್ಣ ಹೀಚಾದಾಗ ಹೆಚ್ಚಿಬಿಟ್ಟು ಉಪ್ಪಿನಕಾಯಿ ತಿಂತೀನಿ ಅಂದ್ರೆ ಆ ರುಚಿಕರವಾದ ಆಪೂಸ್ ಹಣ್ಣು ಸಿಗಂಗಿಲ್ಲ, ನಿಮಗೆ ಮನಗೋವಾ ಸಿಗಂಗಿಲ್ಲ. ತಾಳ್ಮೆಯಿಂದ ಕಾಯ್ಬೇಕದು ಬಲಿಯೋ ತನಕ. ಹಾಗೆ ನೀವು ಫಲ ಸಿಗೋ ತನಕ ಕಾಯ್ಬೇಕು, ಫಲಗಳಿಗೆ ಆಸೆ ಪಡಬೇಡಿ ಅಂತ ಮೊದಲೇ ಹೇಳಿದ್ದ. ಆದ್ರೆ ಇದ್ರ ನಡುವೆ ಮಥನ ಆಗಬೇಕಾದ್ರೆ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಬಂದ್ಲು. ಎಲ್ಲ ಕ್ಯೂ ಸಿಸ್ಟಮ್ ಬಿಟ್ಬಿಟ್ರು, ಎಲ್ಲಾರು ಲಕ್ಷ್ಮೀ ಉಪಾಸಕರೇ ಇವತ್ತು. ಎಲ್ಲಾರ್ಗೂ ಗಡಿಬಿಡಿ ಎಲ್ಲಿದೆ ಹೇಳಿ? ಹಣ ಸಂಪಾದನೆಯಲ್ಲಿ ಗಡಿಬಿಡಿ ಇದೆ. ಭಾಗವತಕ್ಕೆ ಯಾರಿಗೂ ಅಷ್ಟೊಂದು ಗಡಿಬಿಡಿ ಇಲ್ಲ, ನಿಮಗೆ ಯಾರಿಗೂ ಹೇಳಿಲ್ಲ, ನೀವು ಪಾಪ ಗಡಿಬಿಡಿಲೇ ಬಂದಿದ್ದೀರಿ. ಅಯ್ಯೋ ಕೇಳಿದ್ರಾಯ್ತು, ಒಂದು ವಾರ ಆದಂತ ಪ್ರವಚನ ಹೋದ್ರಾಯ್ತು ಬಿಡ್ರು. ಆದ್ರೆ ಲಕ್ಷ್ಮೀ ಸಂಪಾದನೆಗೆ, ಹಣ ಸಂಪಾದನೆಗೆ ಟೈಮ್ ಆಯ್ತು. ಫ್ಯಾಕ್ಟ್ರಿಯಲ್ಲಿ ಕರೆಕ್ಟ್ ಆಗಿ ಪಂಚಿಂಗ್ ಅದ, ಆ ಟೈಮ್ಗೆ ಹೋಗಬೇಕು. ಹಣ ಸಂಪಾದನೆ, ಲಕ್ಷ್ಮೀ ಪ್ರಾಪ್ತಿಗಿರುವ ಆದರ ಹರಿಪ್ರಾಪ್ತಿಗಿಲ್ಲ ಈ ಜಗತ್ತಿನಲ್ಲಿ. ಕಲಿಯುಗ ಬಂದ್ಬಿಟ್ಟು ಅವ್ರು ಎಲ್ಲ ಕ್ಯೂ ಸಿಸ್ಟಮ್ ಬಿಟ್ಟು ದೇವತೆಗಳು ದೈತ್ಯರು ಎಲ್ಲ ಲಕ್ಷ್ಮಿ ಮೇಲೆ ಹಾರಿದ್ರಂತೆ, ನೀನ್ ಬೇಕು ಅಂತ. ಅದಕ್ಕೆ ಲಕ್ಷ್ಮಿ ಹೇಳಿಲ್ಲ, ಗಪ್ಚಿಪ್ ಎಲ್ಲ ಸುಮ್ಮನೆ ಕೊಡ್ರಿ, ಮತ್ತೆ ನಾನು ಯಾರಿಗೂ ಒಲಿಯಂಗಿಲ್ಲ. ನೀವು ಬಂದು ನನ್ನನ್ನು ಪ್ರೀತಿಸುವುದಲ್ಲ, ನಾನ್ ನಿಮ್ಮನ್ನು ಪ್ರೀತಿಸ್ಬೇಕು. ನೋಡಿ ಲಕ್ಷ್ಮಿ ಯಾವಾಗ ಒಲಿತಾಳೆ. ನಾವು ಲಕ್ಷ್ಮಿ ಅಂದ್ರೆ ಅವಳು ಬೆನ್ನ ಹಿಂದೆ ಹೋದ್ರೆ ಲಕ್ಷ್ಮಿ ಒಲಿಯಲ್ಲ, ನಾರಾಯಣನನ್ನ ಬೆನ್ನು ಹತ್ತಿದ್ರೆ ಲಕ್ಷ್ಮಿ ನಮ್ಮ ಹಿಂದೆ ಬರ್ತಾಳಂತೆ. ಇದು ಭಾಗವತ ಹೇಳುತ್ತೆ. ಗೋವಿಂದನ ಬೆನ್ನು ಹತ್ತಿರಿ, ಲಕ್ಷ್ಮಿ ಹಿಂದೆ ಬರ್ತಾಳೆ. ಲಕ್ಷ್ಮಿ ಬೆನ್ನ ಹಿಂದೆ ಹತ್ತಿದ್ರೆ ಅವಳು ಕೇಳ್ತಾಳೆ, ನನ್ನ ಗಂಡ ಇದ್ದಾಗ ನನ್ನ ಬೆನ್ನ ಹಿಂದೆ ಯಾಕೆ ಬರ್ತಾ ಇದ್ದಿ ಕಳ್ಳ ಅಂತ ಕೇಳ್ತಾಳಂತವಳು. ನನಗೊಬ್ಬ ಗಂಡ ಇದ್ದಾನೆ, ನಾನು ಪತಿವ್ರತೆ, ಯಾವ ಹೆಣ್ಣು ಇಚ್ಛೆ ಪಡಲ್ಲ. ಒಬ್ಬ ಗಂಡ ಇದ್ದಾಗ ಅವನ ಹಿಂದೆ ಹೋಗುವುದನ್ನ ಇಚ್ಛೆ ಪಡಲ್ಲ. ಎಂಥ ಅನ್ಯಾಯ ಮಾಡ್ತಾ ಇದ್ದೀನಿ ಕೇಳ್ತಾಳಂತ. ತುಂಬಾ ದುಃಖ ಬರುತ್ತೆ. ನಾರಾಯಣನ ಬಿಟ್ಟು ಬರೀ ಲಕ್ಷ್ಮೀ ಉಪಾಸನೆ ಮಾಡಿದ್ರೆ ಪಾಪ ಬರುತ್ತೆ. ನಾರಾಯಣನ ಜೊತೆಗೇ ಮಾಡಬೇಕು, ಗಂಡ ಹೆಂಡಂದಿರಿಗೆ ಪೂಜೆ ಮಾಡಬೇಕು. ಇದು ನಮ್ಮ ಸನಾತನ ಧರ್ಮ. ಕೊನೆಗೆ ಲಕ್ಷ್ಮಿ ಹೇಳಿದಂತೆ, ಯಾವ ದೇವತೆಗಳಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ದೋಷ ಇದೆ, ನನಗೆ ಅವರು ಯಾರೂ ಬೇಡ. ಒಂದೇ ಒಂದು ದೋಷ ಇಲ್ಲದೆ ಇರೋನು ಒಬ್ಬನೇ ಒಬ್ಬ ಜಗತ್ತಿನಲ್ಲಿ. ಒಬ್ಬೊಬ್ಬ ದೇವತೆಗಳಲ್ಲಿ ಬ್ರಹ್ಮ, ಅವನಲ್ಲಿ ದೋಷ ಇದೆ, ಚತುರ್ಮುಖ ಬ್ರಹ್ಮ. ಯಾವ ನಾಟಕ ಕಂಪ್ನಿಯಲ್ಲಿ ನೋಡ್ರಿ, ಯಾವ ಫೋಟೋದಲ್ಲಿ ನೋಡ್ರಿ, ಬ್ರಹ್ಮದೇವ್ರ 4 ತಲೆನೂ ಬಿಳಿ ಆಗೋಗಿದೆ. ನಿನ್ನ ಗಂಡ ಹೆಂಗಿದ್ದಾನೆ ಅಂದ್ರೆ ಹಂಗಿದ್ದಾನ, ಅವನ ತಲೆ ಕೂದಲೆಲ್ಲ ಬಿಳಿ ಆಗಿದೆ ಅಂದ್ರೆ ಯಾರೇ ಮದುವೆ ಆಗ್ತಾರೆ? ಚತುರ್ಮುಖ ಬ್ರಹ್ಮನಲ್ಲಿ ವೃದ್ಧಾಪ್ಯ ಇದೆ, ವೃದ್ಧೋ ಬ್ರಹ್ಮ, ಅವನು ಬೇಡ. ಇವತ್ತು ಬಸ್ ಸ್ಟ್ಯಾಂಡಿನ ಫುಟ್ಪಾತ್ ಅಲ್ಲಿ ಮೆಜೆಸ್ಟಿಕ್ಗೆ ಹೋಗ್ರಿ, ನಾನು 8ನೇ ವಯಸ್ಸಲ್ಲೂ ನೋಡಿದ್ದೆ, ಈಗಲೂ ಹೋಗಿ ನೋಡ್ತೇನೆ. ಮೆಜೆಸ್ಟಿಕ್ ಅಲ್ಲಿ ಕೃಷ್ಣನ್ ಫೋಟೋ ಮಾರ್ತಾರೆ. ಇಲ್ಲಿಯೇ ತನಕ ಮೆಜೆಸ್ಟಿಕ್ ಅಲ್ಲಿ ಚಿತ್ರ ಬರೆದು ಫೋಟೋ ಮಾಡೋರು, ಇಲ್ಲಿಯೇ ತನಕ ಆ ಕೃಷ್ಣನ್ ತಲೆ ಕೂದಲು ಬಿಳಿ ಆಗ್ಲಿಲ್ಲ ಅಂದ್ರೆ ಅವ್ನು ಸರ್ವೋತ್ತಮ ಅಲ್ಲೇನು? ಯಾವತ್ತೂ ಅವನ ತಲೆ ಕೂದಲು ಬಿಳಿ ಆಗೋದೇ ಇಲ್ಲ. ಅನಂತ ಬ್ರಹ್ಮಾಂಡ ನಿಯಾಮಕ ಅವನು. ಹಿಂದಿನ ಜಗತ್ತಿಗೂ ಅವನೇ ರಾಜ, ಇವತ್ತಿನ ಜಗತ್ತಿಗೂ ಅವನೇ ರಾಜ. ಬ್ರಹ್ಮ ಬದಲಾಗ್ತಾನೆ, ರುದ್ರ ಬದಲಾಗ್ತಾನೆ, ಇಂದ್ರ ಬದಲಾಗ್ತಾನೆ, ಚಂದ್ರ ಬದಲಾಗ್ತಾನೆ, ವಿಷ್ಣು ಬದಲಾಗಲ್ಲ. ಇದನ್ನೇ ವೇದ ಮಂತ್ರಗಳೆಲ್ಲ ಘಂಟಾಘೋಷವಾಗಿ ಹೇಳುತ್ತೆ. ಅನಂತ ವೇದಗಳು ಹೇಳುವುದು ಇದೆ. ಆದ್ರಿಂದ ಒಬ್ಬ ಸ್ವತಂತ್ರ ಇದ್ದಾನೆ, ಅವನಿಗೆ ಅನುಚರರಾಗಿ ಎಲ್ಲ ಇದ್ದಾರೆ. ಅನಂತ ಪದ್ಮನಾಭನ ನಾಭಿಯಿಂದ ಬಂದವನು ಚತುರ್ಮುಖ ಬ್ರಹ್ಮ, ಅವನಿಂದ ಹುಟ್ಟನ್ನ ಪಡೆದವನು ರುದ್ರ, ಅವನಿಂದ ಹುಟ್ಟು ಪಡೆದವರು ಇಂದ್ರಾದಿ ದೇವತೆಗಳು. ಆದ್ರೆ ಅನಂತ ಪದ್ಮನಾಭ ಅದೇ ನಾರಾಯಣ, ಅವನು ಯಾರಿಂದ ಹುಟ್ಟಿದಾನೆ? ಯಾವ ಪುರಾಣದಲ್ಲೂ ಉತ್ತರ ಇಲ್ಲ. ಜಗತ್ತಿಗೆಲ್ಲ ಅವನಪ್ಪ, ಅವನಿಗೆ ಯಾರೂ ಅಪ್ಪ ಇಲ್ಲ. ಈ ತತ್ವವನ್ನು ಸರಿಯಾಗಿ ತಿಳ್ಕೊಂಡ್ರೆ ಅದನ್ನ ಸರಿಯಾದ ಚಿಂತನೆ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮಿ ಹೇಳ್ತಾಳೆ, ನೀವೆಲ್ಲ ಅಧಮರಿದ್ದೀರಿ, ಅವನೊಬ್ಬನೇ ಸರ್ವೋತ್ತಮ ಇದ್ದಾನೆ, ಅವನೇ ನನಗೆ ಗಂಡ ಆಗ್ತಾನೆ ಅಂತ ತನ್ನ ಕೈಯಲ್ಲಿರೋ ಮಾಲೆ ತಗೊಂಡು ಹೋಗಿ ನಾರಾಯಣನ ಕೈಯಲ್ಲಿ ಹಾಕಿ ಗಪ್ಚಿ ಬಾಯಿ ಮುಚ್ಕೊಂಡು ಮತ್ತೆ ಮಥನ ಮಾಡ್ರಿ. ಅಮೃತಕ್ಕೋಸ್ಕರ ಮಥನ ಮಾಡಿದ್ರು, ನೀವು ಲಕ್ಷ್ಮಿಗೋಸ್ಕರ ಅಲ್ಲ ಅಂತ ಪಾಠ ಹೇಳಿದ್ಲು. ಮತ್ತೆ ಮಥನ ಆರಂಭ ಮಾಡಿದ್ರು. ಅಯ್ಯೋ ನಮಗ್ ಸಿಗಲಿಲ್ಲ ಲಕ್ಷ್ಮಿ ಎನ್ನುವ ನಿರಾಸೆಯಿಂದ ಮತ್ತೆ ಮಥನ ಮಾಡಿದ್ರು. ಕೊನೆಗೆ ಸಾಕ್ಷಾತ್ ಧನ್ವಂತರಿ ಅಮೃತವನ್ನೆಲ್ಲ ಶೇಖರಣೆ ಮಾಡಿ ಕಲಶದಲ್ಲಿ ಹಿಡ್ಕೊಂಡು ಮೇಲೆ ಬಂದ ಅಮೃತ ಕೊಡಬೇಕು ಅಂತ ಅಮೃತ ಬಂದ್ಬಿಡ್ತು.
ಅಮೃತವನ್ನು ಉತ್ಸಾಹದಲ್ಲಿ ದೈತ್ಯರೆಲ್ಲ ಹಾರಿದ್ರು. ಈ ಅಮೃತ ನನಗೆ ಬೇಕು ಅಂತ ಎಲ್ಲ ಹಾರಿದ್ರು. ದೇವತೆಗಳೆಲ್ಲ ಕಂಗಾಲಾಗಬಹುದು. ದೈತ್ಯರ ಶಕ್ತಿಯ ಮುಂದೆ ದೇವತೆಗಳ ಶಕ್ತಿ ನಡಿಲಿಲ್ಲ. ದೈತ್ಯರು ಮಾಂಸ ತಿಂತಾರೆ, ದೇವತೆಗಳು ಬರೀ ತುಪ್ಪ ತಿಂತಾರೆ. ಶಕ್ತಿ ಸಾಕಾಗಲಿಲ್ಲ. ದೈತ್ಯರು ಕಸಿದುಕೊಂಡ್ರು. ದೇವತೆಗಳು ಅಯ್ಯೋ ಅಂತ ಕೂತ್ರು. ನಾರಾಯಣ ಅಂತ ಮತ್ತೆ ಬೊಬ್ಬೆ ಹೊಡೆದರು. ಈಚೆ ಧನ್ವಂತರಿ ರೂಪದಿಂದ ಕಲಶ ಕೊಟ್ಟ ದೈತ್ಯರಿಗೆ ಆಚೆ ಮೋಹಿನಿ ರೂಪದಿಂದ ಥಟ್ಟನೆ ಇನ್ನೊಂದು ರೂಪದಿಂದ ಬಂದ ದೇವರು. ಮೋಹಿನಿ ಅಂದ್ರೆ ನಿಮಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇವರದ್ದೇ ಮತ್ತೊಂದು ರೂಪ, ವಿಷ್ಣುವಿನ ರೂಪ, ಸ್ತ್ರೀ ರೂಪ, ಬಹಳ ಚಂದದ ಹೆಣ್ಣು. ಎಷ್ಟು ಸುಂದರ ಮೋಹಿನಿಯ ರೂಪ ಅಂದ್ರೆ ದೈತ್ಯರೆಲ್ಲ ತಾವಾಗೇ ಓಡ್ಕೊಂಡು ಬಂದು ಅವನ ಕೈ ಕಲಶ ಕೈಯಲ್ಲಿಟ್ರಂತೆ. ಮೋಹಿನಿ ಹೇಳ್ತಾನೆ, ನಾನು ಮೋಸದ ಹೆಣ್ಣು, ನನ್ನ ಕೈಲಿ ಯಾಕೆ ಕೊಟ್ರಿ ಅಂತ ಕೇಳ್ತಾನೆ. ಇಲ್ಲ ನಿನ್ ಮುಖ ನೋಡಿದ್ರೆ ಮೋಸ ಮಾಡಲ್ಲ ನೀನು. ಅದಕ್ಕೆ ಹೇಳ್ತಾನೆ, ಕಲಿಯುಗದಲ್ಲಿ ತುಂಬಾ ಚಂದ ಇರ್ತಾರೆ ಫಿಲಂ ಹೀರೋಯಿನ್ಗಳು, ಅವ್ರು ಮೋಸ ಮಾಡಂಗಿಲ್ಲ ಅಂತ ನಿಮ್ಮ ಮನೇಲಿ ಅವ್ರನ್ನೇನಾದ್ರೂ ಮದುವೆ ಮಾಡ್ಕೊಂಡು ತಂದು ಇಟ್ಕೊಂಡ್ರೆ ಕತೆ ಗೋವಿಂದ, ಯಾರೋ ಆ ಸಾಹಸ ಮಾಡಬೇಡ್ರಿ ಅಂತ ಕೃಷ್ಣ. ಮಹಾ ಮೋಸ ಹೋಗ್ತೀರಿ. ಇಲ್ಲ ಮೋಸ ಹೋಗಂಗಿಲ್ಲ ಅಂದ್ರು. ಅಮೃತದ ಕಲಶ ಕೊಟ್ಟೇ ಬಿಟ್ರು. ಅವಾಗ ಮೋಹಿನಿ ಹೇಳಿದ, ನಾನು ಹೆಂಗ ಹಂಚುತ್ತೀನಿ ಹಂಗೆ ತಗೊಳ್ಬೇಕು ನೀವು. ನಾನು ಮೋಸ ಮಾಡ್ತೀನಿ ಅಂತ ಹೇಳಿದ. ಜಗತ್ತಿನಲ್ಲಿ ಮೋಸ ಮಾಡ್ತೀನಿ ಅಂತ ಹೇಳಿ ಅಮೃತವನ್ನು ಕೊಡದೇ ಇರುವಂತಹ ಶಕ್ತಿ ಆ ವಿಷ್ಣುವಿನದ್ದು, ಆ ಮೋಹಿನಿಯದ್ದು. 2 ಪಂಕ್ತಿ ಮಾಡಿದ. ದೈತ್ಯರೆಲ್ಲ ಒಂದು ಪಂಕ್ತಿ, ದೇವತೆಗಳೆಲ್ಲ ಒಂದು ಪಂಕ್ತಿ. ಅವನು ಬಡಿಸಲಿಕ್ಕೆ ಅಂತ ಹೋಗ್ತಿದ್ದಾನೆ, ಎಲ್ಲ ಮೋಹಿನಿಯನ್ನೇ ನೋಡ್ತಿದ್ದಾರೆ. ಅಷ್ಟು ಚಂದದ ರೂಪ. ದೈತ್ಯರಿಗೆ ಹೇಳಿದ, ನೀವು ನನ್ನನ್ನು ನೋಡಿದ್ರೆ ಕೈಗೆ ಅಮೃತ ಹಾಕ್ಲಿಕ್ಕೆ ಆಗಲ್ಲ, ಕಣ್ಣು ಮುಚ್ಚಿ ಎಂದ. ಅವ್ರು ಕಣ್ಣು ಮುಚ್ಚಿದ್ದೇ ತಡ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಎಲ್ಲಾ ದೇವತೆಗಳಿಗೆ ಅಮೃತವನ್ನು ಕುಡಿಸಿದ. ಅಷ್ಟು ಫಾಸ್ಟ್ ಆಗಿ ಅಮೃತ ಕುಡಿಸಿದ. ದೈತ್ಯರ ಕಣ್ಣು ತೆಗೆದು ನೋಡ್ತಾರೆ, ದೇವತೆಗಳ ಮುಖದಲ್ಲಿ ತೇಜಸ್ಸಿದೆ, ದೈತ್ಯರ ಮುಖದಲ್ಲಿ ತೇಜಸ್ಸಿಲ್ಲ. ಅಮೃತ ಕುಡಿದ ಕಾಂತಿ ಇದೆ, ಶಕ್ತಿ ಬಂತು. ಮೋಹಿನಿ ಅದೃಶ್ಯನಾದ. ಇನ್ನು ಮುಂದಿನ ಕಥೆ ಏನು? ದೇವತೆಗಳಿಗೂ ದೈತ್ಯರಿಗೂ ಯುದ್ಧ. ಇವರು ಅಮೃತ ಪಾನ ಮಾಡಿದ್ದಾರೆ, ಅವರು ಪಾನ ಮಾಡಿಲ್ಲ. ಜಯ ದೇವತೆಗಳಿಗಾಗಬೇಕು, ಆದ್ರೆ ಆಗ್ಲಿಲ್ಲಂತೆ ಅವತ್ತು. ಅಮೃತ ಪಾನ ಮಾಡಿದ್ರು ದೈತ್ಯರನ್ನ ಹೊಡೆಯಲಿಕ್ಕಾಗ್ಲಿಲ್ಲ ದೇವತೆಗಳಿಗೆ. ಯಾಕೆ ಅಂದ್ರೆ ಅವತ್ತಿನ ಕಾಲದ ಎಲ್ಲಾ ರಾಕ್ಷಸರಿಗೆ ರಾಜ, ದೈತ್ಯರಿಗೆಲ್ಲ ರಾಜ ಬಲಿ ಎನ್ನುವ ಚಕ್ರವರ್ತಿ. ಅವನು ಆ ಕೆಲಸಕ್ಕೆ ಬಿಡ್ಲೇ ಇಲ್ಲ, ಅವಕಾಶನೇ ಕೊಡ್ಲಿಲ್ಲ. ಅವನ ಶಕ್ತಿ ಪರಾಕ್ರಮಗಳ ಮುಂದೆ ಅಮೃತಪಾನ ಮಾಡಿದ ದೇವತೆಗಳು ಸೋತು ಸುಣ್ಣಾಗಿ ಹೋದ್ರು. ಮತ್ತೆ ಪುನಃ ಬಂದು ಪ್ರಾರ್ಥನೆ ಮಾಡಿದ್ರು, ದೇವರೇ ದಮ್ಮಯ್ಯ ನೀನು ಕಾಪಾಡು. ದೇವರು ಹೇಳ್ತಾನೆ, ಆ ಬೆಟ್ಟ ಮುಳುಗಬೇಕಾದ್ರೆ ಕೂರ್ಮನಾಗಿ ಬಂದು ಆ ಬೆಟ್ಟ ಎತ್ತಿ ಹಿಡ್ಕೊಂಡೆ, ನನ್ನ ಬೆನ್ನಿನ ಮೇಲೆ ಬೆಟ್ಟ ತಿಕ್ಕಿದಿರಿ. ಆ ಬೆಟ್ಟದ ಮೇಲಿಂದ ಅಜಿತನಾಮದಿಂದ ಬಂದು ಆ ಬೆಟ್ಟ ಹಿಡ್ಕೊಂಡೆ. ಧನ್ವಂತರಿ ರೂಪದಿಂದ ಅಮೃತ ಕೊಟ್ಟೆ, ಮೋಹಿನಿ ರೂಪದಿಂದ ಅಮೃತ ಕುಡಿಸಿದೆ. ಇನ್ನೂ ನಿಮ್ ಕಷ್ಟ ಪರಿಹಾರ ಆಗ್ಲಿಲ್ವಾ? ಯೋಚನೆ ಮಾಡಬೇಡಿ ದೇವತೆಗಳೇ, 1000 ಬಾರಿ ನಿಮಗೆ ಕಷ್ಟ ಬಂದ್ರು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಕುಳಿತವನು ನಾನು ನಾರಾಯಣ. ಬೇರೆ ಇನ್ನೊಂದು ರೂಪದಿಂದ ಬರ್ತೀನಿ, ವಾಮನನಾಗಿ ಬರ್ತೀನಿ, ಹೆದರಬೇಡಿ ಅಂತ. ನಮ್ಮ ಮನೆಗೆ ಯಾರಾದ್ರೂ ಬಂದು 1-2 ಸಲ 3 ಸಲ ಕೇಳಿದ್ರೆ ಇವನಿಗೆ ಏನ್ ಭಿಕ್ಷುಕ ಮತ್ತೆ ಬಂದು ಕೇಳ್ತಾನೆ, ಇವನಿಗೆ ಮರ್ಯಾದೆ ಇಲ್ಲ ಅಂತ ಬೈತೀವಿ. ದೇವ್ರು ಹೇಳ್ತಾನೆ, ನನ್ನ ಭಕ್ತರು ನಿಮಗೆ ಕಷ್ಟ ಬಂದಾಗಲೆಲ್ಲ ಕೇಳಿ, ಮೊದಲನೇ ಬಾರಿ ಯಾವ ಉತ್ಸಾಹದಲ್ಲಿ ಕೊಡ್ತೀನಿ, ನೀವು 1,00,000 ಬಾರಿ ಕೇಳಬೇಕಾದ್ರೂ ಅದೇ ಉತ್ಸಾಹದಲ್ಲಿ ಕೊಡ್ತೀನಿ, ನೀವು ನನ್ನ ಮಕ್ಕಳು ಅಂತ ಹೇಳ್ತಾನೆ. ತಾಯಿ ತನ್ನ ಮಗುವಿಗೆ ಪ್ರತಿದಿನ ತುತ್ತನ್ನ ಮಮತೆಯಲ್ಲಿ ನೀಡ್ತಾಳೆ, ಬೈಕೊಂಡು ಯಾವತ್ತು ಬಾಯಿಗೆ ತುತ್ತು ಹಾಕಲ್ಲ. ಆ ತರ ನಮ್ಮ ದೇವರು. ಕೊನೆಗೆ ಅದಿತಿ ಕಶ್ಯಪರ ಮೂಲಕ ಭಗವಂತ ವಾಮನನಾಗಿ ಬರ್ತಾನೆ. ಬಲಿಚಕ್ರವರ್ತಿ ಒಂದು ದೊಡ್ಡ ಯಾಗ ಮಾಡ್ತಿರ್ತಾನೆ. ಆ ಯಾಗಕ್ಕೆ ವಾಮನ ತುಂಬಾ ಸುಂದರದ ಬ್ರಹ್ಮಚಾರಿಯಾಗಿ ಹೋಗ್ತಾನೆ. ಬ್ರಹ್ಮಚಾರಿ ಅಂದ್ರೆ ಒಬ್ಬ ಬ್ರಾಹ್ಮಣನ ಶಿಶು ಮದುವೆ ಆಗೋಕ್ಕಿಂತ ಮೊದಲು ಒಂದು ಉಪನಯನ ಸಂಸ್ಕಾರ ಅಂತ ಮಾಡ್ಕೊಳ್ತಾನೆ, ಗಾಯತ್ರಿ ಮಂತ್ರದ ಅಧಿಕಾರಕ್ಕೆ. ಅಂಥ ಒಟ್ಟು ವಾಮನನಾಗಿ ಆ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ನರ್ಮದಾ ನದಿ ತೀರ. ನರ್ಮದಾ ನದಿ ಅಂದ್ರೆ ದೆಹಲಿ ಆ ಕಡೆ. ಭೃಗುವತ್ಸ ಅಂತ ಜಾಗ. ಅಲ್ಲಿಗೆ ವಾಮನ ಹೋಗಿದ್ದಾನೆ. ಅವನು ಬಂದಿದ್ದನ್ನು ನೋಡಿ ಎಲ್ಲ ಜಗ್ಗನೆ ಎದ್ದು ನಿಂತುಕೊಳ್ತಾರೆ. ಅವನ ತೇಜಸ್ ಆಗಿರುತ್ತೆ. ಚೆನ್ನಾಗಿ ಹೊಗಳ್ತಾನೆ ಬಲಿಚಕ್ರವರ್ತಿಯನ್ನು. ಆಹಾ, ಉಪಾಯದಲ್ಲಿ ತಗೊಳ್ಬೇಕು ಅಂತ ಆಲೋಚನೆ ಮಾಡ್ತಾನೆ. 14 ಲೋಕದ ಸಾಮ್ರಾಜ್ಯ ಎಲ್ಲ ಬಲಿಚಕ್ರವರ್ತಿಯ ಕೈಯಲ್ಲಿದೆ, ಅದನ್ನು ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು. ಉಪಾಯ ಮಾಡ್ತಾನೆ ವಾಮನ. ತನ್ನ ಮಾತಿನಿಂದ ವಶ ಮಾಡ್ಕೊಳ್ತಾನೆ ಜಗತ್ತನ್ನು. ಪ್ರಶಂಸೆ ಮಾಡಿದ ಬಲಿಚಕ್ರವರ್ತಿಯನ್ನ. ಆ ಪ್ರಶಂಸೆಯನ್ನು ಕೇಳಿಸಿಕೊಂಡ ಬಲಿಚಕ್ರವರ್ತಿ ಹೇಳ್ತಾನೆ, ಯದ್ಯದ್ವಟೋ ವಾಂಚಸಿ ತತ್ಪ್ರತಿ ಇಚ್ಛಾ. ವಾಮನ, ನಿನಗೇನೇನು ಬೇಕೋ ಅದನ್ನೆಲ್ಲ ಕೇಳ್ಕೋ ಅಂತ ಹೇಳಿದ. ವಾಮನ ಹೇಳ್ತಾನೆ, ನನಗೇನೇನೋ ಬೇಡ, ನನಗೆ 3 ಪಾದ ಸಾಕು ಅಷ್ಟೇ. 3 ಪಾದ ಅಂದ್ರೆ 3 ಹೆಜ್ಜೆ. 3 ಹೆಜ್ಜೆ ಭೂಮಿ ಕೊಡು.
ಒಂದ್ ಹೆಜ್ಜೆಯಲ್ಲಿ ನಾನು ಕೂತ್ಕೋತೇನೆ, ಇನ್ನೊಂದು ಹೆಜ್ಜೆಯಲ್ಲಿ ನನ್ನ ಪಾತ್ರೆ ಪಡಗ ಎಲ್ಲ ಇಟ್ಕೋತೇನೆ, ಇನ್ನೊಂದು ಹೆಜ್ಜೆಯಲ್ಲಿ ನಾನೊಂದು ಯಜ್ಞ ಮಾಡ್ಕೊಳ್ತೇನೆ, ಅಗ್ನಿ ಕಾರ್ಯ. ಅದಕ್ಕೆ 3 ಹೆಜ್ಜೆ ಭೂಮಿಯನ್ನು ದಾನ ಮಾಡು ಅಂತ ಕೇಳಿದ. ಬಲಿಚಕ್ರವರ್ತಿ ಹೇಳ್ತಾನೆ, ನಿಂಗೆ ತಲೆ ಸರಿ ಇಲ್ಲ, ನೋಡ್ಲಿಕ್ಕೆ ಎಷ್ಟು ಚಂದಿದೆ, ಎಷ್ಟು ಕೊಡುವ ತಾಕತ್ ನನಗಿದೆ. ದೇವಲೋಕದ ಕಾಮಧೇನು ಅದಕ್ಕೆ ಚೆನ್ನಾಗಿ ಸೇವೆ ಮಾಡಿದ್ರೆ ಬಂಗಾರದ ಅರಮನೆ ಕೊಡುತ್ತಂತೆ. ಆ ಕಾಮಧೇನು ಇನ್ನ ಬೆಳಿಗ್ಗೆಯಿಂದ ರಾತ್ರಿ ತನಕ ಸೇವೆ ಮಾಡಿ, ಕಾಮಧೇನು ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಬಂಗಾರದ ಅರಮನೆ ಕೇಳಬೇಕಾ, ನನ್ನ ಮನೆಯಲ್ಲಿ 1 kg ಸೆಗಣಿ ಬೇಕು, ಅದನ್ನು ಕೊಡು, ತಿಪ್ಪೆ ಹಾಕುವ ಆ ತೊಪ್ಪೆ ಕೊಡು, ಸೆಗಣಿ ಕೊಡು ಅಂತ ಕೇಳಿದ್ರೆ ಎಷ್ಟು ಮೂರ್ಖರು, ಹಾಗೆ ನೀನು ಅಂತ ಬೈತಾನೆ ವಾಮನನಿಗೆ. ಅದಕ್ಕೆ ವಾಮನ ಹೇಳ್ತಾನೆ, ಬ್ರಾಹ್ಮಣನಾದವನು ಸಿಕ್ಕಿದ್ರಲ್ಲಿ ತೃಪ್ತಿ ಆಗಬೇಕು, ತುಂಬಾ ಜೊಲ್ ಸುರಿಸಬಾರದು, ನನಗೆ ಸಾಕು 3 ಹೆಜ್ಜೆ. ಆಯ್ತು ಅಂತ ತಿಳ್ಕೊಂಡು ಕೊನೆಗೆ 3 ಹೆಜ್ಜೆ ಭೂಮಿಗೆ ದಾನಕ್ಕೆ ಹೊರಟಾಗ ಬಲಿಚಕ್ರವರ್ತಿಗೊಬ್ಬರು ಗುರುಗಳು ಶುಕ್ರಾಚಾರ್ಯ ಹೇಳ್ತಾರೆ, ಹೇ ಕೊಡಬೇಡ ಕೊಡಬೇಡ, ನಂಗೆ ಗೊತ್ತಾಯ್ತು, ಬಂದವನು ಒಬ್ಬ ಬ್ರಾಹ್ಮಣನ ಮಗ ಅಲ್ಲ, ಕಶ್ಯಪನ ಮಗ ಅಲ್ಲ, ಬ್ರಹ್ಮಚಾರಿ ಅಲ್ಲ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಮೋಸದ ವೇಷದಲ್ಲಿ ಬಂದಿದ್ದಾನೆ. ನೀನು ಅವನಿಗೆ 3 ಹೆಜ್ಜೆ ಭೂಮಿ ಕೊಟ್ರೆ 3 ಲೋಕ ಕಸದುಕೊಳ್ತಾನೆ, ಜಾಗ್ರತೆ ಅಂತಾರೆ. ಆ ಸಮಯದಲ್ಲಿ ಬಲಿಚಕ್ರವರ್ತಿಯ ಹೆಂಡತಿ ಗಂಡ ಪ್ರತಿಜ್ಞೆ ಮಾಡಿದಾನೆ ದಾನ ಮಾಡ್ತೀನಿ ಅಂತ. ಯಾವತ್ತು ಕ್ಷತ್ರಿಯರಾದವರು ಪ್ರತಿಜ್ಞೆ ಮಾಡಿದ ಮೇಲೆ ಕೊಡ್ಲೇಬೇಕು, ಅದು ಗಂಡ ಪ್ರತಿಜ್ಞೆ ಮಾಡಿ ಆಗಿದೆ. ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಅವನ ಹೆಂಡತಿ ವಿಂಧ್ಯಾವಳಿ ಹೇಳ್ತಾಳೆ, ಒಳ್ಳೇದಾಯ್ತು ಕೊಡ್ರಿ, ಎಷ್ಟೋ ಜನಕ್ಕೆ ದಾನ ಮಾಡಿದಿರಿ, ಅವ್ರದ್ದು ಯಾರು ದೇವರಲ್ಲ, ಇವತ್ತು ನಾವು ದಾನ ಮಾಡೋ ಸಮಯದಲ್ಲಿ ದೇವರೇ ಬಂದಿದ್ದಾನೆ ಅಂದ್ರೆ ಕೃಷ್ಣಾರ್ಪಣೆ ಹೇಳ್ರಿ, ನಮ್ಮ ಬದುಕು ಉದ್ಧಾರ ಆಗುತ್ತೆ ಅಂತ. ಇದು ಹೆಣ್ಣು. ಅದಕ್ಕೊಂದು ಕಥೆ ಹೇಳ್ತೀನಿ, ಸಣ್ಣ ಕಥೆ ಹೇಳ್ತೀನಿ. ನಾರದರು ಸಾವಿರಾರು ಜನ ಸೇರಿದ್ರಂತೆ ಕೃಷ್ಣಾ ನದಿ ಸ್ನಾನಕ್ಕೆ. ನಾರದರು ಬಂದ್ಬಿಟ್ರಂತೆ ಇದ್ದಕ್ಕಿದ್ದ ಹಾಗೆ. ನಾರದರು ಬಂದ್ರು ಅಂತ ಎಲ್ಲರಿಗೂ ಆಶ್ಚರ್ಯ. ದೇವಲೋಕದಲ್ಲಿ ಸಂಚಾರ ಮಾಡೋರು ನಾರದರು ಭೂಲೋಕಕ್ಕೆ ಯಾಕೆ ಬಂದ್ರು? ಅವ್ರು ಬಂದ್ರೆ ಏನೋ ಒಂದು ಮ್ಯಾಜಿಕ್ ಇರುತ್ತೆ. ಎಲ್ಲ ಆಶ್ಚರ್ಯದಿಂದ ನೋಡ್ತಾ ನಿಂತ್ರಂತೆ. ನಾರದರು ಕೃಷ್ಣಾ ನದಿಗೆ ಢಮ್ ಅಂತ ಹಾರಿ ಒಮ್ಮೆ ಢಮ್ ಅಂತ ಮೇಲೆ ಎದ್ರಂತೆ. ಹೇಳ್ಬೇಕಾದ್ರೆ ಹೇಳಿದ್ರಂತೆ ಯೋಷಿತ ಸಾಧು ಅಂತ ಹೇಳಿದ್ರಂತೆ ಒಂದು ಬಾರಿ. ಮತ್ತೆ ಮುಳುಗಿದ್ರು, ಯಾರಿಗೂ ಅರ್ಥ ಆಗ್ಲಿಲ್ಲ. ಯೋಷಿತ ಸಾಧು ಅಂದ್ರೆ ಏನು? ಹೆಣ್ಮಕ್ಕಳು ಶ್ರೇಷ್ಠ ಅಂತ ಹೇಳಿದ್ರಂತೆ. ಮತ್ತೊಮ್ಮೆ ಮುಳುಗಿದ್ರಂತೆ, ನಮ್ಮನ್ ಮೇಲೆ ಇದ್ರು. ಅವಾಗ ಹೇಳ್ಬೇಕಾದ್ರೆ ಹೇಳಿದ್ರಂತೆ ಶೂದ್ರ ಸಾಧು, ಶೂದ್ರರು ಶ್ರೇಷ್ಠ ಅಂತ ಹೇಳಿದ್ರಂತೆ. ಮತ್ತೊಮ್ಮೆ ಮುಳುಗಿದ್ರಂತೆ, ಮತ್ತೊಮ್ಮೆ ಮೇಲಿದ್ದಾಗ ಕಲಿ ಸಾಧು ಅಂತ ಹೇಳಿದ್ರಂತೆ, ಕಲಿ ಶ್ರೇಷ್ಠ ಅಂತ. ಯಾರಿಗೂ ಅರ್ಥ ಆಗ್ಲಿಲ್ಲ. ನಾರದರೆ ಏನ್ ಹೇಳ್ತಾ ಇದ್ದಾರೆ? ಕಲಿಯುಗದಲ್ಲಿ ಧರ್ಮವನ್ನು ಉಳಿಸೋರು ಹೆಣ್ಮಕ್ಳು, ಅದಕ್ಕೆ ಯೋಷಿತ ಸಾಧು ಅಂತ ಹೇಳಿದೆ. ಹೆಣ್ಮಕ್ಕಳಿಂದ ಧರ್ಮ ಉಳಿಯುತ್ತೆ, ಸನಾತನ ಧರ್ಮ. ಅದನ್ನ ನಾನು ಸತ್ಯ ಹೇಳಿಕ್ಕೆ ಇಲ್ಲಿಗೆ ಬಂದೆ. ಆಮೇಲೆ ಮತ್ತೊಮ್ಮೆ ಮೇಲೆ ಹಾರಿದ್ರಂತೆ, ಹೇಳಿದ್ರಂತೆ ಕಲಿ ಸಾಧು, ಕಲಿಯುಗ ಶ್ರೇಷ್ಠ. ಯಾಕೆ ಅಂದ್ರೆ ಬೇರೆ ಯುಗದಲ್ಲಿ ನೋಡ್ರಿ ಇದೊಂದು ಅಂಶ ಇದೆ. ಕೃತಯುಗದಲ್ಲಿ 1000 ವರ್ಷ ನೀವು ಭಾಗವತ ಕೇಳಿದಾಗ ಏನು ಪುಣ್ಯ ಬರುತ್ತೆ, ಕಲಿಯುಗದಲ್ಲಿ 1 ಗಂಟೆ ಕೇಳಿದ್ರೆ 1000 ವರ್ಷದ ಪುಣ್ಯ ಕೊಡುವ ಯುಗ ಕಲಿಯುಗ. ಅಷ್ಟು ಪುಣ್ಯ ಬರುತ್ತೆ, ಅದಕ್ಕೆ ಕಲಿಯುಗ ಶ್ರೇಷ್ಠ. ಆಮೇಲೆ ಹೇಳಿದ್ರಂತೆ ನಾರದರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಜಾತಿಯಲ್ಲಿ ಕೊನೆ ಜಾತಿ ಶೂದ್ರ ಜಾತಿ ಅಂತ ವೇದಗಳು ಹೇಳುತ್ತೆ. ಆದ್ರೆ ಕಲಿಯುಗದಲ್ಲಿ ಶೂದ್ರರಲ್ಲಿರುವಂತಹ ಹರಿಭಕ್ತಿ ಬ್ರಾಹ್ಮಣರಿಗಿಂತ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಿ ಹೋದ್ರಂತೆ ನಾರದರು. ಇದೆಲ್ಲ ಸತ್ಯವಾದ ಸಂಗತಿಗಳು. ಪುರಾಣದಲ್ಲಿ ಅದನ್ನು ನಾವು ನೋಡ್ತೇವೆ. ಆ ವಿಂಧ್ಯಾವಳಿ ಬಲಿಚಕ್ರವರ್ತಿ ಗಂಡನಲ್ಲಿರುವಕ್ಕಿಂತ ದೊಡ್ಡ ತ್ಯಾಗ ಆ ಹೆಂಡತಿಯಲ್ಲಿತ್ತು. ಆ ಹೆಣ್ಮಕ್ಕಳ ತ್ಯಾಗ ಅಷ್ಟು ದೊಡ್ಡದು. ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ನಾವಿಲ್ಲಿ ಉಳ್ಕೊಂಡಿದ್ದೇವೆ, ನಾವೊಂದು ಪ್ರತ್ಯೇಕ ಅಡಿಗೆ ಮಾಡ್ಕೊಳ್ತೇವೆ ಅಂತ ಕೇಳಿದೆ. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಊಟ ಆದ್ಮೇಲೆ ಭಾಂಡಿ ತೊಳಿಲಿಕ್ಕೆ ಯಾರಾದ್ರೂ ಕೆಲಸದವ್ರನ್ನ ಕಳಿಸಿ ಅಂದ್ರೆ ಶಾಲಾ ಕಾಲೇಜಲ್ಲಿ ಪಾಠ ಮಾಡುವ ಅಧ್ಯಾಪಕಿಯರು ಬಂದು ಭಾಂಡಿ ತೊಳಿತಿದ್ದಾರೆ, ಇದು ನಮ್ಮ ಭಾಗ್ಯ ಅಂತ. ಅಯ್ಯೋ, ಕೆಲಸದವ್ರ ಕೈಲಲ್ಲ, ಇದು ನಾವು ಮಾಡಬೇಕು, ಈ ಕರ್ತವ್ಯ. ಇಂಥ ಪುಣ್ಯ ಭೂಮಿಯಲ್ಲಿ ಅಂತ ಸಜ್ಜನರು ನೀವಿದ್ದೀರಿ. ಇದರಿಂದ ದೇಶಕ್ಕೆ ಕ್ಷೇಮ ಆಗುತ್ತೆ. ಹೆಣ್ಣಿನ ಭಾವ ಶುದ್ಧಿ ಇದ್ದೆ ರಾಷ್ಟ್ರಕ್ಷೇಮ ಆಗುತ್ತೆ ಅಂತ ಭಾಗವತ ಹೇಳುತ್ತೆ. ನೋಡಿ, ವಿಂಧ್ಯಾವಳಿಯ ಸಮರ್ಪಣೆ ಇಲ್ಲ ಅಂದ್ರೆ 33 ಕೋಟಿ ದೇವತೆಗಳಿಗೆ ಸುಖ ಆಗ್ತಿರಲಿಲ್ಲ. ವಿಂಧ್ಯಾವಳಿ ಒಂದು ಹೆಣ್ಣು ಯಜಮಾನ ಏನೇ ದಾನ ಮಾಡಿದ್ರು ಹೆಣ್ಣು ಕೈಗೆ ನೀರು ಹಾಕ್ಬೇಕಂತೆ, ಅವಾಗಲೇ ಪೂರ್ಣ ಆಗೋದು. ಆದ್ರಿಂದ ಗಂಡಂದ್ರೆಲ್ಲ ತಿಳ್ಕೊಳ್ಳಿ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಹೆಂಡತಿಯನ್ನ ಕೇಳದೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದು ವಿಠಲನಿಗೆ ಮುಟ್ಟಲ್ಲ.
ಇನ್ನು ಹೆಂಡಂದ್ರೆ ಏನೋ ಗಂಡನ ಕೇಳ್ದೇನೆ ಮಾಡಿದ್ರೆ ಮುಟ್ಟುತ್ತೋ ಇಲ್ಲೋ ಅಂದ್ರೆ ಮುಟ್ಟುತ್ತೆ, ಮೆಲ್ಲ ಹೇಳ್ತೇನೆ. ಅಷ್ಟು ತತ್ವವನ್ನು ತುಂಬಿದ್ದಾರೆ ಹೆಣ್ಮಕ್ಳಿಗೆ. ದೊಡ್ಡ ದೊಡ್ಡದು ಮಾಡ್ಬೇಕಾದ್ರೆ ಗಂಡನ ಕೇಳ್ರಿ, 100 ರೂಪಾಯಿ ಪ್ಯಾಕೆಟ್ ಏನು ತೆಗೆದು ಯಾರಿಗೋ ಕೊಡಬೇಕು ಅಂದ್ರೆ ಏನು ಕೇಳಬೇಕಾಗಿಲ್ಲ ಅನ್ನುತ್ತೆ ಶಾಸ್ತ್ರ. ಅಷ್ಟು ಮಹತ್ವನೇ ಹೆಣ್ಣಿಗೆ ಕೊಟ್ಟಿದ್ದಾರೆ. ವಿಂಧ್ಯಾವಳಿ ದಾನ ಮಾಡಿಯೇ ಬಿಟ್ಲು. ದಾನ ಆಗಿ ಹೋಯ್ತು. ವಾಮನ ತನ್ನ ಸಣ್ಣ ಹೆಜ್ಜೆಯಿಂದ 3 ಪಾದ ಕೇಳಿದ, ಈಗ ದೊಡ್ಡ ಹೆಜ್ಜೆಯಿಂದ 3 ಪಾದ ಅಳೆದ. ತ್ರಿವಿಕ್ರಮನಾಗಿ ಬೆಳೆದ. ಅತಳ ವಿತಳ ಸುತಳ ಮಹಾತಳ ತಳಾತಳ ರಸಾತಳ ಪಾತಾಳ ಅಂತ ಕೆಳಗಡೆ 6 ಲೋಕಗಳಿದೆ. ಆಮೇಲೆ ಭೂಮಿ ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಮೇಲ್ಗಡೆ 7 ಲೋಕ ಇದೆ. 14 ಲೋಕಗಳನ್ನ ಭಗವಂತ ಮೇಲ್ಗಡೆಯ ಲೋಕಗಳನ್ನ 1 ಪಾದದಿಂದ ಅಳೆದ, ಕೆಳಗಡೆಯ ಲೋಕಗಳನ್ನ ಮತ್ತೊಂದು ಪಾದದಿಂದ ಅಳೆದ. 1 ಪಾದ ಬ್ಯಾಲೆನ್ಸ್ ಉಳಿತು. ಕೇಳಿದ, ಬಲಿಚಕ್ರವರ್ತಿ 3 ಪಾದ ಕೊಡ್ತೇನೆ ಅಂತ ಹೇಳಿದಿ, 2 ಪಾದ ಕೊಟ್ಟಿ, ಇನ್ನೊಂದು ಪಾದ ದಾರಿಯಲ್ಲಿ ಎಲ್ಲಿಡ್ಲಿ ಈ ಪಾದ? ಬಲಿಚಕ್ರವರ್ತಿಗೆ ಈಗ ಅರ್ಥ ಆಯ್ತು. ಹೋ, ಜಗತ್ತೆಲ್ಲ ಅವಂದೇ, ನಂದು ಅಂತ ಹಠ ಹಿಡಿದೀನಿ. ಈ ಜಗತ್ತಿನ ಮಣ್ಣಿಗೆ ನಾವು ಮಾಲೀಕರು ಅಂತ ಒಂದೊಂದು ಕಾಂಪೌಂಡ್ ಕಟ್ಟಿರ್ತೇವೆ. ಇದು ನನ್ನ ಜಾಗ, ಅವ ಬರಬಾರದು, ಒಂದಡಿ ಗಲಾಟೆ ಮಾಡ್ತಿರ್ತೀವಿ. ಸಾಯ್ಬೇಕಾದ್ರೆ ನಂದೆಲ್ಲಿ, ನಾನೆಲ್ಲಿ, ಈ ದೇಹ ಎಲ್ಲಿ? ಅನಂತ ಕಾಲದಿಂದ ಈ ಜಗತ್ತಿಗೆ ನಾಯಕನಾದವನು ಭಗವಂತ. ಆದ್ರಿಂದ ನಾನು ಮಾಡಿದ ತಪ್ಪೇನು ಗೊತ್ತಾ? ಅವನ ಮನೆಯಿಂದ ಕದ್ದು ಪದಾರ್ಥವನ್ನ ನಂದು ಅಂತ ಹಠ ಮಾಡಿದೆ. ನಾನು ಮಾಡಿದ ತಪ್ಪು ಇದು. ದೇವರೇ, ನನ್ನ ತಲೆ ಮೇಲೆ ನೀನು ಕಾಲಿಡು ಅಂತ. ನನ್ನ ತಲೆ ಮೇಲೆ ನೀನು ಕಾಲಿಡು ಅಂದ್ರೆ ಅರ್ಥ ಏನು? 14 ಲೋಕದ ಒಡೆಯ ನೀನು ನಾನು ಅಂತ ತಿಳ್ಕೊಂಡ ಅಹಂಕಾರ ಪಟ್ಟಿದ್ನಲ್ಲ, ಆ ನಿನ್ನ 3ನೆಯ ಪಾದದಿಂದ ನನ್ನ ಅಹಂಕಾರವನ್ನ ಮೆಟ್ಟು ಅಂತ ಕೇಳ್ಕೊಳ್ತಾನೆ ಬಲಿಚಕ್ರವರ್ತಿ. ನನ್ನ ಅಹಂಕಾರವನ್ನ ಮೆಟ್ಟು. ದೇವರ ಹತ್ರ ಏನ್ ಕೇಳಬೇಕು? ಅವನ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಬೇಕಾದ್ರೆ ಏನ್ ಕೇಳಬೇಕು? ಕೊನೆಯ ತನಕ ವಿನಯದಿಂದ ನಿನ್ನ ಪಾದದ ಬುಡದಲ್ಲಿ ಸೇವಕನಾಗಿ ಬದುಕುವ ಭಾಗ್ಯ ಕೊಡು ದೇವರೇ, ಎಂದೂ ಅಹಂಕಾರ ಕೊಡಬೇಡ. ಈಗ ತಾನೇ ಅಹಂಕಾರ ಪಟ್ಟ ಗಂಧರ್ವ ಆನೆಯಾಗಿ ಹುಟ್ಟಿದ ಅಂತ ಕತೆ ಹೇಳಿದೆ. ಹೆಜ್ಜೆ ಹೆಜ್ಜೆಗೆ ಭಾಗವತ ನಮ್ಮನ್ನ ತಿದ್ದುತ್ತೆ. ಅಹಂಕಾರಿಗಳಾಗಬೇಡಿ. ನೀವು ಮಾಡಿದ ಎಲ್ಲಾ ಕರ್ಮಗಳನ್ನು ನಾನು ಮಾಡಿದೆ ಅಂದ್ರೆ ಎಲ್ಲ ಹೊರಟು ಹೋಗುತ್ತೆ. ತಿಮ್ಮಪ್ಪ ಇಲ್ಲಿ ಕೃಷ್ಣ ಹೂ ಸೇವೆ ಮಾಡೋದು, ಎಲ್ಲಾರ ಹತ್ರ ತೊಡೆಗೆ ಹೊಡೆದು ಕೇಳೋದು, ಇವತ್ತು ಕೃಷ್ಣ ಹೆಂಗ್ ಕಾಣ್ಲಿಕ್ಕತ್ತಾನ್ರಿ? ನಿನ್ನೆಗಿಂತ ಇವತ್ತು ಮಸ್ತ್ ಕಾಣ್ಲಿಕ್ಕತ್ತಾನ. ಆ ಹೂ ಕೊಟ್ಟಿದ್ ನಾನೇ. ಪ್ರವಚನ ಹೇಳೋ ಆಚಾರ್ಯಗೊಂದು ವಸ್ತ್ರ ಕೊಡುದು, ಹಳದಿ ವಸ್ತ್ರ. ನಿನ್ನೆ ಆಚಾರ್ಯ ಹೆಂಗ್ ಕಾಣ್ತಿದ್ರು? ಹೆಂಗೋ ಕಾಣ್ತಿದ್ರು ಅವ್ರು. ಇವತ್ತು ಹೆಂಗ್ ಮಿಂಚ್ಲಿಕ್ಕತ್ತಾರ ಅವ್ರು. ಆ ಮಡಿ ಕೊಟ್ಟವಳು ನಾನೇ. ಈ ಕರ್ತವ್ಯಗಳನ್ನ ಮಾಡಿ ಅದಕ್ಕೊಂದು ಸಣ್ಣ ಕತೆ ಹೇಳ್ತೆ. ಕರ್ಣ ಕಟಿಂಗ್ ಮಾಡಿಸ್ಕೋತ ಕೂತಿದ್ನಂತ. ಕಟಿಂಗ್ ಮಾಡಿಸ್ಕೊಂಡು ಕೂತ್ಕೊಂಡಿದ್ದ. ಯಾರ್ದೋ ಮನೆಯೊಬ್ಬ ಬಡ ಬ್ರಾಹ್ಮಣ ಬಂದು, ನನ್ನ ಮಗಳಿಗೆ ಮದುವೆ ಮಾಡಬೇಕಾಗಿದೆ, ಸಂಪತ್ತು ಕೊಡು ಕರ್ಣ ಅಂತ ಕೇಳಿಕ್ ಬಂದಂತೆ. ಅಲ್ಲಿ ನೋಡಿದ, ಕಟಿಂಗ್ ಮಾಡಿಸ್ಕೊತಾ ಇದ್ದ. ಅವನಿಗೆ ಅನಿವಾರ್ಯ ಆಗಿದೆ. ಬ್ರಾಹ್ಮಣನಿಗೆ ಅಷ್ಟು ಕಷ್ಟದಲ್ಲಿದ್ದಾನೆ. ನಾವಾದ್ರೆ ಏನ್ ಹೇಳ್ತೇವೆ? ಸಮಯ ಇಲ್ವ ನಿನಗೆ? ಯಾವ ಟೈಮಲ್ಲಿ ಬಂದು ಕೇಳಬೇಕು ಅನ್ನೋ ಗೊತ್ತಿಲ್ಲೇನೋ. ಕಟಿಂಗ್ ಅರ್ಧ ಹಿಂಗ್ ತಲೆ ಬೋಳಿಸಿದಾರೆ ಈ ಸಮಯದಲ್ಲಿ. ಕರ್ಣ ಏನ್ ಮಾಡಿದ? ಬ್ರಾಹ್ಮಣ, ನಿಂಗೆ ತುಂಬಾ ಅರ್ಜೆಂಟ್ ಇದೆಯಾ? ಹೌದು, ತಗೋ. ಎಡಗೈಯನ್ನ ಹಿಡಿದನಂತೆ. ಬಂಗಾರದ ಕಡಗ 15 kg ಇತ್ತಂತ. ತಗೊಂಡು ಹೋಗುವನ್ನಂತ. ತಗೊಂಡು ಹೋದ ಬ್ರಾಹ್ಮಣ. ಆ ಕಟಿಂಗ್ ಮಾಡಿದವನು ಕೇಳಿದಂತೆ, ಕರ್ಣ ಕೇಳಿದ ತಕ್ಷಣ ಕೊಟ್ಟಿ ಸಮಾಧಾನ ಆಯ್ತು, ಎಡಗೈಲೇ ಕೊಟ್ಟಿ ಅಲ್ಲ, ದಾನ ಯಾವತ್ತು ಬಲಗೈಲಿ ಕೊಡ್ಬೇಕಲ್ಲ. ಅದಕ್ಕೆ ಕರ್ಣ ಹೇಳಿದಂತೆ, ನಮ್ಮ ಬುದ್ಧಿ ಎಷ್ಟು ಸೂಕ್ಷ್ಮ ಅಂದ್ರೆ, ಎಡಗೈಯಿಂದ ಬಲಗೈ ಬರೋದ್ರೊಳಗಡೆ ಇದು ಕೊಡೋದು ಬೇಡ ಅನ್ನೋ ದುರ್ಬುದ್ಧಿ ಹುಟ್ಟುತ್ತೆ. ಅದಕ್ಕೆ ಎಡಗೈಯಲ್ಲೇ ಕೊಟ್ಟೆ ಎನ್ನಂತೆ. ಏನೆಲ್ಲ ಒಂದು ಸೂಕ್ಷ್ಮ ನೀತಿಗಳನ್ನು ಹೇಳ್ತಾರೆ ನೋಡಿ. ನಮ್ಮ ಮನಸ್ಸು ಅಷ್ಟು ಬೇಗ ಬದಲಾಗುತ್ತೆ. ಅವನ ಮುಂದೆ ಸರ್ವಸ್ವವನ್ನು ಸಮರ್ಪಣೆ ಮಾಡಬೇಕು. ಈ ಭಾವದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಅದನ್ನ ನೋಡಿ ಖುಷಿಯಾಯ್ತಂತೆ ವಾಮನನಿಗೆ, ತ್ರಿವಿಕ್ರಮನಿಗೆ. ಬಲಿ, ಈಗ ನೀನು ಗೆದ್ದಿ. 14 ಲೋಕವನ್ನ ಕೊಟ್ಟು ನೀನು ಸೋತಿದ್ದಲ್ಲ, ಈಗ ಗೆದ್ದಿ. ಯಾಕೆ ಅಂದ್ರೆ ತುಡುಗು ಮಾಡಿ ತಗೊಂಡಿದ್ದಿ 14 ಲೋಕ. ಈಗ ಸಮರ್ಪಣೆಯಿಂದ ಪಶ್ಚಾತ್ತಾಪ ಪಟ್ಟು ಕೊಟ್ಟಿದೆ. ಮುಂದಿನ ಈ ಸ್ವರ್ಗಲೋಕಕ್ಕೆ ನಿನ್ನನ್ನೇ ರಾಜನನ್ನಾಗಿ ಮಾಡ್ತೀನಿ. ನಿನ್ನನ್ನು ರಾಜನನ್ನಾಗಿ ಮಾಡೋ ತನಕ ನಿನ್ನ ಮನೆ ಬಾಗಿಲು ಕಾಯ್ತಾ ನಿಂತಿರ್ತೀನಿ ಅಂತ ಇವತ್ತು ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಮನೆಯ ಬಾಗಿಲಿಗೆ ವಾಚ್ಮ್ಯಾನ್ ಆಗಿ ವಾಮನ ನಿಂತಿದ್ದಾನೆ. ಯಾಕೆಂದ್ರೆ ಬಲಿಚಕ್ರವರ್ತಿಯನ್ನ ಸ್ವರ್ಗದ ಇಂದ್ರನನ್ನು ಮಾಡೋ ತನಕ ನಾನು ವಾಚ್ಮ್ಯಾನ್ ಅಂತ ದೇವರು. ಎಂಥ ಕರುಣೆ ದೇವರು.
ಇದನ್ನೇ ಹರಿದಾಸರು ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ ಇವಗಿಲ್ಲ ಗುರುವ. ದೇವರಿಗೆ ಅಹಂಕಾರ ಇಲ್ಲ ರೀ. 14 ಲೋಕಗಳಿಗೆ ಒಡೆಯ ದೇವರು, ಅವನು ವಾಚ್ಮ್ಯಾನ್ ಕೆಲಸ ಮಾಡ್ತಾನೆ, ಅವನಿಗೆ ಅಹಂಕಾರ ಇಲ್ಲ ಅಂದ್ರೆ ನಾನು ಬರೀ 30-40 ಸೈಟಿಗೆ ಒಡೆಯ, ನಾನು ಗರ್ವ ಪಟ್ರೆ ಆ ದೇವರು ಕ್ಷಮಿಸ್ತಾನ ಅನ್ನೋ ಎಚ್ಚರ ನನ್ನ ಅಂತರಂಗದಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಈ ಭಾಗವತ ಕಥೆ ಹಿಂಗೆ ತೆರ್ಕೊಳ್ಳುತ್ತೆ. ಭಾಗವತ ಕಥೆ ಯಾಕೆ ಹೇಳುತ್ತೆ? 14 ಲೋಕದ ಒಡೆಯ ದೇವರಿಗೆ ಅಹಂಕಾರ ಇಲ್ಲ, ನಾವ್ಯಾಕೆ ಅಹಂಕಾರ ಪಡಬೇಕು? ನಮ್ಮ ಮಾಡಿದ ಎಲ್ಲಾ ಕರ್ಮಗಳನ್ನ ಒಂದು ಅಹಂಕಾರ ತಿಂದು ಹೋಗಿ ಬಿಡುತ್ತೆ. ನಾನು ಅನ್ನುವ ಗರ್ವ ಪಡಬಾರದು, ಗೊತ್ತೇ ಆಗಬಾರದು. ಅಂತಹ ಜನರಲ್ಲಿದ್ದಾರೆ. ಇವತ್ತೊಂದು ಊರಿಗೆ ಹೋಗಿದ್ದೆ, ಹೇಳಿದ್ರು ಅಲ್ಲೊಂದು ರಾಯರ ಮಠ, ಅವ್ರು 5 ಲಕ್ಷ ಕೊಟ್ರು, ಇವ್ರು 2 ಲಕ್ಷ ಕೊಟ್ರು, ಎಲ್ಲ ಅವರೇ ಡೀಟೇಲ್ ಹೇಳಿದ್ರು. ಕೊನೆಗೆ ಯಾರೋ ಬಂದು ಹೇಳಿದ್ರು, ಇಲ್ಲ ಎಲ್ಲಾರು 5 ಲಕ್ಷ 2 ಲಕ್ಷ ಎಲ್ಲ ಕೊಟ್ಟಿದ್ದಾರೆ, ಇಷ್ಟೊತ್ತವರೆಗೂ ನಿರೂಪಣೆ ಮಾಡಿರಲ್ಲ ಅಷ್ಟಷ್ಟು ಕೊಟ್ರು ಅಂತ. ಅವ್ರು ಹೆಚ್ಚಿನ ಬಹುಮಾನವನ್ನು ಕೊಟ್ಟಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಳ್ಳಿ. ನಾನು ಏನ್ರಿ ನೀವೇ ಹೇಳ್ಕೊಳ್ಳಿಲ್ಲ? ಹೇಳ್ಬಾರ್ದಾಚಾರ್ಯ, ಅವ್ರು ಹೇಳಿದ್ ನನಗೆ ಬೇಸರ ಆಯ್ತು. ಇದು ಭಾವ, ಇದು ಭಾವ. ಯಾರಿಗೂ ಗೊತ್ತಾಗಬಾರ್ದು. ಗುಪ್ತ ದಾನ ಮಾಡಬೇಕು, ತೋರಿಸ್ಕೊಂಡು ಮಾಡಬಾರ್ದು. ಕೆಲವರು ದಾನ ಮಾಡ್ತಾರೆ, ಟ್ಯೂಬ್ಲೈಟ್ ದಾನ ಮಾಡಿ ಇಷ್ಟುದ್ದ ಬರೀತಾರೆ ಅದ್ರಲ್ಲಿ, ಏನು ಸ್ವಾಮಿರಾಯ ಭಂಗೇರ ಕುಲಕರ್ಣಿ ಇಷ್ಟುದ್ದ ಹೆಸರು ಬರೆದ್ರೆ ಲೈಟೇ ಬರಂಗಿಲ್ಲ ಅದ್ರ ಟ್ಯೂಬ್ಲೈಟ್ ಮೇಲೆ ಆ ದಾನದ ಹೆಸರು. ಅಷ್ಟೆಲ್ಲ ಮಾಡಬೇಡ್ರಿ. ನೀವು ಕೊಟ್ಟಿದ್ದ ದಾನ ದೇವರಿಗೆ, ಅವನ ಲಿಸ್ಟಲ್ಲಿ ನೀವು ಸೇರಿರ್ತೀರಿ, ಹೊರಗಡೆ ಆ ಹೆಸರು ಅಳಸೋಗುತ್ತೆ. ದೇವರ ಹೃದಯದಲ್ಲಿ ಹೆಸರು ಅಳಸಲ್ಲ. ಆ ಎಚ್ಚರವನ್ನ ಪಡಿರಿ. ಏನು ಹೆಜ್ಜೆ ಹೆಜ್ಜೆಗೆ ಭಾಗವತ ಮಾರ್ಮಿಕವಾಗಿ ನಮ್ಗೆ ಉತ್ತರಿಸುತ್ತೆ. ಇನ್ನೂ ಹೇಳುತ್ತೆ ಭಾಗವತ, ಬಲಿಯ ಮನೆಗೆ ವಾಮನ, ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ ಇವಗಿಲ್ಲ ಗರುವ. ಹೆಂಗ್ ಬಂದ ಬಲಿಯ ಮನೆಗೆ ವಾಮನ? ಸಣ್ಣ ವೇಷದಿಂದ ಬಂದ, ಇಷ್ಟೆತ್ರ ಬ್ರಹ್ಮಚಾರಿಯಾಗಿ ಬಂದ. ಹೆಂಗ ಬೆಳೆದ? 14 ಲೋಕ ವ್ಯಾಪಿಯಾಗಿ ಬೆಳೆದ. ದೇವರು ನಮ್ಮ ಮನೆಗೆ ಬರಬೇಕಾದ್ರೆ ಸಣ್ಣ ರೂಪದಲ್ಲಿ ಬರ್ತಾನೆ, ಆಮೇಲೆ ತ್ರಿವಿಕ್ರಮನಾಗಿ ಬೆಳಿತಾನೆ ಅಂತ ಭಾಗವತ ಕಥೆ ಹೇಳುತ್ತೆ. ಇಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಒಂದು ಸಣ್ಣ ಗುಡಿ ಬಂತು, ಒಬ್ರಿದ್ರು ಇಬ್ರಿದ್ರು. ಇವತ್ತು ಇಷ್ಟು ವ್ಯಾಪಕವಾಗಿ ತ್ರಿವಿಕ್ರಮನ ವ್ಯಕ್ತಿತ್ವವನ್ನು ತಾಳಿದೆ ಅಂದ್ರೆ ಇದು ನಾಮಸ್ಮರಣೆಯ ಮಹತ್ವ. ಇದು ಭಾಗವತ ಹೇಳುತ್ತೆ. ದೇವರು ಸಣ್ಣ ವೇಷದಲ್ಲಿ ಬರ್ತಾನೆ, ತ್ರಿವಿಕ್ರಮನಾಗಿ ಬೆಳಿತಾನೆ. ಮುಂದೆ ಮತ್ಸ್ಯಾವತಾರದ ಕಥೆ ಹೇಳ್ತಾರೆ. ಅವನು ಹಾಗೆ ಸತ್ಯವ್ರತ ಅಂತ ರಾಜ. ಅವನು ಯಾರು ಗೊತ್ತಾ? ಇವತ್ತು ವೈವಸ್ವತ ಮನ್ವಂತರ ನಮಗೆಲ್ಲ ರಾಜ ಇದ್ದಾನೆ ಒಬ್ಬ ಮನು. ಅವನೇ ಸತ್ಯವ್ರತ ರಾಜ. ಸಮುದ್ರದಲ್ಲಿ ಹೋಗಿ ನೀರು ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದ. ಒಂದು ಕೃತಮಾಲ ಅನ್ನುವ ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದ. ಕೈಯಲ್ಲಿ ಒಂದು ಮೀನು ಬಂತು. ಅಯ್ಯೋ, ಅರ್ಘ್ಯ ಪ್ರದಾನದಲ್ಲಿ ನೀರನ್ನ ಅರ್ಘ್ಯ ಕೊಡಬೇಕಾದ್ರೆ ಮೀನು ಬಂತಲ್ಲ ಅಂತ ಕೆಳಗೆ ಬಿಟ್ಟ. ಮತ್ತೆ ಮೀನು ಬಂತು, ಅದೇ ಮೀನು. ಇನ್ನೊಮ್ಮೆ ಬಿಟ್ಟ, ಮತ್ತೆ ಅದೇ ಮೀನು ಬಂತು. 3ನೇ ಬಾರಿ ಬಿಡ್ಲಿಕ್ಕೆ ಹೋದಾಗ ಹೇಳ್ತು, 3 ಬಾರಿ ನಿನ್ ಕೈಯಕ್ಕೆ ಬಂದಿದ್ದೀನಿ, ಯಾಕೆ ಬಿಡ್ತಿ? ನಾನ್ ದೇವ್ರು ಅಂತು ಆ ಮೀನು. ಮತ್ಸ್ಯ ರೂಪದ ದೇವ್ರು ನಾನು, ನನ್ನನ್ನು ಬಿಡಬೇಡ, ನನಗಿದ ಜಾಗ ಸಾಕಾಗಲ್ಲ, ತಗೊಂಡು ಹೋಗು. ಕೊನೆಗೆ ಸಮುದ್ರಕ್ಕೆ ಬಿಟ್ಟ. ಸಣ್ಣ ಮೀನಾಗಿ ಬಂದ ದೇವರು ಸಮುದ್ರ ವ್ಯಾಪಿಯಾಗಿ ಮತ್ಸ್ಯರೂಪದಿಂದ ಹರಡಿದ. ಅವನೇ ಮುಂದಿನ ಜಗತ್ತಿಗೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು ನೀಡಿದ. ಇವತ್ತೇನೆಲ್ಲ ನಮ್ಮ ಸಮೃದ್ಧಿ ಇದೆ. ತೊಗರಿ ಬೇಳೆ ಹೇಗ್ ಬಂತು? ಸರ್ಚ್ ಮಾಡ್ಲಿ ಆಹಾರ ಸಚಿವರೆಲ್ಲ ಸೇರಿ, ಉತ್ತರ ಗೊತ್ತಿಲ್ಲ ಅವರಿಗೆ. ಬಾಳೆ ಎಲೆ ಎಲ್ಲಿಂದ ಬಂತು? ಮಾವಿನ ಹಣ್ಣು ಎಲ್ಲಿಂದ ಬಂತು? ಯಾವತ್ತಿಂದ ಬಂತು? ಹಲಸಿನ ಹಣ್ಣು ಯಾವತ್ತಿಂದ ಬಂತು? ಸೃಷ್ಟಿಯ ಮೂಲವನ್ನು ಹುಡುಕಿದ್ರೆ ಭಾಗವತ ಹೇಳುತ್ತೆ, ಜಗತ್ತಿನ ಜೀವರಿಗೆ ಬೇಕಾದ ಪ್ರತಿಯೊಂದು ಸುಖ ಸಮೃದ್ಧಿಗಳನ್ನ ಆರಂಭದಲ್ಲಿ ನೀಡಿದವನು ಮತ್ಸ್ಯರೂಪಿಯಾದ ಪರಮಾತ್ಮ. ಅವನು ನಮ್ಮ ಪಾಲಿಗೆ ಎಲ್ಲಾ ನೀಡಿದ್ದಾನೆ. ಅವನು ಸಣ್ಣ ರೂಪದಲ್ಲಿ ಬಂದ, ತ್ರಿವಿಕ್ರಮನಾಗಿ ಬೆಳೆದ. ಅವನೇ ಸ್ವಯಂಭೂ ಮನು ಆದ, ವೈವಸ್ವತ ಮನು ಆದ. ವೈವಸ್ವತ ಮನು ಈ ಜಗತ್ತಿನ ಸೃಷ್ಟಿಯಲ್ಲಿ ದೇವರು ಕೊಟ್ಟ ಪದಾರ್ಥ ಎಲ್ಲ ಹಿಡಿದುಕೊಂಡು ಸೃಷ್ಟಿ ಮಾಡಬೇಕಾಗಿದೆ. ಆ ಸಮಯದಲ್ಲಿ ಅವನಿಗೆ ಒಂದು ಮಕ್ಕಳಾಗಬೇಕು ಅನ್ನಿಸ್ತು. ತನ್ನ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತನಗೊಂದು ಮಗು ಆಗಬೇಕು ಅಂತ. ಮದುವೆ ಆದ, ಮಕ್ಕಳಾಗಿರಲಿಲ್ಲ. ಒಂದು ಮಿತ್ರಾವರಣಿ ಇಷ್ಟಿ ಅಂತ ಯಾಗ ಮಾಡಿದ. ಮಕ್ಕಳಾಗಬೇಕು ಅಂತ ಒಂದು ಹೋಮ ಮಾಡಿದ. ನಮ್ಮ ಯಜ್ಞ ಯಾಗಗಳಿಂದ ಸಂತಾನ ಆಗುತ್ತೆ, ಮಕ್ಕಳಾಗುತ್ತೆ ಅಂತ ಒಂದು ಯಾಗ ಮಾಡಿದ. ಆ ಯಾಗದಲ್ಲಿ ಪೂರ್ಣಾಹುತಿ ಕೊಡಬೇಕಾದ್ರೆ ಯಜಮಾನ ತನ್ನ ಸಂಕಲ್ಪ ಹೇಳಬೇಕು, ಏನಾಗಬೇಕು ಅಂತ ಹೇಳಬೇಕು. ಯಜಮಾನನ ಮನಸ್ಸು ಎಲ್ಲೋ ಇತ್ತು. ಅವನ ಹೆಂಡತಿ ಹೇಳಿದ್ಲು, ನನ್ನ ಗಂಡನಿಗೆ ಗಂಡು ಮಗು ಆಗಬೇಕು ಅನ್ನೋ ಆಸೆ ಇದೆ, ನನಗೆ ಹೆಣ್ಣು ಮಗು ಆಗಬೇಕು ಅನ್ನೋ ಆಸೆ ಇದೆ. ನೀವು ಆಹುತಿ ಕೊಡಬೇಕಾದ್ರೆ ಹೆಣ್ಣಾಗಲಿ ಅಂತ ಆಹುತಿ ಕೊಡ್ರಿ ಅಂತ. ಆಹುತಿ ಕೊಟ್ಟ ತಕ್ಷಣ ಒಂದು ಹೆಣ್ಣು ಮಗು ಬಂತು, ಗಂಡು ಮಗು ಬರಲಿಲ್ಲ. ಮನು ಕಂಗಾಲಾದ. ನಾನು ಗಂಡು ಬೇಕು ಅನ್ಕೊಂಡಿದ್ದೆ, ಹೆಣ್ಣು ಹುಡ್ತಲ್ಲ. ನಮ್ ತಪ್ಪಲ್ಲ, ನೀನು ಹೆಂಡತಿ ತಪ್ಪು, ಅವಳನ್ನು ಹೋಗಿ ಕೇಳ್ಕೊ ಅಂದ್ರು. ಅದಕ್ಕೊಂದು ಹೆಸರಿಟ್ಟ, ಇಲವಿಲ ಅಂತ ಹೆಸರಿಟ್ಟ.
ಯಾಕೆಂದ್ರೆ ಅವನ ಮನಸ್ಸು ವಿಲವಿಲ ಅಂತ ಒದ್ದಾಡ್ತು. ಅದೇ ಹೆಸರಿಟ್ಟ, ವಿಲವಿಲ ಅಂತ ಹೆಸರಿಟ್ಟ. ಕೊನೆಗೆ ವಸಿಷ್ಠರ ಹತ್ರ ಹೋಗಿ ಕೇಳಿದ, ನಿಮ್ ಶಿಷ್ಯರು ಬಂದ್ರು, ಹೋಮ ಮಾಡಿದ್ರು, ನಾನು ಗಂಡು ಮಗು ಬೇಕು ಅನ್ಕೊಂಡು ಹೋಮ ಮಾಡಿದ್ರೆ ನನ್ನ ಹೆಂಡತಿ ಮಾತು ಕೇಳಿ ಹೆಣ್ಣು ಮಗು ಕೊಟ್ಟ್ಯಾರ, ನೀವೊಂದು ಸ್ವಲ್ಪ ಅನುಗ್ರಹ ಮಾಡ್ರಿ, ಇನ್ನೊಂದ್ಸಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಷ್ಟ ಅದ, ಅದಕ್ಕೆ ಆ ಹೆಣ್ಣನ್ನೇ ಗಂಡು ಮಾಡಿ ಕೊಡ್ರಿ ಅಂತ ಕೇಳಿದ್ರು. ಮಂತ್ರಕ್ಕೆ ಆ ಬಲ ಇದೆ ನೋಡ್ರಿ. ಯಾವ ಹೆಣ್ಣನ್ನು ಗಂಡು ಮಾಡ್ಬೋದು, ಗಂಡನ್ನು ಹೆಣ್ಣು ಮಾಡ್ಬೋದು. ಕಲಿಯುಗದಲ್ಲಿ ಮಂತ್ರದ ಬಲ ಹೋಗಿದೆ. ಇನ್ಯಾರೋ ಹೆಣ್ಣು ಬಂದು ನನ್ನನ್ನು ಗಂಡು ಮಾಡ್ರಿ ಅಂತ ಕೇಳಬೇಡಿ, ಗಂಡು ಬೀರಿ ಮಾಡ್ಬೋದು ಅಷ್ಟೇ, ಗಂಡು ಮಾಡೋದು ಕಷ್ಟ ಇಲ್ಲ. ಆ ಹೆಣ್ಣನ್ನು ಕರ್ಕೊಂಡು ಹೋದ್ರು. ವಸಿಷ್ಠರು ಮಂತ್ರದಿಂದ ಜಲವನ್ನ ಒಂದಷ್ಟು ಅಭಿಮಂತ್ರಣ ಮಾಡಿ, ನೀರನ್ನ ಅಭಿಮಂತ್ರಣ ಮಾಡಿ ಮುಖಕ್ಕೆ ಒಗ್ಗಿದ್ರು. ಆ ನೀರನ್ನ ಟಕ್ಕನ್ ಗಂಡಾಯ್ತು. ಏನ್ರಿ ಮಂತ್ರದ ಬಲ. ಅವನಿಗೆ ಸುದ್ಯುಮ್ನ ಅಂತ ಹೆಸರಿಟ್ಟು, ಇಲವಿಲ ಹೆಸರೋಯ್ತು, ಸುದ್ಯುಮ್ನ ಅಂತ ಹೆಸರಿಟ್ಟು. ಅವನಿಗೆಲ್ಲ ಶಸ್ತ್ರಾಸ್ತ್ರ ಪಾಠಗಳ ಆರಂಭ ಆಯಿತು. 18 ವರ್ಷದ ಬಾಲಕನಾದಾಗ, ನಿನ್ನೆ ಎಲ್ಲ ಮಲ್ಲಕಂಬ ವಿದ್ಯೆ ಎಲ್ಲ ನೋಡಿದ್ರಲ್ಲ ನೀವು, ಹಾಗೆ ಎಲ್ಲಾದ್ರಲ್ಲೂ ಪಾಠವ. ಕ್ಷಾತ್ರ ವಿದ್ಯೆಯಲ್ಲಿ ಚತುರನಾದ. ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಕಾಡಿಗೆ ಹೋದ, ಚತುರಂಗ ಸೇನೆ ಕರ್ಕೊಂಡು. ಇದು ಭಾರತ ಭೂಮಿ, ಇದನ್ನು ದಾಟಿದ ಮೇಲೆ ಒಂದು ಇಳಾವರ್ಷ ಭೂಮಿ ಅಂತ ಇದೆ, ಒಂದು ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಸಮುದ್ರದಿಂದ ಸಮುದ್ರದ ಒಳಗಡೆ ಜಗತ್ತು ಬದಲಾಗುತ್ತೆ, ನದಿಯಿಂದ ನದಿಯ ಒಳಗಡೆ ಆ ಜಗತ್ತು ಬದಲಾಗುತ್ತೆ. 20 ಕಿಲೋಮೀಟರ್ ಒಂದು ಭಾಷೆ ಬದಲಾಗುತ್ತೆ. ಕೃಷ್ಣಾ ನದಿ ನೀರು ಕುಡಿದವ್ರ ಸ್ವಭಾವವೇ ಬೇರೆ ಇರುತ್ತೆ, ಕಾವೇರಿ ನೀರು ಕುಡಿದವ್ರ ಸ್ವಭಾವವೇ ಬೇರೆ ಇರುತ್ತೆ. ಇದು ವೈವಿಧ್ಯಗಳಿಂದ ತುಂಬಿದ ಈ ರಾಷ್ಟ್ರ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ದೇಶಗಳಿದೆ ಅಂತ ಒಂದಷ್ಟು ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ನಮ್ಗೆ ಅರ್ಥ ಆಗಲ್ಲ ಈ ಭೂಮಂಡಲದ ವ್ಯಾಪ್ತಿ. ಇಳಾವೃತ ವರ್ಷ ಅಂತ ಒಂದು ಖಂಡಕ್ಕೆ ಹೋದ, ತನ್ನ ಸೇನೆಯನ್ನೆಲ್ಲ ಕರ್ಕೊಂಡು ಹೋದ. ಅಲ್ಲೊಂದು ಪ್ರಾಬ್ಲಮ್ ಇತ್ತು ಆ ಜಾಗದಲ್ಲಿ, ಇವನಿಗೆ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್ ಅಂದ್ರೆ, ಆ ಖಂಡದಲ್ಲಿ ಶಿವಪಾರ್ವತಿಯರು, ಪಾರ್ವತಿ ಅಂದ್ರೆ ಮಾಯಕ್ಕ, ಅವಳೊಂದು ಏಕಾಂತ ಜಾಗ ಮಾಡ್ಕೊಂಡಿದ್ಲು ಅವಳು. ಯಾಕೆಂದ್ರೆ ಯಾವಾಗಲೂ ರುದ್ರದೇವರ ಹತ್ರ ಜನ ಬರೋದೇ ಬರೋದು. ಮಾಯಕ್ಕನಿಗೆ ಏಕಾಂತವೇ ಇಲ್ಲ. ಅದಕ್ಕ ಶಿವನ ಹೆಂಡತಿ ಮಾತಾಜಿ ಮಾಯಕ್ಕ ಅವಳು ಏನ್ ಮಾಡಿದ್ಲು, ನನಗೊಂದು ಏಕಾಂತ ಜಾಗ ಬೇಕು, ರುದ್ರದೇವರೇ ನನಗೆ ಕರುಣಿಸಿ, ನನ್ನ ಗಂಡ ಕರುಣಿಸು. ಅದಕ್ಕೆ ರುದ್ರದೇವರು ಹೇಳಿದ್ರು, ಏಕಾಂತ ಹೆಂಗ್ ಬೇಕು ಹಂಗ ನೀನೇ ಮಾಡ್ಕೋ, ನಿಂಗೆ ಸ್ವಾತಂತ್ರ್ಯ ಕೊಟ್ಟೆ ನೀನು. ಅವಾಗ ಪಾರ್ವತಿ ಹೇಳಿದ್ಲು, ಈ ನನ್ನ ಜಾಗದ ಒಳಗೆ ಯಾವ ಗಂಡಸರು ಒಳಗಡೆ ಬಂದ್ರು ಅವರೆಲ್ಲ ಹೆಂಗಸರಾಗಿ ಹೋಗ್ಲಿ ಅಂತ ಶಾಪ ಕೊಟ್ಲು. ಆ ಜಾಗದ ಒಳಗಡೆ ಯಾರು ಕಾಲಿಟ್ರು, ಪ್ಯಾಂಟ್ ಹಾಕೊಂಡು ಹೋದ್ರೆ ಸೀರೆ ಉಟ್ಕೊಂಡು ವಾಪಸ್ ಬರ್ಬೇಕಾಗುತ್ತೆ. ಈ ತರದ್ದೊಂದು ಜಾಗ, ಮ್ಯಾಜಿಕ್ ಜಾಗ ಅದು. ಈಗ ಹೇಳಿದ್ನಲ್ಲ ಕಥೆ, ಸುದ್ಯುಮ್ನ ಮೊದಲು ಹೆಣ್ಣಾಗಿದ್ದ, ಆಮೇಲೆ ಗಂಡ ಆದ. ಈ ಗಂಡ ಆದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ತನ್ನ ಶಸ್ತ್ರವಿದ್ಯೆಯನ್ನ ಪ್ರಯೋಗ ಮಾಡಬೇಕು ಅಂತ ಕಾಡಿನ ಒಳಗಡೆ ಹೋಗಿದ್ದಾನೆ. ಸಮೃದ್ಧವಾಗಿ ಬೆಳೆದ ಕಾಡಿತ್ತು, ಅದು ಪಾರ್ವತಿಯ ಶಾಪಗ್ರಸ್ತವಾದ ಜಾಗ. ಗೊತ್ತಿಲ್ಲದೆ ಅಲ್ಲಿ ಕಾಲಿಟ್ಟ. ಅವನ ಜೀವನದಲ್ಲಿ ಹಿಂಗ್ ಕತ್ತಲು ಬಂತಲ್ಲ, ಹಂಗೆ ಮತ್ತೆ ಕತ್ತಲು ಬಂತು, ಹೆಣ್ಣಾಗಿ ಹೋದ. ಮೊದಲು ಹೆಣ್ಣು, ಮತ್ತು ಗಂಡು, ಮತ್ತು ಹೆಣ್ಣಾಗ. ಅವನು ಹೆಣ್ಣಾಗಿದ್ದಲ್ಲ, ಅವನ್ ಚತುರಂಗ ಸೇನೆ ಇತ್ತು, ಆನೆ ಕುದುರೆ ಒಂಟೆ ಎಲ್ಲ ಅವನ ಜೊತೆಗೆ, ಅವರೆಲ್ಲ ಹೆಣ್ಣಾಗೋರು. ಗಂಡಾನೆ ಹೆಣ್ಣಾನೆ ಆಯ್ತು, ಗಂಡು ಕುದುರೆ ಹೆಣ್ಣು ಕುದುರೆ ಆಯ್ತು. ತಲೆ ಬಿಸಿ ಆಯ್ತು. ಹೊರಗಡೆ ಬರ್ಲಿಕ್ಕೆ ನಾಚಿಕೊಂಡ ಅವನು, ನಾಚಿಕೆ ಆಯ್ತು ಅವನಿಗೆ, ಬರಲೇ ಇಲ್ಲ ಹೊರಗಡೆ. ಸ್ವಲ್ಪ ದಿನ ಆದಮೇಲೆ ಅವನಪ್ಪ ವೈವಸ್ವತಮ್ಮನು, ನನ್ನ ಮಗ ಹೋದವನು ಬರಲೇ ಇಲ್ಲಲ್ಲ ಅಂತ ಹುಡ್ಕೋತ್ ಹೋದ. ಒಂದು ವಾರ ಆದಮೇಲೆ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಆ ಜಾಗಕ್ಕೆ ಹೊಂಟ. ದೂರದಲ್ಲಿ ಈ ಮಗ ನೋಡ್ದ, ಓ ನಮ್ಮ ಅಪ್ಪ ಬರ್ಲಿಕ್ಕತ್ತ. ದೂರದಲ್ಲಿ ಕಿರಿಚಿ ಹೇಳಿದ, ಅಪ್ಪಯ್ಯ ಒಳಗ್ ಬರಬೇಡ, ಇದು ಅಮ್ಮ ಆಗೋ ಜಾಗ ಇದು, ನೀನು ಒಳಗ್ ಬಂದ್ರೆ ನೀನು ಸೀರೆ ಉಟ್ಕೊಳ್ಬೇಕಾಗುತ್ತೆ, ನನ್ನ ಕತೆ ಬೇರೆ ಆಗೋಗಿದೆ. ತಲೆ ಗಿಟ್ಟಿಸ್ಕೊಂಡ ಅವನು. ಅಯ್ಯೋ ಯಾಕೋ ಹಿಂಗ್ ಮಾಡ್ಕೊಂಡಿ ಉಪದ್ಯಾಪಿ, ಯಾಕಿಲ್ಲಿ ಬರ್ಲಿಕ್ಕೆ ಹೋದಿ? ದೂರದಲ್ಲೇ ನಿಂತ. ಮತ್ತು ಓಡಿದ ಮನು, ಅಯ್ಯೋ ನನ್ನ ಮಗು ಗಂಡು ಹುಡುಗ ಆ ಎಲ್ಲೋ ಶಿವ ಪಾರ್ವತಿಯರ ಶಾಪಗ್ರಸ್ತ ಜಾಗಕ್ಕೆ ಹೋಗಿ ಹೆಣ್ಣಾಗಿ ಹೋಗಿದೆ, ಮತ್ತು ಗಂಡು ಮಾಡಿಕೊಡ್ರಿ ಅಂತ ವಸಿಷ್ಠರ ಹತ್ರ ಕೇಳಿದೆ. ನಿಮ್ ಮಂತ್ರ ಉಗ್ರಿ, ನೀರು ಉಗ್ರಿ ಮುಖದ ಮೇಲೆ, ಅದು ಮತ್ತದೊಂದು ಗಂಡಾಗ್ಲಿ. ವಸಿಷ್ಠರು ಹೇಳಿದ್ರು, ಈಗ ಹಂಗ ಉಗ್ಲಿಕ್ಕೆ ಆಗಂಗಿಲ್ಲ. ಯಾಕೆಂದ್ರೆ ಪಾರ್ವತಿ ಮಾಯಕ್ಕನ ಕೋಪ ಬರುತ್ತೆ. ಅವಳು ಶಾಪ ಕೊಟ್ಟವ್ರನ್ನೆಲ್ಲ ನಾನು ಗಂಡು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅವಳು ನನಗೆ ಶಾಪ ಕೊಡ್ತಾಳೆ, ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಮತ್ತೇನಾದ್ರೂ ಮಾಡ್ರಿ ಅಂತ ಪ್ಲೀಸ್ ಮಾಡಿದ. ಅವಾಗ ವಸಿಷ್ಠರು ಹೇಳಿದ್ರು, ಒಂದು ಪರಿಹಾರ ಇದೆ ನಿನಗೆ, 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಅಂತ ಮಾಡ್ಬೋದು. 2 ತರ ಡ್ರೆಸ್ಸು ಇಟ್ಕೊಳ್ಬೇಕಾಗ್ತದೆ ನೋಡು. 1 ತಿಂಗಳು ಗಂಡು ಹಾಕ್ತಾನೆ, 1 ತಿಂಗಳು ಹೆಣ್ಣು ಹಾಕ್ತಾನೆ.
ಆಯ್ತು ಅಂತ ಕೇಳ್ಕೊಂಡ, ಆಗ್ಬೋದು ಅಂತ. ಮತ್ತವನ ಬದುಕಿನಲ್ಲಿ ಬೆಳಕು ಬಂತು. ಹಿಂಗೆ ಮತ್ ಗಂಡ ಆದ. ಎಷ್ಟೊತ್ತವರೆಗೂ ಕತ್ತಲಿತ್ತು, ಮತ್ತೆ ಬೆಳಕು ಬಂತು. ಮತ್ತೆ ಗಂಡ ಆದ. ಕರೆಂಟ್ ಹೋಗಿತ್ತಲ್ಲ. ಒಂದು ಸತ್ಯ ಹೇಳ್ತೀನಿ ಬಂಧುಗಳೇ, ಇಷ್ಟು ದಿನ ಕರೆಂಟ್ ಹೋಗ್ಲಿಲ್ಲ, ಇವತ್ತು ಹೋಯ್ತು. ನಾನು ತುಂಬಾ ಭಾಗವತ ಕತೆ ಹೇಳಿದ್ದೇನೆ. ಯಾವತ್ತು ಕೃಷ್ಣನ ಕತೆ ಹೇಳ್ತೀನೋ ಅವತ್ತು ಕರೆಂಟ್ ಹೋಗುತ್ತೆ. 100 ಭಾಗವತ ಸಪ್ತಾಹದಲ್ಲಿ ಕೃಷ್ಣನ ಕಥೆಯಲ್ಲೇ ಕರೆಂಟ್ ಹೋಗಿದೆ. ಯಾಕೆ ಗೊತ್ತಾ? ಅವನ್ ಬೆಣ್ಣೆ ಕಳ್ತನ ಮಾಡ್ಲಿಕ್ಕೆ ಕರೆಂಟ್ ಆಫ್ ಮಾಡ್ತಾನೆ. ಅವನ್ ಬೆಣ್ಣೆ ಕದಿಯೋದಲ್ಲ, ನಮ್ ಪಾಪ ಕದ್ಕೊಂಡು ಹೋದ ಅವನು, ಕತ್ತಲೆಯನ್ನು ಕದ್ಕೊಂಡು ಹೋದ ಅವನು. ಮತ್ತೆ ಕರೆಂಟು ಬಂದಿದೆ, ಮತ್ತೆ ಹೋಗಲೇ ಬಿಡ್ಲಿಲ್ಲ, ಮತ್ತೆ ಬಂದಿದೆ. ಇದು 100ನೆಯ ಸತ್ಯ, ನನ್ನ ಅನುಭವ. ಇದು 100ನೆಯ ಸತ್ಯ. ಕೃಷ್ಣ ಇಲ್ಲಿ ಮಾತನಾಡಿದಾನೆ ಇವತ್ತು ಅನ್ನೋದು ನನ್ನ ಅನುಭವ. ಇದು ಕೃಷ್ಣ ಎಲ್ಲಾರು ಪಾಪ ಕದ್ಕೊಂಡು ಹೋದ. ನೀವು ಗೆದ್ರಿ. ನೀವು ಕರೆಂಟ್ ಯಾಕೆ ಹೋಗ್ಲಿಲ್ಲ ಅಂತ ಯೋಚನೆ ಮಾಡಿದ್ರಿ. ಇನ್ನು ಕೃಷ್ಣನ ಕಥೆ ಶುರು ಮಾಡಿಲ್ಲ, ಮೊದಲೇ ಬಂದು ಪಾಪ ಪರಿಹಾರ ಮಾಡ್ಕೊಂಡು ಹೋದ. ಅವನು ಎಲ್ಲಾರು ಪಾಪ ತಕ್ಕೊಂಡು ಹೋದ. ಇನ್ ಬರ್ತಾನೆ ಕೃಷ್ಣ. ಅವನು ಬಂದ್ಮೇಲೆ ಇನ್ ಎಲ್ಲಾ ಪಾಪ ತೊಳೆದು ಹೋಗುತ್ತೆ. ಈ ಕಥೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮತ್ತವನ ಹೆಣ್ಣಾದ, ಗಂಡಾದ. 1 ತಿಂಗಳು ಸೀರೆ ಉಟ್ಕೊತಾನ, 1 ತಿಂಗಳು ಪ್ಯಾಂಟ್ ಹಾಕೊಳ್ತಾನೆ. ಅವನಿಗೆ ಹೇಸಿಗೆ ಅನ್ನಿಸ್ತು. ಒಂದು ಸಲಿ ಅವರು ಆ ರಾಜ್ಯದ ಪ್ರಜೆಗಳೆಲ್ಲ 1 ತಿಂಗಳು ಪಿತಾಜಿ ಅಂತ ಕರೀತಾರೆ, ಇನ್ನೊಂದು ತಿಂಗಳು ಮಾತಾಜಿ ಅಂತ ಕರೀತಾರೆ. ಇದು ಯಾಕೋ ಚಂದಿಲ್ಲ ಅನ್ನಿಸ್ತು. ಕಾಡಿಗೆ ಓಡೋಗ್ಬಿಟ್ಟ ಅವನು. ಹೆಣ್ಣಾದಾಗ 1 3 ಹಡದಿಂದ, ಗಂಡಾದಾಗ 1 3 ಹುಟ್ಟಿದ್ದು. ಇಂಥ ಕಥೆ, ವಿಚಿತ್ರವಾದ ಕಥೆ. ಅದು ಯಾಕೆ ಹಿಂಗೆ ಅಂದ್ರೆ, ಭಾಗವತಲ್ಲಿ ಉತ್ತರ ಕೊಡ್ತಾರೆ. ಗಂಡಾದಾಗ ಹುಟ್ಟಿದ ಮಕ್ಕಳೆಲ್ಲ ಸೂರ್ಯವಂಶಕ್ಕೆ ಬಂದ್ರು, ಹೆಣ್ಣಾದಾಗ ಹುಟ್ಟಿದ ಮಕ್ಕಳೆಲ್ಲ ಚಂದ್ರವಂಶಕ್ಕೆ ಹೋದ್ರಂತೆ. 2 ವಂಶಕ್ಕೂ ಪ್ರೇರಕನಾದ ರಾಜ, ಅದಕ್ಕೆ ಈ ಕಥೆ ಹೇಳಿನಿ ಅಂತ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಪುರೂರವ ಇವನು ಹೆಣ್ಣಾದಾಗ ಇವನ ಸಂಘ ಮಾಡಿದ. ಅಲ್ಲಿಂದ ಚಂದ್ರ, ಬುಧನ ಸಂಘದಿಂದ ಈ ಪುರೂರವನ ವಂಶ ಚಂದ್ರವಂಶ ಬೆಳೀತು. ಸೂರ್ಯವಂಶ ಮತ್ತೆ ಅವನು ರಾಜ ಏನ್ ಮಾಡಿದ, ಇವನು ಕಾಡಿಗೆ ಹೋದ ಮೇಲೆ ವೈವಸ್ವತಮನು ಏನ್ ಮಾಡಿದ ಅಂದ್ರೆ, ಮತ್ತೆ ಒಂದಷ್ಟು ಯಜ್ಞ ಯಾಗಗಳನ್ನು ಮಾಡಿದ. ಯಜ್ಞ ಮಾಡಿದ ಮೇಲೆ ಪುತ್ರಕಾಮೇಷ್ಟಿ ಯಾಗದಿಂದ 10 ಜನ ಮಕ್ಕಳಾದರು ವೈವಸ್ವತ ಮನುವಿಗೆ. ಇಕ್ಷ್ವಾಕು, ಮೃಗಶರ್ಯಾತಿ, ದಿಷ್ಟ, ದೃಷ್ಟ, ಕರೂಷಕ, ನರಿಷ್ಯಂತ, ನಾಭಾಗ, ಹೀಗೆ ಅನೇಕ ಜನ ಮಕ್ಕಳಾದರು ಅವನಿಗೆ. ಇಕ್ಷ್ವಾಕು ವಂಶದಲ್ಲಿ ಬಂದವನೇ ರಾಮಚಂದ್ರ, ಸೂರ್ಯವಂಶದ ರಾಜರು. ನಾಭಾಗ ಅಂತ ಒಬ್ಬ ಮಗ ಆಗ್ತಾನೆ, ಅವನ ಮಗನೇ ಅಂಬರೀಷ. ಇಕ್ಷ್ವಾಕು ವಂಶದಲ್ಲಿ ರಾಮನ ಅವತಾರ ಆಗುತ್ತೆ, ನಾಭಾಗನ ವಂಶದಲ್ಲಿ ಅಂಬರೀಷನ ಅವತಾರ ಆಗುತ್ತೆ. ಅಂಬರೀಷ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ಹರಿಭಕ್ತ. ಅವನನ್ನು ಪ್ರತಿಜ್ಞೆ ಮಾಡಿದ್ದಂತೆ, ನಾನು ವಿಶ್ವಕ್ಕೆಲ್ಲ ಶಾಂತಿಗೋಸ್ಕರ ಏಕಾದಶಿ ಉಪವಾಸ ಮಾಡಿಸ್ತೇನೆ ದೇವರೇ, ನನಗೆ ಅನುಗ್ರಹ ಮಾಡು. ಅವನು ಮಾಡಿಸಿದ ಆ ವೈಷ್ಣವ ವ್ರತದ ಪ್ರಭಾವದಿಂದ ಭಾರತ ದೇಶದಾದ್ಯಂತ ಎಲ್ಲಿಯೂ ಕೂಡ ಒಬ್ಬರೇ ಒಬ್ಬರಿಗೆ ಅನರ್ಥ ಆಗ್ತಿರಲಿಲ್ಲ, ಒಬ್ಬರೇ ಒಬ್ರು ಕಳ್ಳರಿರ್ಲಿಲ್ಲಂತೆ. ಎಲ್ಲಿಯೂ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ. ಯಾಕೆಂದ್ರೆ ಕಳ್ತನ ಮಾಡೋರೇ ಇಲ್ಲ. ಅವನು ಮಾಡುವ ನಿಷ್ಠೆಗೆ ದೇವರು ತನ್ನ ಸುದರ್ಶನ ಚಕ್ರ ಅವನ ಮನೇಲಿ ಇಟ್ಟಿದ್ದಂತೆ. ಯಾರೇ ತಪ್ಪು ಮಾಡಿದ್ರು ಸುದರ್ಶನ ಚಕ್ರ ಹೋಗಿ ಅವ್ರ ತಲೆ ಕತ್ತರಿಸ್ತಾ ಇತ್ತಂತೆ. ಹಾಗಾಗಿ ಹೆದರಿಕೊಂಡು ಯಾರು ಕೆಟ್ಟ ಕೆಲಸ ಮಾಡ್ತಿರಲಿಲ್ಲ. ರಾಜ ಯಾವಾಗಲೂ ದೇವ್ರ ಮನೇಲಿ ಕೂತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದ. ದೇಶ ಎಲ್ಲ ಸುಭಿಕ್ಷೆಯಲ್ಲಿತ್ತು. ಅವನು ಮಾಡಿದ ಏಕಾದಶಿ ವ್ರತದಿಂದ ಅಷ್ಟು ಶಕ್ತಿ ಏಕಾದಶಿ ವ್ರತಕ್ಕಿದೆ. ತಿನ್ನಬೇಡಿ ಏಕಾದಶಿ ದಿವಸ. ಪಾಪಗಳನ್ನು ತಿಂದ ಪಾಪ ಬರುತ್ತೆ, ಗೋಮಾಂಸ ತಿಂದ ಪಾಪ ಬರುತ್ತೆ. ಏಕಾದಶಿ ಬೇಯಿಸಿದ ಅನ್ನವನ್ನು ತಿಂದ್ರೆ ಇದು ಬ್ರಾಹ್ಮಣರ ವ್ರತ ಅಲ್ಲ. ಏಕಾದಶಿ ಅನ್ನೋದು ಮಾನವರ ವ್ರತ, ತಿಳ್ಕೊಳ್ರಿ. ಯಾರೋ ಬ್ರಾಹ್ಮಣರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು ತಿಳುವಳಿಕೆ. ಮಾನವರ ವ್ರತ ಏಕಾದಶಿ. ತಿನ್ನಬಾರದು ಬೇಯಿಸಿದ ಪದಾರ್ಥಗಳನ್ನ ಏಕಾದಶಿ ದಿವಸ. ಅನಿವಾರ್ಯ ಆದ್ರೆ ನಾನು ಹೇಳಿದ್ದೇನೆ, ಹಣ್ಣು ಹಂಪಲು ತಗೊಳ್ರಿ, ದೇಹವೂ ಆರೋಗ್ಯಕರವಾಗಿರುತ್ತೆ. ಅಂಥ ವ್ರತ ಮಾಡಿ ಅಂತ ಘೋಷಣೆ ಮಾಡಿದ. 14 ಲೋಕದಲ್ಲಿ ಎಲ್ಲಾ ಕಡೆ ಸುಭಿಕ್ಷೆ. ನರಕ ಲೋಕದಲ್ಲಿ ಯಮದೇವರು ಅಳ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಬ್ರಹ್ಮದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನಂದು 84 ಲಕ್ಷ ಫ್ಯಾಕ್ಟ್ರಿಗಳಿವೆ, ಎಲ್ಲ ಬಂದ್ ಆಗಿ ಹೋಗ್ಯಾವ. ಕೊರೋನಾದಲ್ಲ ಅಷ್ಟು ಫ್ಯಾಕ್ಟ್ರಿ ಬಂದಾಗಿರ್ಲಿಲ್ಲ ಭೂಲೋಕದಲ್ಲಿ, ನಂದು ಎಲ್ಲಾ ಫ್ಯಾಕ್ಟ್ರಿ ಬಂದಾಗಿವೆ. ಯಾಕೆ ಅಂದ್ರೆ ಏಕಾದಶಿ ವ್ರತ ಜಗತ್ತೆಲ್ಲ ಮಾಡ್ತಾ ಇದೆ, ನರಕಕ್ಕೆ ಬರೋರೇ ಇಲ್ಲ, ಫ್ಯಾಕ್ಟ್ರಿ ಎಲ್ಲ ಬಂದಾಗಿವೆ ಅಂತ ಬ್ರಹ್ಮದೇವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರಂತೆ. ಮತ್ತ ಆಮೇಲೆ ಬ್ರಹ್ಮದೇವರೆಲ್ಲ ವ್ಯವಸ್ಥೆ ಮಾಡಿದ್ರು, ತಿನ್ಲಿ ಅಂತ ಒಂದಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿದ್ರು. ಒಂದಷ್ಟು ಜನ ಉಪವಾಸ ಮಾಡ್ತಾರೆ, ಒಂದಷ್ಟು ಜನ ತಿಂತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ. ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಹರಿವಾಸರೆ ಅಂದ್ರೆ ಏಕಾದಶಿ ತಿಥಿ ಬಂದಾಗ ತಿನ್ನಬೇಡ್ರಿ,
ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಏನು ಪ್ರಾಣ ಹೋಗಲ್ಲ ಒಂದು ದಿನದಲ್ಲಿ. ನೀರು ಕುಡಿರಿ ಒಂದು ಬಾರಿ, ಏನು ವ್ರತಲೋಪ ಆಗಲ್ಲ. ಸಾಧ್ಯ ಆದರೆ ಅದನ್ನು ಕುಡಿಬೇಡಿ. ಅದಕ್ಕೆ ಹೇಳಿದೆ, 8 ವರ್ಷದ ನಮ್ಮ ಹುಡುಗಿ ಅಲ್ಲಿ ನಿಂತಿದೆ. ಆ ಹುಡುಗಿ ನೀವು ನೋಡ್ರಿ, ಒಂದು ತೊಟ್ಟು ನೀರು ಕುಡದೆ 40 ಡಿಗ್ರಿ ಈ ಜಾಗದ ಬಿಸಿಲಿನಲ್ಲಿ ಉಪವಾಸ ಮಾಡಿದೆ ಒಂದು ಹುಡುಗಿ ಅಂದ್ರೆ, ಇಷ್ಟು ದೊಡ್ಡ ದೊಡ್ಡ ದೇಹದ ನಮಗೆ ಮಾಡ್ಲಿಕ್ಕೆ ಆಗಂಗಿಲ್ಲೇನೋ. ಮನಸ್ಸಿದ್ದರೆ ಮಾರ್ಗ ಅಂತಾರೆ ಶಾಸ್ತ್ರದಲ್ಲಿ. ಆಗುತ್ತೆ, ಮಾಡ್ರಿ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅಂತ ಕಟ್ಟ್ಯಾರ. 500 ಜನ ಮಕ್ಕಳಿದ್ದಾರೆ ಆ ಗುರುಕುಲದಲ್ಲಿ. ಅವರೆಲ್ಲ ಏಕಾದಶಿ ಉಪವಾಸ ಮಾಡ್ತಾರೆ. ಒಂದೇ ಒಂದು ರೋಗ ಬರಂಗಿಲ್ಲ. ಏಕಾದಶಿ ಉಪವಾಸ ಮಾಡೋರಿಗೆ ಕ್ಯಾನ್ಸರ್ ರೋಗ ಬರಲ್ಲ, ನೆನಪಿಟ್ಟುಕೊಳ್ರಿ. ಇಲ್ಲಿಯ ತನಕ ಇತಿಹಾಸದಲ್ಲಿ ಏಕಾದಶಿ ಉಪವಾಸ ಚಂದ ಮಾಡಿದ್ದಾರೆ, ಕ್ಯಾನ್ಸರ್ ರೋಗ ಬಂತು ಅನ್ನುವ ವ್ಯಕ್ತಿಗಳನ್ನು ನೋಡಿಲ್ಲ ನಾನು. ಅಷ್ಟು ಶಕ್ತಿ ಇದೆ ಏಕಾದಶಿ ವ್ರತಕ್ಕೆ. ಯಾವ ಮೆಡಿಸನ್ನೂ ಬೇಡ, ಆ ಶಕ್ತಿ ಇದೆ. ಇದು ಆಯುರ್ವೇದ ಶಾಸ್ತ್ರ ಹೇಳಿದ್ದು, ಅದನ್ನು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಈ ಮಾತನ್ನ. ಹಾಗಾಗಿ ತುಂಬಾ ಪಿತ್ತ ಇದ್ದವರಿಗೆ ಕೃಷ್ಣಾ ನದಿಯಲ್ಲಿ ಯಾಕೆ ಹರಿತಾ ಇದ್ದಾಳೆ ಗೊತ್ತೇನೋ? ಟೆಂಪರೇಚರ್ ಜಾಸ್ತಿ, ಪಿತ್ತ ಪ್ರಕೃತಿ ಜಾಸ್ತಿ ಆಗುತ್ತೆ. ಪಿತ್ತ ದೋಷ ಜಾಸ್ತಿ ಇದ್ದವರು ಕೃಷ್ಣಾ ನದಿ ನೀರು ಕುಡಿದ್ರೆ ಗಟ್ಮುಟ್ಟಿಯಾಗಿರ್ತವ್ರು, ಅವ್ರಿಗೆ ಪಿತ್ತ ಬರಂಗಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸತ್ಯವಾದ ವಿಚಾರ ನಾವು ಅನುಭವಿಸ್ತಾ ಇದ್ದೇವೆ. ಶಾಸ್ತ್ರ ಯಾವತ್ತು ಸುಳ್ಳು ಹೇಳಲ್ಲ. ಅದರಂತ ದೇವತೆ ಇನ್ನೊಂದಿಲ್ಲ, ಅದರಂತ ಬಂಧು ಇನ್ನೊಂದಿಲ್ಲ. ಅಂಥ ವ್ರತ ಮಾಡಿಸಿದ ಅಂಬರೀಷ ಜಗತ್ತನ್ನೇ ಬೆಳಗಿದ ಮಹಾನುಭಾವ. ಅವನ ಪರಂಪರೆಯಲ್ಲಿ ಬಂದವನೇ ರಾಮ. ರಾಮ ಅಂದ್ರೆ ಸಾಕು. ಅವತ್ತಿನ ಜಗತ್ತಿನಲ್ಲಿ 14 ಲೋಕಗಳಲ್ಲಿ ರಾಮ ರಾಮ ರಾಮ. 13,000 ವರ್ಷಗಳ ಕಾಲ ನಿಷ್ಕಂಟಕವಾದ ರಾಜ್ಯಭಾರವನ್ನು ಮಾಡಿಸಿದ. ಎಲ್ಲಿಯೂ ಅನರ್ಥ ಇಲ್ಲ, ಎಲ್ಲಿಯೂ ಕಳ್ಳಕಾಕರ ಭಯ ಇಲ್ಲ. ನರಾಜ್ಯಂ ನಚರಾಜಾಸಿ ನದಂಡ್ಯೋ ನಚ ದಾಂಡಿಕಃ ಧರ್ಮಣ್ಯೇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಜಗತ್ತಿನಲ್ಲಿ ಒಬ್ಬ ರಾಜ ಅಂತಿಲ್ಲ, ಒಬ್ಬ ಶಾಸನ ಅಂತಿಲ್ಲ, ಒಬ್ಬ ಅಧಿಕಾರಿ ಅಂತಿಲ್ಲ, ಒಬ್ಬ ಪೊಲೀಸ್ ಠಾಣೆ ಅಂತಿಲ್ಲ, ಒಂದು ದವಾಖಾನೆ ಅಂತಿಲ್ಲ. ಯಾಕೆ ಅಂದ್ರೆ ಅಪರಾಧಿಗಳೇ ಇಲ್ಲ, ನ್ಯಾಯಗಳೇ ಇಲ್ಲ, ಪಾಪಗಳೇ ಇಲ್ಲ. ಪಾಪಗಳಿಲ್ಲ ಆದ್ರಿಂದ ರೋಗಗಳಿಲ್ಲ, ಅಪರಾಧಿಗಳಿಲ್ಲ ಆದ್ರಿಂದ ಪೊಲೀಸ್ ಸ್ಟೇಷನ್ ಇಲ್ಲ. ಇವತ್ತು ಹೆಜ್ಜೆ ಹೆಜ್ಜೆಗೆ ದವಾಖಾನೆ, ಹೆಜ್ಜೆ ಹೆಜ್ಜೆಗೆ ಮೆಡಿಕಲ್ ಕ್ಲಿನಿಕ್. ಯಾಕೆ ಅಂದ್ರೆ ಅಷ್ಟು ಪಾಪದ ಪ್ರತೀಕ ಮೆಡಿಕಲ್ ಶಾಪು. ಇನ್ ರೋಗ ಬಂದ್ರೆ ಮಾತ್ರೆ ತಗೊಳ್ದೇನೆ ಹೋಗ್ಬೇಡ್ರಿ, ಶಾಪ ಅಂತ ಹೇಳ್ಯಾರ ಅಂತ. ಪಾಪ ಇಲ್ಲಿದ ಮೇಲೆ ಹೋಗಲೇಬೇಕು. ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಾಯ ಯಾವುದು ಅಂದ್ರೆ ಆ ರಾಮನಾಮ ಸ್ಮರಣೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲಾ ಪಾಪ ಕರಗಿ ಹೋಗುತ್ತಂತೆ. ಎಂಥ ವ್ಯಕ್ತಿತ್ವ ಆ ರಾಮನದ್ದು. ರಾಮ ಹೇಳ್ತಾನೆ, ಅವನ ವ್ಯಕ್ತಿತ್ವ ಏನು? ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪಿ ಆತ್ಮವತ್ತಯ. ಏನೋ ಒಂದು ಸಣ್ಣ ಉಪಕಾರ ಮಾಡಿದ್ರು ಅದನ್ನ ನೆನಪು ಮಾಡ್ಕೊಳ್ತಾನಂತೆ ರಾಮ. ತುಂಬಾ ಅನ್ಯಾಯ ಮಾಡಿದ್ರು, ಸಾವಿರಾರು ಅನ್ಯಾಯ ಮಾಡಿದ್ರು ಅದನ್ನ ಮರಿತಾನಂತೆ ರಾಮ. ಎಂಥ ರಾಮನ ವ್ಯಕ್ತಿತ್ವ. 1000 ಅನ್ಯಾಯ ಮಾಡಿದ್ರೆ ನೆನಪು ಮಾಡ್ಕೊಳ್ಳಲ್ಲ. ಒಂದು ಸಣ್ಣ ಉಪಕಾರ, ಯಾರೋ ಕೇಳಿದ್ರು ಬಸ್ ಸ್ಟ್ಯಾಂಡ್ ಹತ್ರ, ಅದೆಲ್ಲೋ ಭಾಗವತ ನಡೀತಾ ಇದೆಯಲ್ಲ ಚಿಂಚಲಿ, ಎಲ್ಲಿ? ಅಲ್ಲಿ ಹೋಗ್ರಿ ಅಂತ ಹಿಂಗ್ ಬೆರಳು ತೋರಿಸಿದ್ರಿ, ನಿಮಗೆ ಪುಣ್ಯ ಬಂತಂತೆ. ಎಷ್ಟು ಪುಣ್ಯ? ಭಾಗವತ ಕೇಳಿದಷ್ಟೇ ಪುಣ್ಯ ಬರುತ್ತಂತೆ. ಇನ್ನೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗ್ ನಿಂತ್ಕೊಂಡ್ ಬಿಡ್ಬೇಡ್ರಿ. ಅಷ್ಟು ಒಳ್ಳೆಯದಕ್ಕೆ ಹಿಂಗೆ ಪ್ರೇರಣೆ ಮಾಡಿದ್ರು ಪುಣ್ಯ ಇದೆ. ಅಂಥವರಿಗೆಲ್ಲ ನೆನಪು ಮಾಡಿಕೊಂಡು ವರ ಕೊಡ್ತಾ ಇದ್ದಂತೆ ರಾಮ. 10 ಅನ್ಯಾಯ ಮಾಡಿದ್ರು ಅದನ್ನ ನೋಡ್ತಾ ಇರ್ಲಿಲ್ಲ ರಾಮ. ಇದು ರಾಮನ ವ್ಯಕ್ತಿತ್ವ. ನಮ್ದು ಉಲ್ಟಾ. 1000 ಉಪಕಾರ ಮಾಡಿರಲಿ ಮರಿತೀವಿ, ಒಂದು ಅನ್ಯಾಯ ಮಾಡಿರಲಿ ಕೊನೆ ತನಕ ಅವನ್ನ ಟಾರ್ಗೆಟ್ ಮಾಡ್ತಿರ್ತೀವಿ. ನಮ್ಗೆ ಉಲ್ಟಾ ಇದ್ದ ರಾಮ. ಇದು ರಾಮನ ಗುಣ. ಎಂಥ ವ್ಯಕ್ತಿತ್ವ ರಾಮ. ಅವನ ರಾಜ ಆದ ಕೂಡಲೇ ಹೇಳಿದನಂತೆ, 1000 ವರ್ಷ ಎಲ್ಲರಿಗೂ ಆಯುಷ್ಯ ಭಾಗ್ಯ. ನಿಮಗೆ ನೆಗಡಿ ಇಲ್ಲ, ಶೀತ ಇಲ್ಲ, ಕೆಮ್ಮಿಲ್ಲ, ರೋಗ ರುಜಿನಗಳಿಲ್ಲ, ಅಕಾಲ ಮರಣ ಇಲ್ಲ, ವಿಧವೆ ಇಲ್ಲ, ವಿಧುರ ಇಲ್ಲ, ಗಂಡ ಸತ್ತಿದ್ದಾನೆ ಎನ್ನುವ ಹೆಂಡತಿ ಇಲ್ಲ, ಹೆಂಡತಿ ಸತ್ತಿದ್ದಾಳೆ ಎನ್ನುವ ಗಂಡ ಇಲ್ಲ. ಅದಂಶ ಮಶಕಾದೇಶಾಹ. ರಾಮ ರಾಜ ಆದಾಗ ನಮ್ಮ ಸಮಗ್ರ ದೇಶದಲ್ಲಿ ಒಂದೇ ಒಂದು ಸೊಳ್ಳೆ ಸೃಷ್ಟಿಯಾಗಲಿಲ್ಲಂತೆ. ಹಾಗಾಗಿ ಕೊರೋನಾನೇ ಇಲ್ಲ. ಇವತ್ತು ಹೆಜ್ಜೆ ಹೆಜ್ಜೆಗೆ ಸೊಳ್ಳೆ, ಪಾಪದ ಸೂಚನೆ ಸೊಳ್ಳೆ ಅಂತ ಹೇಳಿದ್ದಾರೆ. ಸೊಳ್ಳೆನೇ ಇರಲಿಲ್ಲಂತೆ ರಾಮರಾಜ್ಯದಲ್ಲಿ. ಇಚ್ಛೆ ಪಟ್ಟಿದ್ದೆಲ್ಲ. ಸರಿಯೂ ನದಿ ತೀರಕ್ಕೆ ಹೋಗಿ ಹೆಣ್ಮಕ್ಕಳು ಆ ನದಿ ಕೈ ಹಾಕಿದ್ರೆ ಬೇಕಾದ ಬಂಗಾರದ ವಜ್ರದ ನೆಕ್ಲೆಸ್ ಎಲ್ಲ ನದಿಲಿ ತೇರ್ಕೊಂಡು ಹೋಗ್ತಾ ಇತ್ತಂತೆ. ಮರುದಿನ ಸಂಜೆ ಅಲ್ಲಿ ತನಕ ಹಾಕೊಂಡು ಯೂಸ್ ಅಂಡ್ ಥ್ರೋ, ಏನು ಬಂಗಾರದ ಮಾಲೆ ಮತ್ತೆ ಒಗಿತಿದ್ರು, ಮತ್ತೆ ಕೈ ಹಾಕಿದ್ರೆ ಸಿಗ್ತಾ ಇತ್ತು. ಮನೇಲಿ ಒಂದು ಲಾಕರ್ ಅಂತಿರಲಿಲ್ಲ. ಯಾಕೆ ಅಂದ್ರೆ ನದಿಯಲ್ಲಿ ಮುತ್ತುರತ್ನಗಳು ಹರಿತಾ ಇತ್ತಂತೆ. ಇದು ತ್ರೇತಾಯುಗದ ಕಥೆ. ಕಲಿಯುಗದಲ್ಲೇ ಕಥೆ ಕೇಳ್ತೀವಿ. ಕೃಷ್ಣದೇವರಾಯ ಕಾಲದಲ್ಲಿ ಹಂಪೆಯಲ್ಲಿ ಮುತ್ತುರತ್ನಗಳನ್ನ ಕೊಳಗಗಳಲ್ಲಿ ಅಳಿತಾ ಇದ್ರು ಅಂತ. ಈ ಮಹಿಮೆ ಇದ್ದಾಗ ರಾಮನ ಮಹಿಮೆ ಏನು ದೊಡ್ಡದಲ್ಲ. ಅವನು ಜಗತ್ಸ್ವಾಮಿ, ಅವನು 14 ಲೋಕಗಳ ಒಡೆಯ.
ಇವತ್ತು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ಮಣ್ಣಿನ ಪಾತ್ರೆಯಲ್ಲಿ ದಿನಕ್ಕೆ 2 ಲಕ್ಷ ಜನಕ್ಕೆ ಅಡಿಗೆ ಮಾಡ್ತಾರೆ. ಕೆಳಗಡೆಯಿಂದ ಹಿಂಗ್ ಪಾತ್ರೆ ಇಟ್ಕೊಂಡು ಬರ್ತಾರೆ. ಮೇಲ್ಗಡೆ ಪಾತ್ರೆಯಲ್ಲಿ ಮೊದಲು ಅನ್ನ ಆಗುತ್ತೆ, ಕೊನೆಗೆ ಆ ಕೆಳಗಡೆ ಪಾತ್ರೆಯಲ್ಲಿ ಅನ್ನ ಆಗುತ್ತೆ. ನೀವು ಮನೆಯಲ್ಲಿ 10 ಪಾತ್ರೆ ಇಟ್ಟು ನೋಡ್ರಿ, ಮೇಲ್ಗಡೆ ಪಾತ್ರೆ ಅನ್ನ ಆಗ್ಲಿ ಅಂತ ಕಾಯ್ತಾ ಕೂತ್ರೆ ಕೆಳಗಡೆ ಪಾತ್ರೆಯಲ್ಲಿ ಬೆಂಕಿ ಬಂದಿರುತ್ತೆ. ಜಗನ್ನಾಥನ ಕ್ಷೇತ್ರದಲ್ಲಿ ಮೇಲ್ಗಡೆ ಪಾತ್ರೆಯಲ್ಲಿ ಅನ್ನ ಆಗುತ್ತೆ, ಪಾತ್ರೆಯಲ್ಲಿ ಕೊನೆಗೆ ಅನ್ನ ಆಗುತ್ತೆ. ಅಂದ್ರೆ ದೇವರ ಕಲಿಯುಗದಲ್ಲಿ ಮಾತನಾಡ್ತಾ ಇದ್ದಾನ ಇಲ್ವಾ ಅನ್ಲಿಕ್ಕೆ ಜಗನ್ನಾಥ ಸಾಕ್ಷಿ ಇದ್ದಾನೆ. ನಿಮ್ಗೆ ವಿಶ್ವಾಸ ಇದ್ರೆ ದೇವರು ಒಲಿತಾನ್ರಿ. ನಾನು ಮೊದಲೇ ಹೇಳಿದ್ದೀನಿ, ದೇವರು ಕೇಳ್ತಾ ಇರೋದು ನಿಮ್ಮ ನಂಬಿಕೆಯನ್ನು ಕೇಳ್ತಾನೆ. ನಂಬಿಕೆ ಇಲ್ಲದೆ 1000 ಹೊಡ್ಕೊಳ್ರಿ, ಆ ಟೇಪ್ ರೆಕಾರ್ಡ್ ಹೊಡ್ಕೊಳ್ಳೋದು ಬೇರೆ ಅಲ್ಲ, ನೀವು ಹೊಡ್ಕೊಳ್ಳೋದು ಬೇರೆ ಅಲ್ಲ. ಅದೇ ಕೃಷ್ಣಾ ನದಿಯಲ್ಲಿ 1000 ಮೀನುಗಳು ಸಂಚಾರ ಮಾಡುತ್ತೆ, ಅವುಗಳಿಗೆ ಮೋಕ್ಷ ಇಲ್ಲ. ಇದು ಕೃಷ್ಣನನ್ನು ಹೊತ್ತುಕೊಂಡ ನದಿ ಅಂತ ನಾವು 1 ಬಾರಿ ಮುಳುಗಿದ್ರೆ ನಮಗೆ ಮೋಕ್ಷ ಆಗುತ್ತೆ. ಇದರ ಅರ್ಥ ಏನು? ಭಾವನೆಗೆ ಬೆಲೆ ಇದೆ ಬಂಧುಗಳೇ, ತಿಳ್ಕೊಳ್ಳಿ. ಸಮರ್ಪಣೆಗೆ ಬೆಲೆ ಇದೆ, ವಿಶ್ವಾಸಕ್ಕೆ ಬೆಲೆ ಇದೆ. ವಿಶ್ವಾಸ ಫಲದಾಯಕ ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹ ಮಿತಿ ಸ್ಮೃತಿ ಶರಣಾಗತಿ ರೇಷ ಸ್ಯಾತ್. ಅವನು ನಮ್ಮನ್ನು ಎಷ್ಟು ಕಷ್ಟಗಳ ಬರಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ. ಆ ವಿಶ್ವಾಸದಲ್ಲಿ ನಂಬಿದ ಒಂದು ಮಾಂಸ ತಿನ್ನುವ ಹದ್ದು ಜಟಾಯು ಅನ್ನೋ ಪಕ್ಷಿ ಅಪ್ಪನಿಗೆ ಅಸ್ಥಿ ಸಂಚಯನ ಮಾಡಿ ಬೆಂಕಿ ಹಾಕಿ ಅವನಿಗೆ ಊರ್ಧ್ವಗತಿಯನ್ನು ಮಾಡಲಿಲ್ಲ ರಾಮ. ದಶರಥ ರಾಜನಿಗೆ ತಿಲತರ್ಪಣ ಕೊಡಲಿಲ್ಲ. ಒಂದು ಮಾಂಸ ತಿನ್ನುವ ಹದ್ದು ರಾಮ ರಾಮ ಅಂತೂ ಜಟಾಯು ಅದಕ್ಕೆ ಮೋಕ್ಷ ಕೊಟ್ಟ, ಅಸ್ಥಿ ಸಂಚಯನ ಮಾಡಿ. ಭಕ್ತಿ ಇರುವ ಒಂದು ಹದ್ದು, ಮಾಂಸ ತಿನ್ನುವ ಹದ್ದಿಗೆ ಮೋಕ್ಷ ಕೊಡ್ತಾನೆ ದೇವರು. ಎಂಥ ದೊಡ್ಡ ಪಾಠ ಮಾಡಿದ್ದಾನೆ. ನಮ್ಮ ಕರ್ನಾಟಕದ ಮಹಿಳೆ, ಶೆಡ್ಯೂಲ್ ಕ್ಯಾಸ್ಟ್ ಮಹಿಳೆ ಶಬರಿ, ರಾಮ ಬರಲಿ ಅಂತ ತನ್ನ ಬದುಕಿನಲ್ಲಿ ಏನು ಒಳ್ಳೇದು ಕಂಡ್ರು ತೆಗೆದಿಡ್ತಿಲ್ಲ ಅಂತ. ಇದು ರಾಮನಿಗೆ. ನಮ್ದು ಉಲ್ಟಾ. ದಾಸರು ಹೇಳ್ತಾರ ಒಂದ್ ಕಡೆ, ಹಳಸಿದ ತುಪ್ಪ ಗಮ್ಮನೆ ತುಪ್ಪ ತಮ್ಮನೆಯವರಿಗೆ, ಹಳಸಿದ ತುಪ್ಪ ದೇವಬ್ರಾಹ್ಮಣರಿಗೆ. ಮನೇಲಿ ತುಪ್ಪ ಹಾಳಾಗಿದೆ ಅಂದ್ರೆ ನಾಡಿದ್ದು ಊಟಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಹಾಕ್ಬಿಡತ್ಲ, ಖಾಲಿ ಮಾಡು. ಒಳ್ಳೆ ಗಮ್ಮನ್ ತುಪ್ಪ ಇತ್ತು ಅಂದ್ರೆ ನನಗಾಕು, ನನ್ನ ಮಕ್ಕಳಿಗೆ ಹಾಕು. ಇದು ನಮ್ ಸ್ವಾರ್ಥ. ಆದ್ರೆ ಈ ತರದ ಸ್ವಾರ್ಥ ರಾಮನಲ್ಲಿ ಇರಲಿಲ್ಲ. ತನ್ನಲ್ಲಿ ಏನಿದೆ ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದ. ಆ ಶಬರಿಯಲ್ಲಿ ಇರಲಿಲ್ಲ. ಅವಳು ಏನು ಗಳಿಸಿದ್ಲು ಚೆನ್ನಾಗಿದ್ರೆ ಅದು ರಾಮನಿಗೆ, ಕೊಳಕಾಗಿದ್ರೆ ಅದು ನನಗೆ ಅಂತ ಹೇಳ್ತಾ ಇಲ್ಲಂತೆ. ಅವಳ ಭಕ್ತಿಗೆ ಒಲಿದು ಕೃಷ್ಣ ರಾಮ ಅಯೋಧ್ಯೆಯಿಂದ ರಾಜ್ಯವನ್ನು ಬಿಟ್ಟು, ಸಾಮ್ರಾಜ್ಯವನ್ನು ಬಿಟ್ಟ ರಾಮ. ಯಾಕೆ ಬಿಟ್ಟ ಅಂದ್ರೆ, ನನಗೆ ಸಾಮ್ರಾಜ್ಯಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಕರ್ನಾಟಕದಲ್ಲಿರುವ ಆ ದಲಿತ ಮಹಿಳೆ ಶಬರಿಯ ಹೃದಯದಲ್ಲಿರುವ ಭಕ್ತಿ ನನಗೆ ದೊಡ್ಡದು ಅಂತ ರಾಜ್ಯ ಬಿಟ್ಟು ಕರ್ನಾಟಕ ತನಕ ಪಾದಯಾತ್ರೆಯಲ್ಲಿ ಬಂದ ರಾಮ. ಯಾಕೆ ಬಂದ ರಾಮ? ಭಾವನೆಗೆ ಬೆಲೆ ತುಂಬಲಿಕ್ಕೆ ಬಂದ ರಾಮ. ಎಂಥ ಭಾವನೆಗಳಿದೆ ಗೊತ್ತಾ ರಾಮಾಯಣದಲ್ಲಿ. ಅದ್ಭುತ ಸಂವೇದನೆ ಇದೆ ರಾಮಾಯಣದಲ್ಲಿ. ರಾವಣ ದಿನಾ ಒಂದು ವೇಷ ಹಾಕೊಂಡು ಹೋಗಿ ಸೀತೆಗೆ ಹೆದರಿಸ್ತಾ ಇದ್ದಂತೆ. ಒಂದು ಬಾರಿ ಅವನ ಸಚಿವ ಸಲಹೆ ಕೊಟ್ಟನಂತೆ, ಯಾವ್ದ್ಯಾವ್ದೋ ಮೂರ್ಖ ವೇಷಗಳನ್ನು ಹಾಕೊಂಡು ಹೋಗ್ತಾ ಇದೆ, ಒಂದಿನ ರಾಮನ ವೇಷ ಹಾಕೊಂಡು ಹೋಗು, ಸೀತೆ ನಿನಗೆ ಒಲಿತಾಳೆ. ರಾವಣ ಹೇಳಿದ್ನಂತೆ, ಮಂತ್ರಿ ರಾಮನ ಬಗ್ಗೆ ನೀನು ಮಾತನಾಡಬೇಡ, ಸೀತೆ ಬಗ್ಗೆ ಮಾತನಾಡು ಅಂತ. ಯಾಕೆ ಮಾತನಾಡಬಾರದು? ನಾನು ಮೊದಲನೇ ದಿನವೇ ರಾಮನ ವೇಷ ಹಾಕೊಂಡು ಸೀತೆ ಹತ್ರ ಹೋದೆ, ಮೋಸ ಮಾಡೋಣ ಅಂತ. ಸೀತೆ ಹತ್ರ ಹೋದ್ರೆ ಸೀತೆ ನನ್ನ ತಾಯಿ ಎನ್ನುವ ಭಾವ ಹುಟ್ಟಿತು. ಅವಳು ಕೆಟ್ಟ ಭಾವ ಹುಟ್ಟಲಿಲ್ಲ. ಅವಳು ಬೇರೆ ಹೆಂಗಸು ಅಂತ ಭಾವ ಹುಟ್ಟಲಿಲ್ಲ. ರಾಮನ ವೇಷ ಹಾಕೊಂಡ ರಾವಣನ ಮನಸ್ಸು ನಿರ್ಮಲ ಆಗಿಬಿಡುತ್ತೆ, ಅದಕ್ಕೆ ಆ ವೇಷ ಹಾಕೊಳ್ಳಲ್ಲ. ನನಗದು ಗಾಬರಿ ಆಗ್ಲಿಲ್ಲ. ಅದೇ ವೇಷದಲ್ಲಿ ಮನೆಗೆ ಬಂದೆ, ವೇಷ ತೆಗೆದಿಟ್ಟು ಬಂದೆ. ಅವತ್ ರಾತ್ರಿ ಮರುದಿನ ತನಕ ನನ್ನ ಹೆಂಡಂದ್ರೆಲ್ಲ ತಾಯಿ ತರ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರು, ನನಗೆ ಹೆಂಡಂದ್ರೆ ಕಾಣಿಸಲಿಲ್ಲ. ಇದು ರಾಮನ ವೇಷದ ಪ್ರಭಾವ. ರಾಮನ ಗುಣದ ಪ್ರಭಾವ ಎಷ್ಟಿರಲಿಕ್ಕಿಲ್ಲ. ಇದು ರಾಮನ ವ್ಯಕ್ತಿತ್ವ. ರಾಮ ಹೇಳ್ತಾನೆ, ನನ್ನ ಗುಣ ಏನು? ಅನೇಕ ಜನ ಏಕಾದಶಿ ವ್ರತ ಅಂತ ಮಾಡ್ತಾರೆ, ಬೇರೆ ಬೇರೆ ವ್ರತ ಅಂತ ಮಾಡ್ತಾರೆ. ನಾನು ಒಂದು ವ್ರತ ಮಾಡ್ತೀನಿ ಅಂತ ಅಂದ ರಾಮ. ಏನ್ ವ್ರತ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಒಂದು ಬಾರಿ 1000 ಅಪರಾಧ ಮಾಡಿರ್ಲಿ, ಅವರು ಕೋಟಿ ಅಪರಾಧ ಮಾಡಿರ್ಲಿ, ಪಶ್ಚಾತ್ತಾಪ ಪಟ್ಟು ರಾಮ ಇನ್ನೊಮ್ಮೆ ನಾನು ಹಿಂಗ್ ಮಾಡಂಗಿಲ್ಲ, ನಿನ್ನಲ್ಲಿ ಶರಣಾಗತನಾಗ್ತೀನಿ, ನಾನು ಬದಲಾಗ್ತೀನಿ ನಾನು ಇನ್ನು ಮೇಲೆ ಅಂತ ಒಬ್ಬ ಭಜಕ ಬಂದು ನನ್ನ ಪಾದದ ಬುಡದಲ್ಲಿ ಬಂದು ಹೇಳಿದ್ರೆ, ನನ್ನ ಜನ್ಮ ಪೂರ್ತಿ ಅವನ ರಕ್ಷಣೆಯ ಹೊಣೆಗಾರಿಕೆ ನಂದು, ಮೋಕ್ಷ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಶಾಶ್ವತವಾದ ಸುಖ ಕೊಡ್ತೀನಿ. ಇದು ನಾನು ಹಾಕಿಕೊಂಡಿರುವ ದೀಕ್ಷೆ, ನಾನು ತೊಟ್ಟಿರುವ ವ್ರತ, ನಾನು ತೊಟ್ಟಿರುವ ಪಣ ಅಂತಾನೆ ರಾಮ. 1000 ಅಪರಾಧಗಳನ್ನು ಮಾಡಿರಲಿ,
ಶರಣಾಗತಿ. ಅವನು ಹೋಗಿ ಕಾಲು ಹಿಡ್ಕೊಂಡು ಇನ್ನೊಮ್ಮೆ ಇಂಥ ತಪ್ಪು ಮಾಡಲ್ಲ ಅಂದ್ರೆ ಅವನ ರಕ್ಷಣೆ ಮಾಡ್ತಾನೆ ರಾಮ. ಎಂಥ ಕರುಣಾಗುಣ. ಇಂಥ ರಾಮನ ಕಥೆಯನ್ನ ವಿಸ್ತಾರವಾಗಿ ಬರೀತಾರೆ. ನ ರಾಮರಾಜ್ಯೇ ಅಸುಲಭಂಚ ಕಿಂಚಿತ್. ರಾಮರಾಜ್ಯದಲ್ಲಿ ಸಿಗದೇ ಇರುವ ಪದಾರ್ಥಗಳೇ ಇಲ್ಲ. ಇನ್ ಸೀತೆನ ಕಳ್ಕೊಂಡ, ಅದು ಮಾಡಿದ ಇದು ಮಾಡಿದ, ಎಲ್ಲ ಸುಳ್ಳೇರಿ. ಸೀತೆನ ರಾಮ ಕಳ್ಕೊಂಡಿಲ್ಲ. ರಾವಣನ ಸಂಹಾರ ಮಾಡ್ಲಿಕ್ಕೆ ಸೀತೆ ಅಲ್ಲಿ ಹೋಗಿ ಕೂತಿದ್ಲು. ರಾಮ ಬಂದು ರಾವಣನ ಒದಿಲಿಕ್ಕೆ ತನ್ನ ಹೆಂಡತಿ ಹೋಗಿ ಕೂತ್ಕೊಂಡ್ಲು ಅಡ್ವಾನ್ಸ್ ಆಗಿ ಅಷ್ಟೇ. ರಾಮನಿಗೆ ಸಪೋರ್ಟ್ ಮಾಡಿದ್ಲು. ಸೀತೆನ ಕಳ್ಕೊಂಡಿಲ್ಲ ರಾಮ. ಅವನು ಲಕ್ಷ್ಮೀನಾರಾಯಣರು, ಅವರಿಗೆ ವಿಯೋಗವೇ ಇಲ್ಲ. ಹೆಂಡತಿ ಅವನು ಬೇರೆ. ಸೂರ್ಯನಿಗೂ ಸೂರ್ಯನ ಕಿರಣಕ್ಕೂ ಹೇಗೆ ಭೇದ ಆಗಲ್ಲ. ಕಿರಣ ಯಾವತ್ತು ಸೂರ್ಯನನ್ನು ಬಿಟ್ಟು ಇರೋದಿಲ್ಲ, ಚಂದ್ರ ಕಿರಣವನ್ನು ಬಿಟ್ಟಿರೋದಿಲ್ಲ, ಬಲ್ಪಗಳು ಬೆಳಕನ್ನು ಬಿಟ್ಟಿರೋದಿಲ್ಲ. ಹೇಗೋ ಹಾಗೆ ಸೀತೆಯನ್ನು ಬಿಟ್ಟು ರಾಮ ಯಾವತ್ತೂ ಇಲ್ಲೇ ಇಲ್ಲ. ಅಸುರ ಜನರ ಮೋಹ, ಕೆಟ್ಟವರು ತಪ್ಪು ತಿಳ್ಕೊಂಡ್ರು. ಸೀತೆಗೂ ರಾಮನಿಗೂ ವಿಯೋಗ ಆಯ್ತು. ವಿಯೋಗವೇ ಆಗಿಲ್ಲ. ಸರ್ವಶಕ್ತನಿಗೆ ಯಾವ ರೀತಿ ದುಃಖ. ಇಷ್ಟು ಚೆನ್ನಾಗಿ ಕಥೆ ಬರೆದವರು ಭಾಗವತಲ್ಲಿ ಕಥೆ ಹೇಳಿದ್ದಾರೆ, ರಾಮನ ಕಥೆ. ಕೊನೆಗೆ ವಾಲ್ಮೀಕಿಗಳು 24,000 ಶ್ಲೋಕದಲ್ಲಿ ಕಥೆ ಬರೆದಿದ್ದಾರೆ. ಇವತ್ತು ವಾಲ್ಮೀಕಿ ಜನಾಂಗ ಅಂತಿದೆ. ಯಾರು? ಎಲ್ಲ ಬೇಡ ಜಾತಿಯವರು, ವಾಲ್ಮೀಕಿ ಜನಾಂಗದವರು, ವ್ಯಾಧ ಜಾತಿಯವರು. ಕಥೆ ಬರೆದವರು ಯಾರು ಹೇಳಿ? ಬೇಡ ಜಾತಿಯವರು. ಕಥೆ ಹೇಳೋರು ಯಾರಿ? ಬ್ರಾಹ್ಮಣ ಜಾತಿಯವರು. ಆದರೆ ಅರ್ಥ ಏನು? ಭಕ್ತಿ ಯಾರು ಮಾಡಿದ್ರು ಅದಕ್ಕೊಂದು ಮಹತ್ವ ಇದೆ ಅಂತ ಹೇಳಿಕೊಟ್ಟ ಗ್ರಂಥ ನಮ್ಮ ಭಾರತೀಯ ಗ್ರಂಥಗಳು, ರಾಮಾಯಣ ಮಹಾಭಾರತಗಳು. ವಾಲ್ಮೀಕಿಗಳಿಗೆಲ್ಲ ಕಥೆ ಬರೆದು ಮುಗಿದ ಮೇಲೆ ರಾಮ ಬರ್ತಾನಂತ. ವಾಲ್ಮೀಕಿಗಳೇ, ನನ್ನ ಕಥೆ ಎಷ್ಟು ಚಂದ ಬರೆದಿರಿ. ಇದು ಶಾಶ್ವತವಾಗಿ ಸಮಾಜ ಕಟ್ಟುವ ಕಥೆ ಬರೆದಿದ್ದೀರಿ. ನಿಮಗೇನು ವರ ಬೇಕು ಕೇಳಿ ಅಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ, ಉಕ್ಷಾ ಪಕ್ಷಿ ತುರಗ ಉರಗಃ ಕೋಪಿ ವಾ ವಾರಣೋ ವಾ ವಾರಾಣಸ್ಯಾಂ ಜನನ ಮರಣ ಕ್ಲೇಶ ದುಃಖ ಸಹಿಷ್ಣು ನನ್ವನ್ಯತ್ರ ಪ್ರಬಿಲರಣತ್ ಕಂಕಣ ಕ್ವಾಣ ಮಿಶ್ರ ವಾರಿ ಸ್ತ್ರೀಭಿಃ ಸಲಿಲ ಮರುತ ವಿಜಿತೋ ಭೂಮಿಪಾಲಃ. ಹಕ್ಕಿ ಪಕ್ಕಿ ಹಸು ಗಾವು ಗೋವು ಗಜವಾಜಿ ಕಪಿಯು ಕೋಪಿ ಏನೇ ಆಗಿ ನಾ ಹುಟ್ಟಲಲ್ಲಿ ಕಾಶಿಯಲ್ಲಿ ಜನುಮ ಪಾಪಿ ಬೇಡ ಬೇರೆ ಕಡೆ ಏನೇ ಆದರೂ ಸಾರ್ವಭೌಮ ರಾಜ ಬೆಲೆ ಚದುರೆ ಚಲಿತ ಕಿಂಜಲ್ಕ ಮಿಲಿತ ಚಾಮರದ ಭೋಗ ಭಾಜ. ವಾಲ್ಮೀಕಿಗಳು ಹೇಳ್ತಾರೆ, ರಾಮ ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ನಾನು ಕತ್ತೆಯಾಗಿ ಹುಟ್ಲಿ, ನಾಯಿಯಾಗಿ ಹುಟ್ಲಿ, ಹಕ್ಕಿಯಾಗಿ ಹುಟ್ಲಿ, ಕೋತಿಯಾಗಿ ಹುಟ್ಲಿ, ನನಗೆ ಯಾವುದೂ ಬೇಸರ ಇಲ್ಲ. ಕಾಶಿಯಲ್ಲಿ ಗಂಗಾ ತಟದಲ್ಲಿ ಹುಟ್ಟಿ ಒಂದು ನಾಯಿ ಆದ್ರೂ ರಾಮನಾಮವನ್ನ ಪಠನ ಮಾಡ್ತಾ ನನ್ನ ಬದುಕನ್ನು ಸಾಗಿಸಬೇಕು. ಆ ಯೋಗ ಕೊಡು. ನನಗೆ ಯಾವ ಜಾತಿಯಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ಯಾವ ಯೋನಿಯಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ರಾಮನಾಮ ಮಾತ್ರ ಮಿಸ್ ಆಗಬಾರ್ದು. ಆದ್ರೆ ರಾಮನಾಮ ಇಲ್ಲ, ಒಬ್ಬ ರಾಜನಾಗಿ ಹುಟ್ಟುತ್ತಿ ಸಾವಿರಾರು ಜನ ನಿನಗೆ ವರಸ್ತ್ರೀಯರು ಸೇವೆ ಮಾಡ್ತಾರೆ ಅಂದ್ರೆ ಅಂಥ ಜನ್ಮಕ್ಕೆ ಧಿಕ್ಕಾರ ಅಂತಾರೆ ವಾಲ್ಮೀಕಿಗಳು. ರಾಜನಾಗಿ ರಾಮನನ್ನ ಸ್ಮರಣೆ ಮಾಡದೇ ಇರುವ ಜನ್ಮಕ್ಕಿಂತ ನಾಯಿಯಾಗಿ ರಾಮ ರಾಮ ಅಂತ ಬದುಕುವೆ ಅಂತ ಹೇಳಿದ ಮಹಾನುಭಾವರು ಈ ಭಾರತ ದೇಶದ ಪುಣ್ಯಭೂಮಿಯ ವಾಲ್ಮೀಕಿಗಳು. ಬಂಧುಗಳೇ, ಎಂಥ ಭಾವನೆಗಳಿದೆ ನೋಡಿ. ಪಾಪಾಪಹಾರಿ ದುರಿತಾರಿ ತರಂಗಧಾರಿ ಶೈಲ ಪ್ರಚಾರಿ ಗಿರಿರಾಜ ಗುಹಾವಿದಾರಿ ಝಂಕಾರಕಾರಿ ಹರಿಪಾದ ರಜೋಪಹಾರಿ ಗಂಗಂ ಪುನಾತು ಸತತಂ ಶುಭಕಾರಿ ವಾರಿ ಗಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಚಿರಶ್ಚಾರಿ ಪಾಪಹಾರಿ ಪುನಾತು ಮಾಂ. ನಿತ್ಯ ಗಂಗೆ ಸ್ಮರಣೆ ಮಾಡ್ತಾ ಆ ದೇವರ ಒಂದು ಅನುಗ್ರಹ ನನ್ನ ಪಾಲಿಗಾಗಲಿ, ರಾಮನಾಮ ಸ್ಮರಣೆ ಮಾಡೋ ಹಾಗಾಗಲಿ. ಗಂಗೆಯನ್ನು ಸ್ಮರಣೆ ಮಾಡಬೇಕಂತ. ಯಾಕೆ ಅಂದ್ರೆ ಗಂಗೆ ಅಂತ ಹೇಳಿದ್ರೆ ನಮ್ಮ ಮೈಯೆಲ್ಲ ಮಡಿಯಾಗಿ ಹೋಗುತ್ತಂತೆ. ಮೈ ಮಡಿ ಆದ್ಮೇಲೆ ಏನ್ ಮಾಡಬೇಕು? ಮೈ ಶುದ್ಧಿ ಆದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಮುಂದೆ ಕೃಷ್ಣನ ಕಥೆ ಕೇಳಬೇಕು ಅಂತಾರೆ. ಅದಕ್ಕೆ ಗಂಗೆ ಸ್ಮರಣೆ ಮಾಡ್ತಾರೆ. ಇದೆಲ್ಲ ರಾಮವಂಶದ ಕಥೆ, ಸೂರ್ಯವಂಶದ ಕಥೆ. ಚಂದ್ರವಂಶದಲ್ಲಿ ಒಬ್ಬ ಯಯಾತಿ ಅಂತ ರಾಜ. ಅವನಿಗೆ ಇಬ್ಬರು ಹೆಂಡಂದಿರು, ದೇವಯಾನಿ ಶರ್ಮಿಷ್ಠೆ ಅಂತ. ಯದು ತುರ್ವಸು ಅಂತ ದೇವಯಾನಿ ಮಕ್ಕಳು, ದೃಹ್ಯ ಅನು ಪುರು ಅಂತ ಶರ್ಮಿಷ್ಠೆಯ ಮಕ್ಕಳು. ಪುರುವಂಶದಲ್ಲಿ ಬಂದವರೆಲ್ಲ ಪಾಂಡವರು, ಯದುವಂಶದಲ್ಲಿ ಬಂದವರೆಲ್ಲ ಯಾದವರು. ಪಾಂಡವರು ಚಂದ್ರವಂಶದವರೇ, ಕೃಷ್ಣ ಪರಮಾತ್ಮನು ಚಂದ್ರವಂಶದವನೇ. ಹೀಗೆಲ್ಲ ಕತೆ ಹೇಳಬೇಕಾದ್ರೆ ಪರೀಕ್ಷಿತ ರಾಜ ಕೇಳ್ತಾನೆ, ಶುಕಾಚಾರ್ಯರೇ 4 ದಿನ ಆಯ್ತು ಇವತ್ತಿಗೆ ಕಥೆ ಶುರು ಮಾಡಿ, 7ನೇ ದಿನಕ್ಕೆ ತಕ್ಷಕ ಅನ್ನುವ ಹಾವು ಬಂದು ನನಗೆ ಕಚ್ಚುತ್ತೆ, ನಾನು ಸಾಯ್ತೇನೆ.
ಒಂದು ನನಗೆ ಅನುಗ್ರಹ ಮಾಡಿ, ಇವತ್ತಿನಿಂದ ನಾನು ಸಾಯೋ ತನಕ ಬರೀ ಕೃಷ್ಣನ ಕತೆ ಹೇಳಿ ನನ್ನ ಪ್ರಾಣವನ್ನು ಅವನ ಪಾದಕರ್ಪಣೆ ಮಾಡ್ತೇನೆ ದಮ್ಮಯ್ಯ ಅಂತಾನೆ. ಅವಾಗ ಶುಕಾಚಾರ್ಯ ಹೇಳ್ತಾರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚಮೇಯ ಶರಣಂ ಗತಾಯಾಹ. ನಿನ್ನ ತಾಯಿ ನಿನ್ನ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ನಿನ್ನನ್ನು ಕೊಂದು ಬಿಡ್ತೇನೆ ಅಂತ. ಅವಾಗ ನಿನ್ನ ತಾಯಿ ಹೋಗಿ ದೇವರ ಪಾದ ಹಿಡ್ಕೊಂಡು, ದೇವರೇ, ಅಶ್ವತ್ಥಾಮ ಜಗತ್ತನ್ನೇ ಸಂಹಾರ ಮಾಡುವ ರುದ್ರಶಕ್ತಿ, ಅದನ್ನು ಎದುರಿಸುವ ಸಾಮರ್ಥ್ಯ ಅಬಲೆಯಾದ ಈ ಹೆಣ್ಣಿಗಿಲ್ಲ, ನೀನು ಕಣ್ ತೆರೆದ್ರೆ ಏನೂ ಆಗ್ಬೋದು ಅಂತ ಕಾಲಿಗೆ ಬಿದ್ಲು. ಉತ್ತರೆ ದೇವರು ಅವಳ ಹೊಟ್ಟೆ ಒಳಗಡೆಗೆ ಗದಾಪಾಣಿಯಾಗಿ ಚಕ್ರಪಾಣಿಯಾಗಿ ಆ ಮಗುವನ್ನು ರಕ್ಷಣೆ ಮಾಡಿದ. ಆ ಕೂಸೆ ನೀನಪ್ಪ, ಕೃಷ್ಣನ್ ದಯೆಯಿಂದ ಹುಟ್ಟಿದ ಕೂಸು ನೀನು. ನಿನ್ನ ತಾಯಿ ಪ್ರಾರ್ಥನೆಯ ಮೇರೆಗೆ ಸಾಯುವ ಕೂಸು ಜಗತ್ತನ್ನು ಆಳುವ ಅರಸಾದಿಯಲ್ಲ, ಅದು ಕೃಷ್ಣನ್ ದಯೆ ಅಂತಾಳೆ ಉತ್ತರೆ. ಇಂಥ ಭಾವನೆಯ ಮಾತು. ಕಣ್ಣೀರು ಹಾಕ್ತಾನೆ ಪರೀಕ್ಷಿತ ರಾಜ ಅವನ ಕತೆ ಹೇಳಿ. ಅವನು ಹೆಂಗ ಅವತಾರ ಮಾಡಿದ, ಹೆಂಗ ಪರಂಧಾಮಕ್ಕೆ ಹೋದ, ಮೊದಲಿಂದ ಕೊನೆ ತನಕ ಅವನ ಕತೆ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು, ಭೂಮಿ ತುಂಬ ಕೆಟ್ಟ ಮಂದಿಯೇ ತುಂಬಿಕೊಂಡಿದ್ರು. ಎಲ್ಲ ವ್ಯಭಿಚಾರಿಗಳು, ಭ್ರಷ್ಟಾಚಾರಿಗಳು, ಅನಾಚಾರಿಗಳು, ದುರಾಚಾರಿಗಳು, ಕಾಮುಕರು, ಲಂಪಟರು. ದುರ್ಯೋಧನ, ದುಶಾಸನ, ಕಂಸ, ಬಾಣಾಸುರ ಎಲ್ಲ ಅಸುರ ಮಂದಿಯೇ ಬಹಳವಾದಾಗ ಭೂಮಿಗೆ ಭಾರ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಕೆಟ್ಟ ಕೆಟ್ಟ ಕೆಲಸ ಮಾಡೋರೆ ಭೂಮಿ ತುಂಬ ಇದ್ರೆ ಅವಳಿಗೆ ತಾಯಿಗೆ ಭಾರ ಆಗುತ್ತಂತೆ. ಭಾರ ಆಗುದು ಅಂದ್ರೆ ಏನು? ಮೈ ಭಾರ ಅಲ್ಲ. ಮನೆಯಲ್ಲಿ 4 ಜನ ಮಕ್ಕಳಲ್ಲಿ 2 ಹೆಂಡ ಕೊಡ್ಕೊಂಡು ಬಂದು ಬೀದಿಲಿ ಬಿದ್ರೆ ಮನೆಗೆ ಭಾರ ಆಗ್ತಾರೋ ಇಲ್ಲ? ಭಾರ ಅಂದ್ರೆ ಮನೆಗೆ ಬಿಲ್ಡಿಂಗಿಗೆ ಭಾರ ಅಂತ ಅರ್ಥನ, ಮನಸ್ಸಿಗೆ ಭಾರ ಅಂತ ಅರ್ಥ. ಹಾಗೆ ಗೋಮಾತೆಗೆ ಭಾರ ಆಗೋಯ್ತು. ಭೂಮಾತೆಗೆ ಗೋರೂಪದಲ್ಲಿ ಹೋಗಿ ದೇವರ ಹತ್ರ ಅಳ್ತಾಳೆ, ನಂಗೆ ಸಾಕಾಗೋಗಿದೆ ಈ ಭೂಲೋಕದಲ್ಲಿ, ಅವ್ರನ್ನೆಲ್ಲ ಬಂದು ನೀನು ಸಂಹಾರ ಮಾಡ್ಬೇಕು. ಯಾಕೆ ಅಂದ್ರೆ ಎಲ್ಲ ಬ್ರಹ್ಮನಿಂದ ವರ ಪಡ್ಕೊಂಡೆ, ರುದ್ರನಿಂದ ವರ ಪಡ್ಕೊಂಡೆ, ಅವ್ರಿಗೆಲ್ಲ ರುದ್ರದ ವರ ಇದೆ, ಸಾಯ್ಲಿಕ್ಕೆ ತಯಾರಿಲ್ಲ ಅವರು, ನನಗೆ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ದೇವರು ಹೇಳ್ತಾನೆ, ಅದಿತಿ ಕಶ್ಯಪರು ವಸುದೇವ ದೇವಕಿಯರಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ, ಅವರಿಗೆ ಮಗನಾಗಿ ಅವತಾರ ಮಾಡ್ತೀನಿ. ದ್ರೋಣಧರಾನು ವಸುದೇವತೆಗಳು ನಂದಗೋಪ ಯಶೋದೆಯಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ, ಅವರಿಗೆ ಮಗನಾಗಿ ಅವತಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ಭಗವಂತ ಹೇಳಿದಂತೆ ದೇವಕಿಯ ಗರ್ಭದಲ್ಲಿ 8ನೇ ಮಗನಾಗಿ ಅವತಾರ ಮಾಡ್ತಾನೆ. ಅದನ್ನೇ ಕೃಷ್ಣಾವತಾರ ಅಂತಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಳಂ ಉದ್ಧಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಬಹಳ ಅದ್ಭುತವಾದ ರೂಪ ದೇವರದ್ದು. ಶಂಖಚಕ್ರ ಗದಾಧಾರಿಯಾಗಿ ತಾಯಿಯ ಗರ್ಭದಿಂದ ಹೊರಗೆ ಬಂದನಂತೆ. ಕೃಷ್ಣ ಹೊರಗೆ ಬಂದಾಗ ಕೆಜಿ ಚಿನ್ನದ ಚಕ್ರ ಅವನ ಕೈಯಲ್ಲಿ ಇತ್ತಂತೆ. ಅದಕ್ಕೊಬ್ರು ವಾದಿರಾಜರು ಅನ್ನೋ ಜ್ಞಾನಿಗಳಿದ್ದಾರೆ, ಅವ್ರು ಹೇಳ್ತಾರೆ, ಮಗು ಹುಟ್ಟಿದ ಮೇಲೆ ಮನೆಯಲ್ಲಿಟ್ಟ ಬಂಗಾರ ಎಲ್ಲ ಕರಗಿಸ್ತಾರ ಅಪ್ಪ ಅಮ್ಮ. ಕೃಷ್ಣ ಅವತಾರ ಮಾಡಿದಾಗ ಹೊಟ್ಟೆನ್ ಬರ್ಬೇಕಾದ್ರೆ ಬಂಗಾರ ಹಿಡ್ಕೊಂಡು ಬಂದಿದ್ದಾನೆ. ಹೊಟ್ಟೆನ್ ಬರ್ಬೇಕಾದ್ರೆ ಬಂಗಾರ ಹಿಡ್ಕೊಂಡು ಬರೋ ಮಕ್ಕಳು ಹುಟ್ಟಿದ್ರೆ ಯಾರೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋತಾನೆ ಇರ್ಲಿಲ್ಲ ಅಂತಾರ ವಾದಿರಾಜರು. ಯಾಕೆಂದ್ರೆ ಬಂಗಾರ ತರತ್ ಮಗು ಅಂತ. ಇವತ್ತು ಬಂಗಾರ ಕರಗಿಸುವ ಮಕ್ಕಳಷ್ಟೇ. ಬಂಗಾರದಂತ ಮಗು ದೇವರು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬಹುಳ ಚಿಕುರ ಮುಂಗುರುಗಳೆಳೆಯ ಮೃದು ಮಧುರ ಲಾಸ್ಯ ವಚನ ಮಧುರವಾದ ಸವಿ ಅಧರ ಮೀರಿಹುದು ಹೊಳೆವ ತೊಂಡೆ ಹಣ್ಣ ಲಲಿತ ವದನದಲ್ಲಿ ಜಗವ ತುಂಬ ನಗೆ ಎಂಬ ಬೆಳಕ ಹರಿಸಿ ಕುಣಿಸಿ ಅಳಿಸಿ ಆಡಿಸುವ ನಿನ್ನನ ತುತಿಪೆ ಮನದಿ ನಮಿಸಿ. ಕೃಷ್ಣನ ಸುಂದರವಾದ ಸೌಂದರ್ಯ. ಬಹುಳ ಚಿಗುರ ಮುಂಗುರುಗಳೆಳೆಯ, ಅವನ ತಲೆ ಮೇಲೆ ಹುಡಿಗುವುದಲು, ಬಾಯಿ ತುಂಬಾ ಹಲ್ಲು. ಹುಟ್ಟಿದ ಮಕ್ಕಳಲ್ಲಿ ಬಾಯಿ ತುಂಬಾ ಹಲ್ಲಿತ್ತು ಅಂದ್ರೆ ಸೋದರ ಮಾವ ಸಾಯ್ತಾನೆ ಅಂತ ಶಾಂತಿ ಮಾಡಿಸ್ಬೇಕು. ಇನ್ನೆಲ್ಲಾದ್ರೂ ನೋಡ್ರಿ, ಅದಕ್ಕೆ ಮಗು ಪಚ್ಚಪಾಯಿ ಇದೆಯೋ ಅಥವಾ ಹಲ್ಲಿದೆಯೋ ನೋಡ್ತಾರೆ. ಹುಟ್ಟಿದಾಗಲೇ ಹಲ್ಲಿತ್ತು ಅಂದ್ರೆ ಸೋದರ ಮಾವನಿಗೆ ಮೃತ್ಯು ಅಂತ ಅರ್ಥ.
ಕೃಷ್ಣ ಹುಟ್ಟಿದಾಗ ಅವತಾರ ಮಾಡಿದಾಗ 32 ಹಲ್ಲಿದ್ದು ಅಂತ. ಅದಕ್ಕೆ ಸೋದರ ಮಾವ ಯಾರು ಹೇಳಿ? ಕಂಸ. ಸಾಯ್ತಾನೆ ಅಂತ ಅರ್ಥ. ಸಾಯ್ಲೇಬೇಕು ಅವನು, ಅದಕ್ಕೋಸ್ಕರ 32 ಹಲ್ಲು. ಅದಕ್ಕೋಸ್ಕರ ನೋಡಿ, ಗೋಕುಲಾಷ್ಟಮಿ ದಿವಸ ನಿಯಮೇನ ಎಲ್ಲಾ ಕಡೆ ಕೃಷ್ಣ ದೇವಾಲಯದಲ್ಲಿ, ಅದು ಇಸ್ಕಾನ್ ಇರಲಿ ಅಥವಾ ಕೃಷ್ಣ ಮಠ ಇರಲಿ, ಪುರಿ ಜಗನ್ನಾಥ ಇರಲಿ, ಚಕ್ಕುಲಿ ಮಾಡ್ತಾರೆ. ಯಾಕೆಂದ್ರೆ ಕೃಷ್ಣ ಹುಟ್ಟಿದ ದಿನ ಚಕ್ಕುಲಿ ತಿಂತಾನೆ. ಹುಟ್ಟಿದ ದಿನ ಚಕ್ಕುಲಿ ತಿನ್ನುವ ಏಕೈಕ ದೊರೆ ಸರ್ವೋತ್ತಮನಾದ ಕೃಷ್ಣ ಮಾತ್ರ. ಇನ್ಯಾವ ಕೂಸು ಚಕ್ಕುಲಿ ವಾಸನೆ ತೊರೆದೇ ಕೊಯ್ಯಂತವು. ದೇವರಿಗೆ 32 ಹಲ್ಲುಗಳು, ಸುಂದರವಾದ ಮುಂಗುರುಳು, ಲಾಸ್ಯವಾದ ವಚನ, ಮಂದಹಾಸ. ದೃಷ್ಟಿ ಇಟ್ಟು ನೋಡ್ತಾ ಇದ್ದಂತೆ ಮಂದಹಾಸ. ನಮ್ಮ ಮಕ್ಕಳು ದೃಷ್ಟಿ ಇಡ್ಲಿಕ್ಕೆ 3 ತಿಂಗಳು ಬೇಕು. ನಗು ಅಂದ್ರೆ ಯಾವಾಗ ನಗುಬೇಕು ಗೊತ್ತಿಲ್ಲ ಅವಕ್ಕೆ. ಅಂಥ ಮಂದಹಾಸ. ಆ ಮಂದಹಾಸ ಜಗತ್ತನ್ನ ಕುಣಿಸುತ್ತೆ, ಜಗತ್ತನ್ನ ಅಳಿಸುತ್ತೆ. ಎಂಥ ಜಗತ್ತನ್ನ ಆಕರ್ಷಣೆ ಮಾಡುವ ಕೋಮಲಾಂಗನಾದ ಕೃಷ್ಣ ಅವನಿವತ್ತು ಅವತಾರ ಮಾಡಿದ. ಅವನ ಅವತಾರ ಮಾಡಿದ ಅಂದಮೇಲೆ ಅವನ ಚೇಷ್ಟೆಗಳು ತುಂಬಾ ಜೋರಾಗಿ ನಡೆದಿದೆ. ಅವನ ಚೇಷ್ಟೆ ಏನು, ಅವನ ವ್ಯಾಪಾರ ಏನು, ಅವನು ಹೇಗೆಲ್ಲ ತನ್ನ ಕ್ರಿಯೆಗಳನ್ನು ತೋರಿಸಿದ ಅಂತ ಅದ್ಭುತವಾದ ಒಂದು ರಮಣೀಯವಾದ ಕೃಷ್ಣನ ಕಥೆ ಇದೆ. ಅದನ್ನು ಬದುಕಿದಾಗ ಕೇಳಬೇಕು. ನಮ್ಮ ಮಕ್ಕಳು ಏನೆಲ್ಲ ಗೋಳಿಕೊಂಡಿರ್ತಾರ, ಎಲ್ಲಾ ದುಃಖ ಮರೆಸುವಂತಹ ಕಥೆ ಅದು. ಆ ಕೃಷ್ಣನ ಬಾಲ್ಯ ಲೀಲೆಗಳ ಕಥೆ. ಅದನ್ನು ನಾಳೆ ಸೇರಿದಾಗ ಅದ್ಭುತವಾದ ಜ್ಞಾನಿಗಳ ಮಾತಿನಲ್ಲಿ ಆ ಕೃಷ್ಣನ ಕಥೆ ಏನು ಮೂಡಿ ಬಂದಿದೆ ಅನ್ನೋದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತೊಂದು 10 ನಿಮಿಷ ಬೇಗ ಪ್ರವಚನ ನಿಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಇನ್ನೂ ನಿಮಗೆ 20 ನಿಮಿಷದ ಕೆಲಸ ಇದೆ. ನಾನು ನಿನ್ನೆ ಹೇಳಿದ್ದೆ, ಕೃಷ್ಣನ ಅವತಾರದ ಸಂದರ್ಭದಲ್ಲಿ ಕೃಷ್ಣ ಬಂದ ತಕ್ಷಣ ಏನ್ ಮಾಡಬೇಕು? ಅವನ್ ಪೂಜೆ ಮಾಡ್ಲಿಕ್ಕೆ ತಯಾರಾಗಿರ್ಬೇಕು. ನಮ್ಮ ಧನಂಜಯಾಚಾರ್ಯ ಈಗ ವೇದಿಕೆ ಮೇಲೆ ಬಂದು ಆ ಕೃಷ್ಣನ ಪೂಜೆ, ನಾನು ನಿನ್ನೆ ಹೇಳಿದ್ದೆ, ಯಾರ್ಯಾರು ನಿಮ್ಮ ಮನೆಯಲ್ಲಿ ಹೂ ಬಿಟ್ಟಿದೆ ತಗೊಂಡು ಬನ್ರಿ ಅಂತ. ತಂದಿರ ಯಾರಾದ್ರೂ? ತಂದವ್ರ ಕೈ ಎತ್ರಿ. ಓ, ಎಲ್ಲಾರು ತಂದೆ. ಬಹಳ ಜಾಣ ಇದ್ದಾರೆ ನಿಮ್ಮ ಊರಿನವ್ರು, ಎಲ್ಲ ಹೂ ತಂದಿದ್ದಾರೆ. ಅದನ್ನೆಲ್ಲ ಒಂದು ಬುಟ್ಟಿಲಿ ಹಾಕಿಸ್ಕೊಳ್ರಿ. ಯಾರು ಹೇಳೋದು ಬೇಡ, ಕೂತಲ್ಲೇ ಕೂತಿರಿ. ಅಲ್ಲೇ ಎಲ್ಲ ಒಂದು ಕೃಷ್ಣನ ಆರಾಧನೆಯಲ್ಲಿ ಮಾಡಿ ಆಮೇಲೆ ಒಂದು ಗೋ ಪೂಜೆ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಆ ಪೂಜಾ ವಿಧಾನ, ಗೋ ಪೂಜೆ ಎಲ್ಲವನ್ನು ತುಂಬಾ ಒಳ್ಳೆಯ ವಿದ್ವಾಂಸರು ನಮ್ಮ ಧನಂಜಯಾಚಾರ್ಯರು ಅವರೀಗ ವೇದಿಕೆ ಮೇಲೆ ಬಂದು ನಡೆಸ್ಕೊಡ್ತಾರೆ. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಹಾಗೆ ನೀವು ಅನುಷ್ಠಾನ ಮಾಡಬೇಕು. ಸ್ವಲ್ಪ ಜಾಗ ಮಾಡ್ಕೊಂಡು ಕೂತ್ಕೊಳ್ಳಿ. ಇರೋದ್ರಲ್ಲೇ ಜಾಗ ಮಾಡ್ಕೊಳ್ರಿ. ನೀವು ಸ್ವಲ್ಪ ತಪ್ಪಿದ್ರೆ ಸಣ್ಣ ಆಗ್ರಿ, ಅಲ್ಲೇ ಇನ್ನೇನು ಮಾಡ್ಲಿಕ್ಕಾಗುತ್ತೆ. ಜಾಗ ಮಾಡ್ಕೋಬೇಕಲ್ಲ, ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಳ್ರಿ. ಯಾಕೆಂದ್ರೆ ಕೃಷ್ಣಂಗೆ ನಮಸ್ಕಾರ ಮಾಡಬೇಕು, ಮಂತ್ರ ಹೇಳಬೇಕು. ಅವ್ರು ಹೇಳಿದ್ದೆಲ್ಲ ಅನುಷ್ಠಾನ ಮಾಡ್ರಿ. ಕೃಷ್ಣ ನಿಮ್ಮ ಹೃದಯಕ್ಕೆ ಬರ್ತಾನೆ ಅಂತ ಹೇಳ್ತಾ ಒಂದು 2 ನಿಮಿಷ ನಾಮ ಸಂಕೀರ್ತನೆ ಮಾಡಿಸಿ ನಾನು ಪ್ರವಚನ ಮುಗಿಸ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಚಪ್ಪಾಳೆ ತಟ್ಟಿದ್ರೆ ಪಾಪ ಎಲ್ಲ ಓಡ್ ಹೋಗುತ್ತಂತೆ ನೋಡ್ರಿ, ತಟ್ಕೊಂಡು ಹೇಳ್ರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.